ನಮಸ್ತೆ. ನಮಸ್ತೆ ಸರ್, ಕೇಳಿಸ್ತಾ ಇದೆ ಸರ್? ಓ, ಕೇಳಿಸ್ತಾ ಇದೆಯವ್ವ. ಎಲ್ಲಿಂದ ಫೋನ್ ಮಾಡ್ತಿರೋದವ್ವ? ಸರ್ ಬೆಂಗಳೂರಿಂದ ಮಾಡ್ತಾ ಇದ್ದೀನಿ ಸರ್. ಬೆಂಗಳೂರಿಂದ? ಹಾ ಸರ್, ನಮ್ದು ಉತ್ತರ ಕರ್ನಾಟಕ, ರಾಯಚೂರು. ಆಗ್ಲಿ, ತೊಂದರೆ ಇಲ್ಲ. ಇದೇ ಮೊದಲನೇ ಸಾರಿ ಮಾತಾಡ್ತಿರೋದಾ? ಹೌದು ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನವ್ವ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್. ಅಮ್ಮ ಚೆನ್ನಾಗಿದ್ದಾರಾ ಸರ್? ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿರೋದು? 3 ವರ್ಷ ಮೇಲೇನೆ ಆಯ್ತು ಸರ್. ಏನು ಮಾಡ್ಕೊಂಡಿರೋದವ್ವ? ಸರ್ ನಾನು ಡೆಲಿವರಿ ಕೆಲಸ ಮಾಡ್ತೀನಿ ಸರ್. ಡ್ರೈವರ್? ಕೊರಿಯರ್ ಡೆಲಿವರಿ. ಹೌದಾ? ಹಾ ಸರ್. ನೀವು ಡ್ರೈವಿಂಗ್ ಕೆಲಸ ಈ ಕೊರಿಯರ್ ಮಾಡೋ ಎಲ್ಲ ಕೆಲಸ ಮಾಡ್ತೀರಾ? ಡೆಲಿವರಿ ಮಾಡ್ತೀನಿ ಸರ್. ಅದು ಮೀಶೋ, ಫ್ಲಿಪ್ಕಾರ್ಟ್ ಬರುತ್ತಲ್ಲ ಸರ್, ಓಕೆ. ಆ ತರ ಡೆಲಿವರಿ ಬಾಯ್ ತರ ಡೆಲಿವರಿ ಮಾಡ್ತೀನಿ ಸರ್, ಮನೆಗೆ ಹೋಗಿ. ಓಹೋ, ಅದ್ಭುತನವ್ವ. ಏನು ಬೈಕೋ ಕಾರೋ? ಸರ್ ಸ್ಕೂಟಿ ಸರ್. ಸ್ಕೂಟಿ? ಹಾ. ಯಾವಾಗ್ಲಿಂದ ಮಾಡ್ತಿದ್ದೀರಿ ಇದನ್ನ? 1.5 ವರ್ಷ ಆಯ್ತು ಸರ್. 1.5 ವರ್ಷ? ಹ್ಮ್ ಸರ್. ನಿಮ್ ಸರ್ ಬೈಕ್ ಮಾತಾಡಕ್ಕೆ ಬರ್ತಾ ಇಲ್ಲ ಸರ್. ಅಯ್ಯೋ ಇಲ್ಲವ್ವ, ನಾನು ಏನು ಒಬ್ಬ ಫ್ರೆಂಡ್ ಅನ್ಕೋ, ಅಣ್ಣ ಅನ್ಕೋ, ತಮ್ಮ ಅನ್ಕೋ, ಏನು ತೊಂದರೆ ಇಲ್ಲ. ಅಲ್ಲಿ ಯಾವ ತಪ್ಪು ಕಂಡುಹಿಡಿಯಲ್ಲ. ನೀನು ಮಾತಾಡು, ಧೈರ್ಯವಾಗಿ ಮಾತಾಡು. ಬಟ್ ನನ್ನ ಪ್ರಶ್ನೆ, ನಿಮ್ಮಂಗೆ ತುಂಬ ಜನ ಹೆಣ್ಮಕ್ಳು ಬರ್ತಾರ ಅಲ್ಲಿ ಕೆಲಸ ಮಾಡ್ಲಿಕ್ಕೆ? ಫಸ್ಟ್ ನಾನು ಈ ಡೆಲಿವರಿ ಡೀಸಿಲ್ ಮಾಡ್ತಾ ಇದ್ದೆ ಸರ್. ಅಲ್ಲಿ ಒಬ್ರು ಭವ್ಯಾಕ ಅಂತ ಒಬ್ರು ಬರ್ತಾ ಇದ್ರು. ಅದು ಈಗ ಬಿಟ್ಟು ನಾನು 3 ತಿಂಗಳಾಯ್ತು ಸರ್. ನಾಯ್ಕ ಅಂತ ಒಂದು ಕಂಪ್ನಿ ಇದೆ, ಅದ್ರಲ್ಲಿ ಹೋಗ್ತಾ ಇದ್ದೀನಿ. ಅದು ಡೆಲಿವರಿನೇ. ಅಲ್ಲೂ 3 ಜನ ಇದ್ದಾರೆ ಸರ್, ಲೇಡೀಸ್. ಓಕೆ, ನಿಮ್ಮ ಕೆಲಸ ಏನು ಅದೊಂದು ಸ್ವಲ್ಪ ವಿವರಿಸಬಹುದಾ? ಓಕೆ, ಕಂಪ್ನಿ ಹೆಸರು ಏನು ಹೇಳಬೇಡಿ, ಬಟ್ ನಿಮ್ಮ ಕೆಲಸ ಏನು ಅಂದ್ರೆ ಸರ್, ಅಲ್ಲಿ ಈಗ ಜೊಮ್ಯಾಟೊ, ಸ್ವಿಗ್ಗಿ ಯಾವ ತರ ಆರ್ಡರ್ ಮಾಡ್ತಾರೆ ಫುಡ್, ಆ ತರ ಇದು ಒಂದು ಮೇಕಪ್ ಸೆಟ್ ಸರ್. ಓಕೆ, ನಿಮ್ಗೊಂದು ಆ್ಯಪ್ ಇದೆ? ಹಾ, ಆ್ಯಪ್ ಇದೆ ಸರ್. ಅದು ಆ್ಯಪ್ ಇದೆ? ಹಾ, ಆ್ಯಪ್ ಇದೆ ಸರ್. ಆರ್ಡರ್ ಬಿಟ್ಟ ತಕ್ಷಣ ಹೋಗಿ ಡೆಲಿವರಿ ಮಾಡಿ ಬರೋದು ಸರ್. ಏನ್ ಡೆಲಿವರಿ? ಅದು ಫುಡ್ ಅಥವಾ ಏನದು? ಅದು ಮೇಕಪ್ ಸೆಟ್ ಸರ್. ಅದು ಎಲ್ಲಾನು ಬರುತ್ತೆ. ಹೌದಾ? ಮೇಕಪ್ ಸೆಟ್ ಡೆಲಿವರಿ ಮಾಡ್ತೀರಾ? ಹಾ ಸರ್. ಓಹೋ, ಹಂಗಾರೆ ನೀವೇನ್ ಡೈಲಿ ಮೇಕಪ್ ಮಾಡ್ಕೊಳ್ತೀರಾ ಅನ್ಸುತ್ತೆ? ಇಲ್ಲ ಸರ್, ನಾವು ದುಡಿಯೋದು ಪಾಪ. ಅದೆಲ್ಲ ಇಲ್ಲ ಸರ್. ಇರ್ಲಿ, ಸುಮ್ಮನೆ ಹೇಳಿದೆ, ತೊಂದರೆ ಇಲ್ಲ. ಈ ನಿಮ್ಮ ಊರಿಂದ ಇಲ್ಲಿಗೆ ಬಂದು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತವ? 2 ವರ್ಷ ಆಯ್ತು ಸರ್. 2 ವರ್ಷ ಆಯ್ತು. ಭಾಳ ಸಂತೋಷ ನೋಡಿ. ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ಏನೋ ಒಂದು ಸ್ವಾವಲಂಬಿಯಾಗಿ ಸ್ವಾಭಿಮಾನದಿಂದ ದುಡಿತಾ ಇದ್ದೀರಾ. ಭಗವಂತ ಒಳ್ಳೇದು ಮಾಡಲಿ. ಏನಾದರೂ ಹಂಚ್ಕೊಳ್ಳೋದಿದೆಯೇನು? ತುಂಬಾ ಇದೆ ಸರ್. ಹೇಳವ. ಸರ್, ನಮ್ಮ ಅಪ್ಪ ಅಮ್ಮಂಗೆ 3 ಜನ ಮಕ್ಕಳು. ನಿಮ್ಗೆ ಎಷ್ಟು ವರ್ಷ? ನನ್ಗೀಗ 27 ಸರ್. 27 ವರ್ಷ. ಹೇಳುವ. ಸರ್, ಅಪ್ಪ ಅಮ್ಮನ್ಗೆ 3 ಜನ ಮಕ್ಕಳು. ನಾನ್ ಚಿಕ್ಕವಳು, 2 ಅಣ್ಣಂದ್ರು. ಓಕೆ. ಸ್ವಲ್ಪ ಚಿಕ್ಕವರಿದ್ದಾಗಿಂದ ಹೇಳ್ತೇನೆ ಸರ್. ಬೇಗ ಹೇಳುವ. ಅಪ್ಪ ತುಂಬಾ ಕುಡಿತಾ ಇದ್ರು. ಅಮ್ಮನ್ಗೆ ತುಂಬಾ ಅಂದ್ರೆ ತುಂಬಾ ಹೊಡಿತಾ ಇದ್ರು ಸರ್ ಅವಾಗ. ಓಕೆ, ನೀವು 2 ಮಕ್ಕಳು? 3 ಜನ ಸರ್. 2 ಅಣ್ಣಂದ್ರು, ನಾನ್ ಚಿಕ್ಕವಳು, ತಂಗಿ. ಓಕೆ, ನೀವೇ ತಂಗಿ ಅಂದ್ರೆ ನೀವೇ ಚಿಕ್ಕವರು? ಹಾ ಸರ್, ನಾನು ಚಿಕ್ಕವರು. ತಂದೆ ಕುಡಿತಾ ಇದ್ರು ಅಂದ್ರೆ ಮನೆಗೆ ಏನ್ ತಂದ ಹಾಕದೇ ಇರೋ ಅಷ್ಟ ಅಥವಾ ಏನು? ಇಲ್ಲ ಸರ್, ತಂದಾಕ್ತಾ ಇದ್ರು, ಕುಡಿತಾ ಇದ್ರು, ತುಂಬಾ ಕುಡಿತಾ ಇದ್ರು. ಫಸ್ಟ್ ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಇದ್ವಿ ಸರ್ ನಾವು ಚಿಕ್ಕವರಿದ್ದಾಗ. ಓಕೆ, ಅಮ್ಮನ ಹೊಡಿತಾ ಇದ್ರು? ಮೇಸ್ತ್ರಿ ಕೆಲಸ ಇತ್ತು ಸರ್ ಅಪ್ಪಂದು. ಅಂದ್ರೆ ನೋಡಕ್ ಚೆನ್ನಾಗಿದ್ರು, ಕೆಂಪಗೆ ಚೆನ್ನಾಗ. ಅಮ್ಮ ಕರ್ರಗಿದ್ರು. ಆ ವಿಷಯದಲ್ಲಿ ಅವ್ರಿಗೆ ಇಷ್ಟ ಇರ್ಲಿಲ್ಲ ಅಂತ ಮದ್ವೆ ಆಗಕ್ಕೆ. ಹಂಗಿಂದ ಅವ್ರು ಹೊಡಿತಾನೆ ಇದ್ರು ಸರ್. ನಮ್ಮ ಅಣ್ಣನ್ ನಾವು ಊರಲ್ಲಿದ್ದಾಗನು ಅಷ್ಟೇ. ಇಲ್ಲಿಂದ ನಮ್ಮ ಅಪ್ಪ ಹುಷಾರಿಲ್ಲ ಅಂತ ಊರ್ಗ್ ಹೋದ್ವಿ. ನಾನು ಅವಾಗ ಒಂದು 3ನೇ ಕ್ಲಾಸ್ ಇದ್ದೆ ಅನ್ಸುತ್ತೆ ಸರ್. ಊರ್ಗ್ ಹೋದ್ವಿ ಸರ್. ಅಪ್ಪ ಹುಷಾರಿರ್ಲಂಗೆ ತೀರ್ಕೊಂಡ್ಬಿಟ್ರು. ತುಂಬಾ ಹೊಡಿತಾ ಇದ್ರು ಸರ್, ತುಂಬಾ ಅಂದ್ರೆ ತುಂಬಾ ಹೊಡಿತಾ ಇದ್ರು ಅಮ್ಮನ್ಗೆ. ಅಪ್ಪ ತೀರ್ಕೊಂಡ್ರು. ಅದಾದ್ಮೇಲೆ ಧ್ವನಿ ಸ್ವಲ್ಪ ಕಟ್ ಆಗ್ತಿದ್ಯವ ಈಗ ಸರ್? ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ. ಸೋದರ ಮಾವಂದ್ರು 2 ಸರ್. ನಮ್ಮ ಅಜ್ಜಿ ಅಪ್ಪಂಗೆ ಕುಡ್ದು ಕಿಡ್ನಿ ಫೇಲ್ ಆಗಿತ್ತು ಸರ್ ಅಪ್ಪಂಗೆ. ಓ, ಆಯ್ತು. ಅಂದ್ರೆ ಅವ್ರು ತೀರೋದ ಮೇಲೆ, ಅಂದ್ರೆ ಆ ಸಮಯಕ್ಕೆ ನೀವು 3ನೇ ಕ್ಲಾಸು? ಹಾ ಸರ್, 3-4ನೇ ಕ್ಲಾಸ್ ಇದ್ದೆ ಸರ್ ಅವ್ರು ತೀರುವಾಗ. ಆಯ್ತು. ಆಮೇಲೆ ನಮ್ದೊಂದು ಚಿಕ್ಕದೊಂದು ಅಂಗಡಿ ಇತ್ತು ಸರ್. ಇಲ್ಲಿಂದ ಹೋದಾಗ ಒಂದ್ ಅಂಗಡಿ ಇಟ್ಟಿದ್ರು ನಮ್ಮಪ್ಪ. ಏನ್ ಅಂಗಡಿ? ಸಿಗರೇಟು, ಇಮಾಲು ಅದೆಲ್ಲ ಇತ್ತು ಸರ್. ಮನೇಲೆ ಇತ್ತು ಸರ್. ಅದನ್ನ ನಾನು ನೋಡ್ಕೊಂಡು ಇರ್ತಾ ಇದ್ದೆ. ನಮ್ಮೂರಲ್ಲಿ
5ನೇ ಕ್ಲಾಸ್ಗೂ ಮೇಲೆ ದೂರ ಹೋಗ್ಬೇಕಾಗಿತ್ತು, ಸ್ಕೂಲ್ ಇರ್ಲಿಲ್ಲ ನಮ್ಮೂರಲ್ಲಿ. ಹಂಗಾಗಿ ನನ್ನನ್ನು ದೂರ ಹೋಗೋದಲ್ಲ, ಇನ್ನೇನ್ ಹಚ್ಚೋದೇ ಬೇಡ, 5ನೇ ಕ್ಲಾಸ್ ಓದಾದ್ರೆ ಏನ್ ಮಾಡೋದು ಅಂತ ಸ್ಕೂಲ್ ಬಿಡ್ಸ್ಬಿಟ್ರಿ ಸರ್ ನನ್ನ. ಓ, ಅಂದ್ರೆ ಊರಲ್ಲಿ ಎಲ್ಲಿವರೆಗೂ ಇತ್ತು ಅಲ್ಲಿವರೆಗೂ ಓದಿದ್ರಿ, ಬಟ್ ಆಮೇಲೆ ಬಿಡಿಸ್ಬಿಟ್ರಿ. ಅಂದ್ರೆ ಈಗ ಅಂಗಡಿ ನೋಡ್ಕೊಳ್ಬೇಕು ಅಂತಲ್ಲ ಅಥವಾ ದೂರ ಹೋಗೋದು ಇಷ್ಟ ಇಲ್ಲ ಅಂತಲ್ಲ? ನನ್ಗೆ ಇಷ್ಟ ಇತ್ತು ಸರ್, ಅಪ್ಪನ್ಗೆ ಇಷ್ಟ ಇರ್ಲಿಲ್ಲ. ಅವಾಗ್ಲೇ ದೂರ ಹೋಗ್ಬೇಕಲ್ಲ, ಒಬ್ಬ ಮಗಳು ಇನ್ನೆಲ್ಲಿ ಹೋಗೋದು, ಅವ್ರಿಗೂ ಹುಷಾರಿರ್ಲಿಲ್ಲ. ಅಮ್ಮ ನಮ್ದೊಂದ್ ಸ್ವಲ್ಪ ಜಮೀನ್ ಇತ್ತು, ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು, ನಾನ್ ಮನೇಲಿ ಮಾಡ್ಕೊಂಡಿದ್ರು, ಅಮ್ಮ ಕೆಲ್ಸಕ್ಕಾದ್ರೂ ಹೋಗ್ತಾರಲ್ಲ ಅಂತ ಬಿಡಿಸ್ಬಿಟ್ರು ಸರ್. ಅಂದ್ರೆ ಅದ್ರ ಅರ್ಥ ಆಗ್ಲೇ ಹೇಳ್ದಂಗೆ ನೀವು 3-4ನೇ ಕ್ಲಾಸ್ ಅಲ್ಲ 5ನೇ ಕ್ಲಾಸ್ವರೆಗೂ ತಂದೆ ಇದ್ರು. ಅಂದ್ರೆ ಸರ್ 4ನೇ ಕ್ಲಾಸ್ ಇದ್ದಾಗ ಅಪ್ಪ ತೀರ್ಕೊಂಡ್ರು. ಅವ್ರು ಹೇಳ್ತಾ ಇದ್ರು ಓದ್ಸೋದೇ ಬೇಡ ಅಂತ. 5ನೇ ಕ್ಲಾಸ್ ವರ್ಗೆ ನಾನು ಓದ್ಲಿಲ್ಲ ಸರ್, 4ನೇ ಕ್ಲಾಸ್ಗೆ ಬಿಡಿಸ್ಬಿಟ್ರು. ಅದು 5ನೇ ಕ್ಲಾಸ್ ವರ್ಗು ಇತ್ತು ಊರಲ್ಲಿ. 4ನೇ ಕ್ಲಾಸ್ಗೆ ಬಿಡಿಸಿದ್ರು. ಇನ್ನೊಂದ್ ವರ್ಷ ಓದಿ ಏನ್ ಮಾಡೋದು, ಹೆಂಗು ದೂರ ಹೋಗ್ಬೇಕಲ್ಲ, ಅಲ್ಲಿಗೆ ನಾವ್ ಕಳ್ಸಲ್ಲ, ಇವಾಗ ಬಿಡಿಸಿದ್ರೆ ಅಂತ ಬಿಡಿಸಿದ್ರಿ ಸರ್ ಅವರು. ಆಯ್ತು ಸರ್, ಹಂಗೆ ಬೆಳ್ಕೊಂಡ್ ದೊಡ್ಡವರಾದ್ವಿ. ನನ್ನನ್ನ ನಮ್ ಸೋದರತ ಮಗನಿಗೆ ಕೊಡ್ಬೇಕಂತ ಇತ್ತು, ನಮ್ಮ ಅಪ್ಪನ್ಗೆ ಇತ್ತು ಅನ್ಸುತ್ತೆ. ಅದು ನಮ್ಮ ಅಮ್ಮಂಗೆ ಅವ್ರು ಫಸ್ಟ್ ಎಲ್ಲ ತುಂಬಾ ಕಾಟ ಕೊಟ್ಟಿದ್ರಂತ ಸರ್ ಅವರು. ಯಾರು? ನಮ್ ಸೋದರತ್ತೆ ಇದ್ರು. ಓಕೆ, ಅಂದ್ರೆ ನಿಮ್ಮ ಅಪ್ಪನ ಅಕ್ಕ ತಂಗಿದಿರು? ಅಕ್ಕ ತಂಗಿದಿರು. ಅದು ನಮ್ ಊರಲ್ಲೆಲ್ಲ ಹೇಳ್ತಾ ಇದ್ರು ಸರ್, ತುಂಬಾ ಕಾಟ ಕೊಡ್ತಾ ಇದ್ರು ಹಂಗೆ ಹಿಂಗೆ ಅಂತ. ಅದು ನಮ್ ಮನ್ಸಲ್ಲಿ ಇತ್ತು ಸರ್. ನಮ್ ದೊಡ್ಡಪ್ಪನು ನಾವ್ ಕೊಡಲ್ಲ, ನಮ್ ಹುಡುಗಿ ಚಿಕ್ಕದು. ನನ್ಗ ಸರ್ ನಂಗ್ ಮದ್ವೆ ಮಾಡ್ಬೇಕನ್ನೋ ವಯಸ್ಸಲ್ಲಿ ನಾನಿನ್ನು ತುಂಬಾ ಚಿಕ್ಕ ಹುಡುಗಿ ಸರ್. ಅವಾಗ ಒಂದು 13-14 ವರ್ಷ. ಅಪ್ಪ ತೀರೋಗಿದ್ರು ಅಷ್ಟೊತ್ತಿಗೆ. ಸರ್ ಕೊಡಲ್ಲ ಅನ್ಕೊಂಡೆ ತಳ್ಕೊಂಡ್ ಬಂದ್ವಿ ಸರ್. ಆದ್ರೆ ನಾನು ಸ್ವಲ್ಪ ದಪ್ಪ, ನೋಡಕ್ಕೆ ಕರೆದ್ ಅಮ್ಮನ್ ತರ ಇದ್ದೆ. ಎಲ್ಲಾರು ಹುಡುಗಿ ದಪ್ಪ ಐತೆ, ಯಾರ್ ಮಾಡ್ಕೊಂತಾರನ್ನ ಸರ್. ನಮ್ದು ಹಳ್ಳಿ ಅಲ್ಲ ಸರ್, ಯಾರ್ ಮಾಡ್ಕೊಂತಾರ ಅನ್ನೋರು. ಹಂಗೆ ಬೆಳ್ತಾ ದೊಡ್ಡರಾದ್ವಿ ಸರ್. ನನಗೊಂದ್ 16-17 ವಯಸ್ಸು. ಅವ್ರು ನಮ್ ಸೋದರತ್ತೆ ಮಗ ಇದ್ರಲ್ಲ ಸರ್, ಅವ್ರು ಬೇರೆ ಕಡೆ ಹಂಗೆ ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಏನ್ ಮಾಡ್ಕೊಂಡ್ರೆ ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್ ಅವಾಗ. ಅದಾದ್ಮೇಲೆ ಅವ್ರಿಗೊಂದ್ 2 ಮಕ್ಕಳು ಆದ್ಮೇಲೆ ತಿರ್ಗಾ ಬಂದ್ರು. ನಮ್ಮ ಅಣ್ಣ ಸ್ವಲ್ಪ ಬೇಸ್ ದೊಡ್ಡತಾಗಿದೆ ಸರ್. ನಾವ್ ಅವಾಗೆ ಕೊಡಲ್ಲ ಅಂತ ಹೇಳೈತಲ್ಲ, ಮತ್ತೇನ್ ಕೊಡೋದು ಇವಾಗ ಅಂತಂದ್ರು ಸರ್. ಅದಾದ್ಮೇಲೆ ಇಲ್ಲಿ ಬೇರೆ ಕಡೆ ಕೊಟ್ರು ಸರ್ ನನ್ನ. ಅವ್ರ ತಳ್ಳಗೆ ನೋಡೋದಕ್ಕೆ ವಯಸ್ಸಾಗಿತ್ತು ಸರ್. ಆದ್ರೂ ನಮ್ ದೊಡ್ಡಪ್ಪ ತೆಳ್ಳಗಿದ್ರೇನು ಹಂಗಿದ್ರೇನು ಮಾಡ್ಕೊಂಡ್ ತಿಂದ್ರೆ ಸಾಕು ಅಂತ ಮದ್ವೆ ಮಾಡಿದ್ರು ಸರ್. ಅಂದ್ರೆ ನಿಮಗೆ ಮದುವೆ ಆದಾಗ ನಿಮಗೆ ಎಷ್ಟು ವರ್ಷನವ? ಅವಾಗ ಸರ್ ಒಂದು 17. ಓಕೆ, ಬಟ್ ಅವ್ರಿಗೆ ಎಷ್ಟು ವರ್ಷ? ಅವ್ರಿಗೆ ಒಂದು 30-35 ಇರ್ಬೇಕು ಸರ್. ನಿಮ್ಗೆ ಇಷ್ಟ ಇತ್ತ? ಇಷ್ಟ ಇತ್ತು, ಅದೆಲ್ಲ ಏನು ಗೊತ್ತಿಲ್ಲ ಸರ್. ಅವ್ರ ಮಾಡಿದಲ್ಲಿ ಮಾಡ್ಕೋಬೇಕಂಬುದು ಅಷ್ಟೇ ಗೊತ್ತು ಸರ್. ಓಕೆ, ಅಂದ್ರೆ ನಿಮ್ಮ ಇಷ್ಟಗಳಿಗೆ ಅಲ್ಲೇನಷ್ಟು ಮಾನ್ಯತೆ ಇರ್ಲಿಕ್ಕಿಲ್ಲ ಅಂತ? ಸರ್, ನಮ್ಗೇನಂದ್ರೆ ಕೊಟ್ಟಲ್ಲಿ ಮಾಡ್ಕೋಬೇಕು ಅಷ್ಟೇ ಗೊತ್ತು ಸರ್ ನಮಗ. ಓಕೆ, ಮದುವೆ ಆಯ್ತು ಸರ್. ಅಲ್ಲಿ ಹೋದೆ ಸರ್ ನಾನು. ಅಲ್ಲಿ ಏನಂದ್ರೆ ಏನೋ ಗೊತ್ತಿಲ್ಲ ಸರ್. ಅಲ್ಲಿ ಅಂದ್ರೆ ಜಗ್ಗಿ ಬೆರಕಿದ್ರು ಸರ್ ನಮ್ ಗಂಡನ ಮನೆಯವರು. ಜಗ್ಗಿ ಬೆರಕಿದ್ರು ಸರ್, ಬೆರಕಿದ್ರು. ಅಂದ್ರೆ ಸ್ವಲ್ಪ ಕೆಟ್ಟವರು ಅಂತಲ್ಲ, ಸ್ವಲ್ಪ ಜಾಸ್ತಿ ದ್ವೇಷ ಮಾಡ್ತಾರೆ. ಕೆಟ್ಟವ್ರು ಸರ್, ಕೆಟ್ಟವ್ರು ಸರ್ ಅವ್ರ ಮನೆಯಲ್ಲಿ ಎಲ್ಲಾರು. ಓಕೆ, ಬೆರಕಿ ಇದ್ರೆ ಸ್ವಲ್ಪ ಕಟುವಾಗಿದ್ರು, ರಾಕ್ಷಸರ ತರ. ಸರ್ ಸರ್ ಇಬ್ರು ಅಣ್ಣ ತಮ್ಮರದು ಒಂದೇ ಸರ್ತಿ ಆಯ್ತು ಸರ್ ಮದ್ವಿ. ನನ್ ಗಂಡಂದು ಮತ್ತೆ ನನ್ ಗಂಡನ ತಮ್ಮಂದು. ಮೈದ್ನಂದು? ಮೈದ್ನಂದು. ಓಕೆ. ಅವ್ರು ಇಬ್ರು ಹೆಣ್ಮಕ್ಳು, ಅವ್ರಿಬ್ರು ಗಂಡ್ಮಕ್ಳು ಸರ್. ಓಕೆ. ಅವ್ರು ಅಕ್ಕಿ ಗಂಡನ್ ಬಿಟ್ಟು ಬಂದ್ ಇಲ್ಲೇ ಅದಲ್ಲ ಸರ್ ನಮ್ ನಾದ್ನೆ. ಒಬ್ಬಕ್ಕಿ ಇನ್ನು ಮದ್ವೆ ಆಗಿಲ್ಲ ಸರ್. ಈತ ನನ್ ಗಂಡನೇ ದೊಡ್ಡಾತ. ಜಗ್ಗೆ ಅಂದ್ರೆ ಜಗ್ಗೆ ಕಿರ್ಕಿರ್ ಕೊಡೋರ್ ಸರ್. ಎಷ್ಟು ಕಿರ್ಕಿರ್ ಕೊಡೋರ್ ಅಂದ್ರ ಕೆಲ್ಸ ಮಾಡ್ಬೇಕು, ಹಾಕಿ ತಿಂದ್ ಬಿಡ್ಬೇಕು. ಅವ್ರು ನೋಡಿದ್ರೆ ನನ್ಗೆ ಅಂಜಿಕ್ ಬರೋ ಸರ್. ಹಂಗ ಹೊಡೆದ್ ಬಿಡೋರ್, ದನ ಕೊಡದಂಗ. ಅಂದ್ರೆ ನಿಮ್ ಗಂಡ ಹೊಡಿತಾ ಇದ್ರ? ಸರ್. ಅಂದ್ರೆ ಬೇರೆಯವ್ರು ಯಾರು ಬೈತಿರ್ಲಿಲ್ಲ, ಹೊಡಿತಿರ್ಲಿಲ್ಲ ಅಂದ್ರೆ ಆ ಮನೇಲಿರೋ ಬೇರೆಯವರು? ಸರ್ ಇಲ್ಲ ಸರ್. ಅಂದ್ರೆ ನಮ್ಮ ಹಚ್ಚಿ ಕೊಡಕ್ಕೆ ಹಂಗ್ ನಾನ್ ಸ್ವಲ್ಪ ಅವ್ರು ವಯಸ್ಸಾಗಿತ್ತು ಅಂದ್ರೆ ಅವ್ರು ತಳ್ಳಗೆ ಕೆಂಪಗೆ ಎತ್ತರಕ್ಕೆ ಚೆನ್ನಾಗಿದ್ರು ಸರ್ ಅವರು, ನಿಮ್ ಗಂಡ ಮನೆಯವರು. ಸರ್, ನಾನು ದಪ್ಪ ಕರ್ರಗಿದ್ದೆ ಸರ್. ವಯಸ್ಸು ಚಿಕ್ಕದು, ಆದ್ರೆ ನಾನ್ ನೋಡಕ್ಕೆ ವಯಸ್ಸಾಗಿರೋ ತರ ಕಾಣ್ತೀನಿ ಸರ್. ನಮ್ಗೆ ಫ್ಯಾಷನ್ ಮಾಡಕ್ಕೆ ಅದಕ್ಕೆ ಏನ್ ಬರಲ್ಲ ಸರ್, ಗೊತ್ತಾಗಲ್ಲ ಅಷ್ಟೊಂದು. ನಿನ್ ಹೆಂಡ್ತಿ ನಿನ್ ಹಿಂದೆ ಕುಂತ್, ಅವ್ರ ತಳ್ಳಗೆ ಎತ್ತರ ಕೆಂಪಗೆ ಚೆನ್ನಾಗಿದ್ರು. ನಿನ್ ಹಿಂದೆ ಕುಂತ್ಕೊಂಡ್ರೆ ಗಾಡಿ ಎತ್ತುತ್ತೋ ಹಂಗೆ ಹಿಂಗ ಅಂತೀರಂತ ಸರ್ ದೋಸ್ತರು. ಅವ್ರು ಅದೆಲ್ಲ ಮನ್ಸಿಗೆ ನಂಗಿಷ್ಟ ಇಲ್ಲ ನೀನು ಅಂತ
ಸುಮ್ನೆ ಅವ್ರ ಅಮ್ಮ ಹೇಳೇನ ಹೊಡೆದಂದ್ರೆ ಸರ್ ನನ್ಗೆ ಜೀವ ಓಟದ ಅಂಬೋದು ಕಬ್ರಿರ್ಲಿಲ್ಲ, ಹಂಗ್ ಹೊಡ್ಯಾರ ಸರ್ ಅವರು. ಯಾರು ನಿಮ್ಮ ಯಜಮಾನ್ರು? ಹಾ ಸರ್. ನಾನು ಊರಿಗೆ ನಮ್ಮವ್ವ ಫೋನ್ ಮಾಡಿ ಹೇಳ್ದೆ ಸರ್, ಹಿಂಗ್ ಹೊಡಿತಾರಮ್ಮ, ನಂಗೆ ಆಗಲ್ಲ, ನಾನ್ ಬರ್ತೀನಂತ. ನಮ್ಮಮ್ಮ ಅಂದ್ಲು, ಜಾತ್ರೆ ತಾನ ಇರಮ್ಮ ನೀನು, ಜಾತ್ರೆಗೆ ಅಣ್ಣನವ್ರ ಕಡ್ಯಾಕ್ ಬರ್ತಾರ, ಅವಾಗ ಅದಕ್ಕೆ ಬುದ್ಧಿ ಹೇಳಿ ಕಳಿಸ್ತೀವಿ ಅಂತ ಅಂದ್ಲು ಸರ್. ಆಯ್ತು ಸರ್, ಜಾತ್ರೆಗೆ ನಮ್ಮೂರಾಗ ಜಾತ್ರೆ ನಡ್ತೇವೆ ಸರ್, ಯಲ್ಲಮ್ಮನ ಜಾತ್ರೆ, ದೊಡ್ಡ ಜಾತ್ರೆ ಅದು. ಯಲ್ಲಮ್ಮನ ಜಾತ್ರೆಗೆ ಅಣ್ಣ ಬಂದ ಸರ್ ಕರೆಕ್ಕ, ಅಲ್ಲಿ ಏನ್ ಮಾತಾಡಿಲ್ಲ ಸರ್ ಅಣ್ಣ. ಎಲ್ಲಮ್ಮ ಅಂದ್ರೆ ನಿಮ್ಮ ಮನೆ ದೇವ್ರ? ಹಾ ಸರ್, ಮನೆದವ್ರು ಎಲ್ಲಮ್ಮವ್ವ. ಅಣ್ಣ ಅವಾಗ ಏನ್ ಮಾತಾಡಿಲ್ಲ ಸರ್, ಅಣ್ಣನವ್ರ ದಿನ ಮದ್ವೆ ಆಗಿರ್ಲಿಲ್ಲ ಅವಾಗ, ನಂದ ಫಸ್ಟ್ ಮದ್ವೆ ಆಗಿದ್ದು. ಕರ್ಕೊಂಡ್ ಬಂದ್ರು ಸರ್, ಜಾತ್ರೆ ಗೀತ್ರೆ ಎಲ್ಲಾ ಆಯ್ತಾ, ಆಮೇಲೆ ಕಳ್ಸ್ರಿ ಅಂತ ಹೇಳಿ ಬಂದ ಸರ್ ಆತ. ನನಗ ಆತನ್ ನೋಡಿದ್ರೆ ಸರ್ ಕೈ ಕಾಲೆಲ್ಲ ನಡುಗ್ ಬಿಡೋದು. ಜೊತೆಗೂ ಅಲ್ಲಿ ಊರ್ಗ್ ಹೋದ್ರು ಏನಂದ್ರೆ ಏನು ಮಾತಾಡ್ತಿದ್ದಿಲ್ಲ ಸರ್, ಹಂಗ ಹೊಡಿತಾರನ್ನ ಬೈಕ್ ನಾನ್ ಏನು ಮಾತಾಡ್ತಿದ್ದಿಲ್ಲ, ಅವ್ರು ಏನ್ ಮಾಡಿದ್ರು. ನಾನ್ ಹೇಳಿದೆ ಸರ್ ನಮ್ಮವ್ವ ನಮ್ಮ ಮಾಮನವ್ರಿಗೆಲ್ಲ ಹೇಳಿದ್ವಿ ಸರ್, ಕುಡಿತಾನ ಹೊಡಿತಾನ ಅಂತ ಜಗ್ಗ ಕಿರಿಕಿರಿ ಮಾಡ್ತಾನಂತ, ನೀ ದಪ್ಪ ಇದ್ದಿ, ನನಗ ಓದಲ್ಲಿ ಬಂದಲ್ಲಿ ನಂಗೆ ನಾಚಿಕ್ ಬರ್ತದ, ನೀನ್ ನನ್ ಜೊತೆಗೆ ಬರಬೇಡ, ನೀನ್ ಒಬ್ಬಕ್ಕೆ ಹೋಗ್ ಹೊಲ್ಕ, ನೀನ್ ಒಬ್ಬಕ್ಕೆ ತೋರ್ಸಂಬ, ನೀನ್ ನನ್ಗೇನು ಹೇಳ್ಬೇಡ ಅಂತಿದೆ ಸರ್ ಆತ. ಸರ್ ಬಂದ್ವಿ, ನಮ್ಮ ಅಣ್ಣನವ್ರ ಕಳ್ಸಂಗಿಲ್ಲಪ್ಪ, ನೀನ್ ಹೊಡಿತಿದಂತ, ಎದಕ್ ಹೊಡಿತಿದಿ ಏನಿಲ್ಲ, ನಮ್ ತಂಗಿದಿ ಏನ್ ನೋಡಿಗೆ ಹೊಡಿತಿದ್ನಿ ಅಂತ ಕೇಳಿದ್ರು ಸರ್ ನಮ್ಮ ಅಣ್ಣವ್ರವ್ರು. ನನ್ಗ ಇಷ್ಟ ಇದ್ದಿದ್ದಿಲ್ಲ, ನಮ್ಮವ್ನವ್ರ ಬಲವಂತಕ್ ನನ್ಗ್ ಮದ್ವಿ ಮಾಡ್ಯಾರ. ಈಗ ಆದ್ರೂ ನನ್ಗೇನಕ್ ಬೇಕಂಬುದಿಲ್ಲ, ಮನ್ಯಾಗ ಒಬ್ಬಕ್ಕೆ ಅಡಿಗೆ ಮಾಡ್ಕೊಂತಿರ್ಲಿ, ಮನ್ಯಾಗ ಒಂದ್ ಎಣಿತ ಅಂತ ಇರ್ಲಿ ಅಂಬ ಮಾತಿಗೆ ನಾ ಬಂದಿನ, ಕಳ್ಸಂಗಿತ್ರ ಕಳ್ಸಲ್ಕಿಲ್ಲ ಇಟ್ಗರಿ, ನನ್ಗೇನ್ ಬೇಕಾಗಿಲ್ಲ ಅಂತ ಹೋದ ಸರ್ ಆತ. ಹೋದ ಅಷ್ಟೊತ್ತಿಗೆ ಸರ್ ಆತ 3 ಕೊಲೆ ಮಾಡಿದ್ನಂತ ಸರ್, ನನ್ ಮದ್ವೆ ಆಗಷ್ಟಿಗೆ. ಯಾರು? ನನ್ ಗಂಡ ಸರ್. ಹೌದಾ? ಹಾ ಸರ್. ಮತ್ತೆ ಅಲ್ಲೆಲ್ಲೂ ಶಿಕ್ಷೆ ಆಗಿರ್ಲಿಲ್ವಾ? ಇಲ್ಲ ಸರ್, ಅವ್ರದ್ದು ಒಂದು ಟ್ರ್ಯಾಕ್ಟರ್ ಇತ್ತು ಸರ್, ಅವ್ರದ್ದು ಕಟಿಂಗ್ ಮಿಷಿನ್ ಆತ್ ಸರ್. ಕಟಿಂಗ್ ಮಿಷಿನ್ ಅಂದ್ರ ಕಿಟಕಿ ಬಾಕ್ಲೆಲ್ಲ ಮಾಡ್ತಾರಲ್ಲ ಸರ್, ಅದು ಆ ಕೆಲ್ಸ ಮಾಡಾರ ಸರ್ ಅವ್ರು. ಬೇಸಾರ ಟ್ರ್ಯಾಕ್ಟರ್ ಅದ ಕೆಲ್ಸ ಮಾಡ್ತಾನಂತ ಕೊಟ್ರು ಸರ್. ಅದು ಯಾವ್ದೋ ಒಂದು ಹುಡುಗಿ ಜೊತೆಗೆ ಇದ್ನಂತ ಸರ್ ಆತ, ಮದ್ವೆ ಆಲರ್ಕಿನ್ ಮುಂಚಕ. ಆ ಹುಡುಗಿನ ಇವ್ರ ದೋಸ್ತರು ಇದ್ನಂತ ಸರ್. ನಾನಿದ್ದ ಹುಡುಗಿಗೆ ನೀನಿದ್ದಿದ್ದಿ, ನನ್ ಹುಡುಗಿಗೆ ನೀನ್ ಹಾಕಿದ್ದೆ ಅಂತ ಜಗಾಡಿ ಅವ್ರ 3 ಟ್ರ್ಯಾಕ್ಟರ್ ತಗೊಂಡ್ ಬುದ್ಧಿ ಕೊಲ್ಲಿದ್ನಂತ ಸರ್ ಆತ. ನಮಗ್ ಗೊತ್ತಿಲ್ರಿ ಸರ್, ಅದ್ ಯಾವ್ದು ಗೊತ್ತಿಲ್ಲ. ಬಟ್ ಅದು ಕೇಸು ಪಾಸ್ ಏನು ಆಗಿರ್ಲಿಲ್ವಾ? ಆಗಿಲ್ಲ ಸರ್, ಹೇಳ್ತೀನಿ ಸರ್, ಇದು ಹೇಳ್ತೀನಿ. ಟ್ರ್ಯಾಕ್ಟರ್ ತಗೊಂಡ್ ಬುದ್ಧಿ ಸರ್, ಅದು ಟ್ರ್ಯಾಕ್ಟರ್ ಏನ್ ಮಾಡ್ಯಾನ ಸರ್, ಒಳಗ್ ಬಿಟ್ಟು ಬಂದನ್ ಸರ್. ಒಳೆ ಅಂದ್ರ ಅರ್ಥ ಆಗಿತ್ತು ಸರ್, ಅಂದ್ರೆ ಹರಿಯೋ ನದಿ. ಹಾ ಸರ್, ಅಲ್ಲಿ ಬಿಟ್ಟು ಬಂದನ್ ಸರ್ ಆತ ಅದು ಟ್ರ್ಯಾಕ್ಟರ್. ಬಿಟ್ಟು ಬಂದು ರವ್ಗೆ ಏನಂತ ಸರ್, ಯಾವ ಮೈ ಬೇಗ ಹಿಂಗ ಮಾಡಿ ಬಂದಂತ, ಅವರಪ್ಪ ಬೇಸ್ ಮಾಡಿದಪ್ಪ, ಮನೆ ಮುಚ್ಚಿ ಬಿಟ್ಟಲ್ಲ, ಇಲ್ಲಿರ್ಬಾರ್ದು ನೀನು ಅಂತಂದು ಅವ್ರು ಸಂಬಂಧಿಕರ ತಂಗಿ ಆಗ್ಬೇಕು ಸರ್. ಅವ್ರು ದೂರ ಅವ್ರ ತಂಗಿ ಮನೆಗ್ ಕಳ್ಸಿ ಬಂದ್ರಂತ ಸರ್ ಅದ್ನ. ಅದಾದ್ಮೇಲೆ ಅವ್ರ ಪೊಲೀಸರವರೆಲ್ಲ ಬಂದ್ರಂತ ಸರ್, ಅದೇನು ಮುಚ್ಚಾಕಿದ್ರಂತ ಸರ್. ಅವ್ರ ಏನೋ ಕೇಸ್ ಆಗಿಲ್ಲ, ಏನಾಗಿಲ್ಲ ಸರ್, ಬಿಟ್ಟು ಕೊಟ್ಟಿಲ್ಲ ಅವರು. ಅದೇನು ಗೊತ್ತಿಲ್ಲ ಸರ್ ನಮ್ಗ, ಅಷ್ಟು ಕೆಟ್ಟವ್ರ ಆರಂಭದು ಗೊತ್ತಿಲ್ಲ, ನಮ್ಗೇನು ಗೊತ್ತಿಲ್ಲ ಸರ್. ಮದ್ವೆ ಮಾಡಿ ಕೊಟ್ಬಿಟ್ರು, ಕಿರಿ ಮಾಡ್ತಿದ್ರು ಸರ್, ಕಿರಿಕಿರಿ ಮಾಡ್ತಿದ್ರು. ವಯಸ್ಸಿನವರೆಗೂ ಅವ್ರಿಗೆ ಯಾಕೆ ಮದ್ವೆ ಆಗಿರ್ಲಿಲ್ಲ? ಅವ್ರಿಗೆ ಹೆಣ್ಣು ಯಾರು ಕೊಟ್ಟಿಲ್ಲ ಸರ್, ಎಲ್ಲೂ ಹೆಣ್ಣು ಕೊಟ್ಟಿಲ್ಲ ಅವ್ರಿಗೆ. ಅವ್ರ ಊರಿಂದ ನಮ್ಮೂರ್ಗೆ ಒಂದ್ 50 ಕಿಲೋಮೀಟರ್ ದೂರ ಆಗ್ತು. ನಮ್ಮಮ್ಮ ನನ್ ಮಗಳು ದಪ್ಪಾಳ ಅನ್ನೋದು ಅಷ್ಟೇ ಗೊತ್ತು ಸರ್. ನಮ್ಮಮ್ಮಗೆ ಏನ್ ಗೊತ್ತಿಲ್ಲ, ಮದ್ವಿ ಮಾಡಿದ್ರಾಯ್ತು ಅಂತ ಮದ್ವಿ ಮಾಡ್ಬಿಟ್ರು ಸರ್. ಆಯ್ತು. ನಮ್ಗೇನಂದ್ರೆ ಏನು ಗೊತ್ತಾಗ್ತಿಲ್ಲ ಸರ್. ನನ್ಗೆ ಏನಂದ್ರೆ ಏನು ಗೊತ್ತಾಗ್ತಿಲ್ಲ. ಮದ್ವಿ ಮಾಡಿ ದಂಡರ್ ಕಳ್ಸ್ಬಿಟ್ರು ಸರ್. ಅಲ್ಲಿ ನೋಡಿದ್ರೆ ಅದನ್ನ ನೋಡಿದ್ರೆ ಅಂಜಿಕ್ ಬರತ್ ಸರ್. ಫಸ್ಟ್ ಹಂಗ ಹೊಡೆದ ನನಗ ಬುಗುಳ್ ಬೀಳ್ಸ್ಬಿಟ್ಟಿದ್ದೆ ಸರ್ ನನಗತ್ತ. ಆಮೇಲೆ ಇವ್ರು ನಮ್ಮಮ್ಮನವ್ರಿಗೆ 3 ವರ್ಷ ಆಯ್ತು ಸರ್ ಮದ್ವೆ ಆಗಿ, ಮಕ್ಕಳಾಗಿಲ್ಲ ಅಂತಿದ್ರು ಸರ್ ಇಲ್ಲಿ ಊರಾಗ. ತೋರ್ಸಿದ್ರು. ಆಮೇಲೆ ನನ್ಗೊಂದ್ ಮಗ ಹುಟ್ಟಿದ ಸರ್, ಚಂದ ಸರ್ ನನ್ ಮಗ, ನನ್ ಗಂಡನಂಗಾನ. ಓಕೆ, ಅಂದ್ರೆ ಅವಾಗೂ ಜಾತ್ರೆ ಅದೇ ಬುದ್ಧಿ ಹೇಳಿಕ್ ಬಂದ್ರೆ ಅವಾಗ ಕರ್ಕೊಂಡು ಹೋದ್ರು? ಹಾ ಸರ್, ಬಂದ್ರು ಸರ್. ಆಮೇಲೆ ಅವ್ರ ಊರ್ಲೆಸ್ ಮಂದಿನ ಕರ್ಕೊಂಡ್ ಬಂದ ಸರ್ ಅತ್ತ. ಅವ್ರ ಊರನವ್ರ ಏನಂದ್ರು, ಕಳ್ಸ್ರಮ್ಮ, ಹಂಗಂದ್ರೆ ಹೆಂಗ ಆಗ್ತದ, ಇರೋದ್ ಒಬ್ಬ ಮಗಳಾಳ, ಹಂಗ ಮನೆ ಕಟ್ಕೊಂಡ್ ಕುಂಟ್ರೆ ಚಂದ ಕಾಣದಲ್ಲ, ಕಳ್ಸ ಅಂತಂದ್ರ ಸರ್. ಕಳಿಸ್ತೀವಿ, ನೀವ್ ಯಾರನ್ನ ನಡಬರಕಾಗ್ರಿ, ಏನೊಂದ್ ಜವಾಬ್ದಾರ ಆದ್ರ ನಾವ್ ನಿಮ್ಮನ್ ಕೇಳ್ತೀವಿ ಅಂತ ಅಂದ್ರು ಸರ್ ನಮ್ಮವ್ವ ನಮ್ಮ ಅಣ್ಣನವ್ರು. ಮನೆಗೆ ಇಟ್ಕೋಬೇಕಂತ ನಾವೇನ್ ಮಾಡಿ ಕೊಟ್ಟಿಲ್ಲ, ನಡ್ಸ್ಬೇಕಂಬದ ನಮಗನಾದ, ಹಿಂಗ್ ಮಾಡ್ತಾರಂತ ಅವ್ರು ಅಂತ ಅಂದ್ರು ಸರ್ ನಮ್ಮ ಅಣ್ಣವ್ರು. ಕರ್ಕೊಂಡ್ ಹೋಗಿ ಸರ್, ಇನ್ನ ಮನ್ಯಾಗ ಹೆಜ್ಜೆನೆ ಇಟ್ಟಿಲ್ಲ ಸರ್.
ಹೊಡ್ಯಾಕತ್ರಿ ಸರ್. ಜಗ್ಗೆ ಹೋಗಿ ನಿಮ್ ಮನೆಗ್ ಹೋಗಿ ಹೇಳಿದ್ದೆಲ್ಲ ನೀನು ಯಾಕೆ ಹೇಳಿದೀನಿ ನೀನು ಬರಕ್ ಹೋಗ್ಬೇಡ ಮನ್ಯಾಕ ಅಂತ ಕರ್ಕೊಂಡ್ ಹೋಗಿ ಜಗ್ಗೆ ಹೊಡ್ಯಾಕತ್ರಿ ಸರ್. ನಮ್ ನಾದಿನವ್ರು ನಮ್ ಮಾವ ಒಳ್ಳೆ ಮನ್ಸಿದ್ದ ಸರ್. ನಮ್ ನಾದಿನಿ ನನ್ ಗಂಡ ನಮ್ಮ ಅತ್ತಿ ಅವ್ರು ನಡಬರಕಾಗಿ ಕರ್ಕೊಂಡ್ ಹೋಗಿದ್ರಲ್ಲ ಸರ್. ಅವ್ರು ಬಂದು ನಾವ್ ನಡಬರಕಾಗಿ ಕರ್ಕೊಂಡ್ ಬಂದಿವಿ, ಮತ್ತ ಹುಡುಗಿಗೆ ಏನಾದ್ರ ನನ್ನ ಮೇಲೆ ಆಗ್ತದ ಇದು ಬೇಡ ಅಂತ ಮತ್ತೆ ವಾಪಸ್ ಕರ್ಕೊಂಡ್ ಬಂದ್ಬಿಟ್ರು ಸರ್. ನಾನು ಊರಿಗೆ ವಾಪಸ್ ಕರ್ಕೊಂಡ್ ಬಂದ್ಬಿಟ್ರು ಸರ್. ಮತ್ತೆ ಅವ್ರು ನೋಡಮ್ಮ ಹಿಂಗ್ ಹೊಡ್ಯಾಕತ್ತಾನ, ನಾ ಬಂದು ಕರ್ಕೊಂಡ್ ಹೋಗಿದ್ ತಪ್ಪಾಯ್ತು, ಬಂದ್ ನಿಮ್ ಮಗಳನ್ನ ನಿಮ್ ಮನೆಗ್ ಒಪ್ಪಿಸಿವಿ, ಕಳ್ಸಕ್ ಹೋಗ್ಬಾಡ್ರ ಅಂತ ಅಂದ್ರು ಸರ್ ಅವ್ರು. ಅದಾದ್ಮೇಲೆ ನಾನು ಓದ್ಕಂತ ಬಂದ್ಕಂತಿರ್ತೀನಿ, ನಾನು ಓದ್ಕಂತ ಬಂದ್ಕಂತ ಇರ್ತೀನಿ ಅಂತ ಬಂದ ಸರ್. ಬಂದ ಸರ್ ತೋರ್ಸ್ಕೊಂಡ್ವಿ. ನನ್ ಮಗಗ್ ಪ್ರೆಗ್ನೆಂಟ್ ಇದೆ ಸರ್, 1.5 ತಿಂಗಳು ಪ್ರೆಗ್ನೆಂಟ್ ನಾನು. ಬಟ್ ಅವಾಗ ನೀವು ತವ್ರ ಮನೇಲೇ ಇದ್ರಿ? ನಿಮ್ಮ ಮನೆಯಲ್ಲಿ? ನನ್ ಮನೇಲಿ ಇದೆ ಸರ್. ನಾನು 1.5 ತಿಂಗಳು ಪ್ರೆಗ್ನೆಂಟ್ ನಾನು. ಬಟ್ ಈತ ಬಂದು ಹೋಗಿ ಇರ್ತಿದ್ರು? ಹೋಗ್ತಿದ್ರು ಬರ್ತಿದ್ರು ಸರ್, ಹೋಗ್ತಿದ್ರು ಬರ್ತಿದ್ರು. ಆಯ್ತು. 1.5 ತಿಂಗಳು ಪ್ರೆಗ್ನೆಂಟ್ ಸರ್ ನಾನು. ಅವ್ರದ್ದೇನ ಇಲ್ಲಿ ಬೆಂಗಳೂರಿಗೆ ಇರ್ತ ಸರ್. ಆತ ಊರಾಗ ನೆಟ್ಟಿಗಿರ್ತಿರ್ಲಿಲ್ಲ ಸರ್, ಬೆಂಗಳೂರಿಗೆ ಬರ್ತಿದ್ದ ಆತ. ಡ್ರೈವಿಂಗ್ ಕೆಲಸ ಮಾಡ್ತೀನಂತ ಅಲ್ಲಿ ಯಾವಕಿನ್ನ ಕಲ್ತಾನ ಸರ್. ಆತ ನಮ್ಗೆ ಯಾವ್ದು ಗೊತ್ತೇ ಇಲ್ಲ ಸರ್. ಅದ್ ಯಾವ್ದು ಏನ್ ಕಲ್ತಾರೆ ಅಂದ್ರೆ ಇಟ್ಕೊಂಡನ್ ಸರ್, ಯಾವಕಿನ್ನ ಇಟ್ಕೊಂಡನ್ ಆತ. ಅಂದ್ರೆ ಬೇರೆ ಹೆಣ್ಣಿನ ಸವಾಸ ಇದೆ ಅಂತ? ಸರ್ ಸರ್. ಓಕೆ ಓಕೆ. ಅದು ನಮಗ್ ಗೊತ್ತೇ ಇಲ್ಲ ಸರ್. ನನಗೆ ಏನಂದ್ರೆ ಏನ್ ಗೊತ್ತಾಗ್ತಿದ್ದಿಲ್ಲ. ನಾನು 1.5 ತಿಂಗಳು ಪ್ರೆಗ್ನೆಂಟ್ ಸರ್. ನಾನು ಅಂದ್ರೆ ಕರೆಕ್ಟ್ ಡೇಟ್ ಆಗ್ತಿದ್ದೆ ಸರ್. ಅಮ್ಮ ನಾನು 2 ತಿಂಗಳು ಆಗಿಲ್ಲ ಅಂದೆ ಸರ್. ಚೆಕ್ ಮಾಡಿಸಿದ್ವಿ, ನಿಂತದಂತ ಹೇಳಿದ್ರು ಸರ್ ಡಾಕ್ಟ್ರು. ಸರಿ ಆಯ್ತು ಅಂದ್ರು ಸರ್. ನನಗ ಒಂದ್ ತೆಂಬಿಗೆ ಎತ್ತಬಾರ್ದು, ಹಿಂಗ್ ಕುಂದ್ರಬಾರ್ದು, ಹಿಂಗ್ ನಿಂದ್ರಬಾರ್ದು, ಬಾರ್ ಕಟ್ನಿಟ್ಟು ಹೇಳಿದ್ರಿ ಸರ್ ನನಗ. ಏನಿಲ್ಲ ಅಂದ್ರೆ ತಿಂಗ್ಳಿಗೆ 5-6 ಸಾವಿರ ರೂಪಾಯಿ ಖರ್ಚಾಗ್ತಿತ್ತು ಸರ್. ನಂದು ಬಾಣತನ ಆಗಿ ಎಲ್ಲ ಸ್ಟಾಗಟಿಗೆ ಒಂದ್ 2-3 ಲಕ್ಷನ ಬಂತು ಸರ್. ನನ್ ಮಗನಿಗೆ ಆರಾಮಿದ್ದಿಲ್ಲ ಸರ್. ನನ್ ಮಗನಿಗೆ ಆರಾಮಿದ್ದಿಲ್ಲ. 1.5 ತಿಂಗಳಿದ್ದ ಬೆಂಗಳೂರಿಗೆ ಬಂದನ್ರಿ ಸರ್. ಅಷ್ಟೇ ಸರ್. ಆಮೇಲೆ ಒಳ್ಳೆ ಬಂದಿಲ್ರಿ ಸರ್ ಆತ ಅಲ್ಲಿ ಒಳ್ಳೆ ಊರಿಗೆ. ಹಿಂಗೆ ಸರ್ಗ್ ನಿಂತದಂತ ಫೋನ್ ಮಾಡಿ ಹೇಳ್ದ. ಅದಕ್ ನಾನೇನ್ ಮಾಡ್ಲಿ ಅಂತ ಅಂದ ಸರ್ ಅಷ್ಟೇ. ಅದಕ್ ನಾನೇನ್ ಮಾಡ್ಲಂದ ಬಾಣ್ತನ ಸರ್ ಎಲ್ಲ ಆಯ್ತು. ನನ್ ಮಗ 5 ತಿಂಗಳು ಹತ್ತಿದ್ದ. ಫಸ್ಟಿಗೆ ಆರಾಮಿದ್ದಿಲ್ಲ ಸರ್. ಎಲ್ಲ ತೋರ್ಸ್ಕೊಂಡ್ ಊರಿಗೆ ಹೋದ್ವಿ ಸರ್. ಒಂದ್ 11 ದಿನ ಇದ್ವಿ ಸರ್ ಬಾಣ್ತನ ಆದ್ಮೇಲೆ ದವಾಖಾನ್ಯಾಗ. ನನ್ ಮಗನಿಗೆ ಆರಾಮಿದ್ದಿಲ್ಲ. ಅದಾದ್ಮೇಲೆ ಊರಿಗೆ ಹೋದ್ವಿ ಸರ್. ಒಂದ್ 5 ತಿಂಗಳದಾಗ ಮತ್ತೆ ನಮ್ ಊರಾಗ ಜಾತ್ರೆ ಇತ್ತು ಸರ್. ಅವತ್ತು ಬಂದಿದ್ದ ಊರಿಗೆ. ಊರಿಗೆ ಬಂದಿದ್ದ. ನಮ್ಗೆ ಯಾರು ಹೇಳಿದ್ರು ನಿನ್ ಗಂಡ ಬಂದನ್ ಜಾತ್ರೆಗೆ ಅಂತ. ಮನಿಗ್ ಬರಕತ್ತಿದ ಸರ್. ಮನ್ಯಾಕ ಬರಬೇಡ, ಮನ್ಯಾಕ ಅಲ್ಲೇ ನಿಂದ್ರ ಅಂದ ಸರ್. ನಾನು ಯಾಕೆ ಬರಬಾರ್ದಂದ, ಇಷ್ಟು ದಿನ ಎಲ್ಗ ಹೋಗಿದ್ದಿ, ಈಗ ಬಂದಿದ್ದಿ, ಕೂಸುಟ್ಟಿ 5 ತಿಂಗಳಾಯ್ತು, ಇವಾಗ ಬಂದಿದ್ದಿ, ಇಷ್ಟು ದಿನ ಇಲ್ದ ಈಗ ಯಾಕೆ ಬರ್ತಾಂಡೆ ಸರ್ ನಾನು. ಆ ಮಾತಿಗೆ ಹಂಗೆ ಹಿಂದಕ್ ಹೋದ ಸರ್. ಆತ ಮನ್ಯಾಕ ಬರ್ಲಿಲ್ಲ, ಇನ್ನೊಂದ್ ಮಾತಾಡ್ಲಿಲ್ಲ ಆತ. ಆ ಮಾತಿಗೆ ಮತ್ತೆ ಹಿಂದಕ್ ಹೋದ. ನಾನು ಊರಾಗೆ ಇದ್ದೆ ಸರ್. ಊರಾಗ ಕೆಲ್ಸಕ್ಕೆ ಹೋಗ್ತಿದ್ದೆ. ಅತಿ ಬಿಡ್ಸಾಕ ಸರಿತ ಊರಾಗ ಇರ್ತಲ್ರಿ ಸರ್ ಕೆಲ್ಸ. ಹಂಗೆ ಕೆಲ್ಸಕ್ಕೆ ಹೋಗ್ತಿದ್ದೆ ಸರ್. ಒಂದ್ 2-3 ವರ್ಷ ಬಿಟ್ಟು ಮತ್ತೆ ಬಂದ ಸರ್. ನಾನು ನೆನ್ಸಿನ ಕರ್ಕೊಂಡ್ ಹೋಗ್ತೀನಿ, ನಾನ್ ಹೊಡಿಯಲ್ಲ ಮಾಡಲ್ಲ, ಚಂದ ತಗೊಂತೀನಿ ಹಂಗ ಹಿಂಗ ಅಂತ ಅಂದ ಸರ್. ನಮ್ ಊರನವ್ರು ನಮ್ಮ ಅಣ್ಣನವ್ರು ಅಂದ್ರು ಬೇಡ, ನೀನ್ ಹೊಡಿತಿದ್ದಿ ಬಡಿತಿದ್ದಿ ಎಲ್ಲ ಗೊತ್ತದ, ನಿಂದೆಲ್ಲ ತಿಳ್ಕೊಂಡಿವಿ ನಾವು. ಅಷ್ಟೊತ್ತಿಗೆಲ್ಲ ಒಂದು ಗೊತ್ತಾಯ್ತು ಸರ್ ನಮಗ ಅಷ್ಟೊಂದೆಲ್ಲ ವಸ್ತು. ಅಂದ್ರೆ ಬೇರೆ ಹೆಣ್ಣಿನ ಸವಾಸ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತವ? ಅದ್ ಹೇಳಕ್ಕೆ ಅಂತ ಬರ್ತೀನಿ ಸರ್ ನಾನು. ಅದು ಒಂದು ತಿಳ್ಕೊಂತ ಬಂದಿವಿ ಸರ್ ನಾವು. ಒಂದು ತಿಳ್ಕೊಂತ ಬರತ್ ಅಷ್ಟೊತ್ತಿಗೆ ನಮ್ಗುನು ಹೆಂಗ ಒಂದು ಮಗ ಹುಟ್ಟಾನ, ಇಲ್ಲೇ ಮಾಡ್ಕೊಂಡ್ ತಿನ್ಲಿ ಅನ್ನೋದು ನಮ್ಮ ಅಣ್ಣನವ್ರಿಗೆ ಆಯ್ತು ಸರ್. ಅದು ನಮ್ಮ ಅಣ್ಣನವ್ರಿಗೆ ಮದುವೆ ಆಯ್ತು ಸರ್. ಒಂದು ಸಪ್ರೇಟ್ ಆಗಿ ಒಂದು ರೂಮ್ ಕಟ್ಟಿ ಕೊಟ್ರಿ ಸರ್ ನಮ್ಮವ್ವ ನನಗ. ನನ್ ಮಗನ್ ಕರ್ಕೊಂಡ್ ಅಲ್ಲೇ ಇರ್ತಿದ್ದೆ ಸರ್. ನಾನ್ ಕೆಲ್ಸಕ್ಕೆ ಹೋಗ್ತಿದ್ದೆ ಬರ್ತಿದ್ದೆ. ನನ್ ಮಗ ಆಡ್ಕೊಂತ ಹಂಗೆ ಇರ್ತಿದ್ದೆ, ನಮ್ಮವ್ವ ನೋಡ್ಕೊಂತ ಇರ್ತಿದ್ಲ. ಒಂದ್ 2 ವರ್ಷ ಬಿಟ್ಟು ಮತ್ತೆ ಬಂದ ಸರ್. ನಾನು ಕರ್ಕೊಂಡ್ ಹೋಗ್ತೀನಿ ಹಂಗ ಹಿಂಗ ಅಂತ. ಇಲ್ಲ ನಾವ್ ಕಳ್ಸೋದಿಲ್ಲ, ಇರಂಗಿತ್ರ ಇಲ್ಲೇ ಇರು, ನಾವ್ ಕಳ್ಸೋದಿಲ್ಲ ಅಂತ ಅಂದ್ರ ಸರ್ ನಮ್ಮ ಅಣ್ಣನವ್ರು. ಆಯ್ತು ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತ ಅಂದ ಸರ್ ಆತ. ನಾನು ಎಲ್ಲಿಗೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂತಂದ. ಹಂಗ ಅಂದತ್ತ ಸರ್. ರಾತ್ರಿ ಬರತ್ತ, ರಾತ್ರಿ ಮಕ್ಕತ್ತ. ಒಂದ್ ರಾತ್ರಿ 11-12 ಗಂಟೆಗೆ ಬರತ್ತ. ಮುಂಜಾನೆ 4-5 ಗಂಟೆಗೆ ಹೋಗ್ಬಿಡತ್ತ ಸರ್. ಬಾತ್ರೂಮ್ ಹೋಗಿ ಬರ್ತೀನಿ ಅಂತ ಹೋಗ್ಬಿಡತ್ತ. ಇಲ್ಕಂದ್ರ ಬಗ್ಲಾಗ ಮಕ್ಕಂತ ಎದ್ದೆದ್ದು ಹೋಗ್ಬಿಡತ್ತ ಸರ್. ಹಂಗ್ ಮಾಡ್ತಿದ್ದಾತ. ಹಂಗ್ ಮಾಡ್ತಿದ್ದ. ನಾನ್ ಅಂದೆ ಸರ್, ಹಿಂಗ್ ಬಂದು ಹೋದ್ರ ಮತ್ತೆ ಸರಗ್ ನಿಂತ್ರ ನನ್ಗೆ ಯಾರು ತಂದ ಹಾಕೋರು ಯಾರಿಲ್ಲ, ಹಿಂಗ್ ಮಾಡಿದ್ರಂಗ ಇರಂಗಿತ್ತಂದ್ರ ಇರ್ಲಿ, ಇಲ್ಕಂದ್ರ ಹೋಗ್ಬಿಡ್ಲಿ, ಹಿಂಗ ಬಂದು ಹೋಗೋದಂದ್ರೆ ಚಂದ ಕಾಣಲ್ಲ ಅಂತಂದೆ ಸರ್ ನಾನು.
ಮತ್ತೆ ಹೋಗಿ 3-4 ತಿಂಗಳು ಮತ್ತೆ ಬಂದ ಸರ್. ಮತ್ತೆ ಹಂಗೆ ಮಾಡಿದೆ ಸರ್. ನಾ ಇರ್ತೀನಿ ಅನ್ನೋದು, ಒಂದಿನ ಇರೋದು, ಮತ್ತೆ ಹೋಗ್ಬಿಡೋದು, ಮತ್ತೆ 2-3 ತಿಂಗಳು ಬಿಟ್ಟು ಬರೋದು, ಮತ್ತೆ ನಾನ್ ಇರ್ತೀನಿ ಅನ್ನೋದು, ಹಂಗೆ ಮಾಡೋದು, ಹಂಗೆ ಮಾಡಿದೆ ಸರ್ ಅತ್ತ. ನನ್ ಅಷ್ಟೆಲ್ಲ ಆದ್ಮೇಲೆ ಅಷ್ಟೊತ್ತಿಗೆ ನನ್ ಮಗ 5 ವರ್ಷದ ಸರ್. ನನ್ ಮಗ ನನಗ ಯಾರು ನನ್ನ ಗಂಡನ ತಮ್ಮನ ಹೇಳ್ತೀನಿ, ಅಕ್ಕನ ಮಗಳು ಹೇಳಿದ್ಲು ಸರ್ ನನಗ, ಬೆಂಗಳೂರಾಗ ಒಬ್ಬಕಿನ ಮಾಡ್ಕೊಂಡ ಆತ ಅಂತ. ಯಾರು ಹೇಳಿದ್ರು? ನನ್ ಗಂಡನ ತಮ್ಮನ ಹೇಳ್ತೀನಿ, ಅಕ್ಕನ ಮಗಳು ಸರ್. ಅಯ್ಯೋ, ನಮ್ಮ ವಾರಗಿತ್ತಿನ ಅಕ್ಕನ ಮಗಳು ಸರ್. ಆಯ್ತು ಆಯ್ತು. ಅವ್ರೇನ್ ಹೇಳಿದ್ರು? ಅತ್ತ ಬೆಂಗಳೂರಾಗ ಹಿಂಗ್ ಮಾಡ್ಕೊಂಡನ. ಅಷ್ಟೊತ್ತಿಗೆ ಅಲ್ಲಿ ನಮ್ಮ ಅಣ್ಣ ತಮ್ಮರ ಹತ್ರ ಒಂದ್ ಹುಡುಗ ಎಕ್ಸೆಂಟ್ ಆಗಿ ಸತ್ತಿದೆ ಸರ್. ಅವಾಗ ಬರಕ್ ಕೇಳಿದ್ರು ಸರ್. ನನಗ ಅವಾಗ ಹೋಗಷ್ಟ ಇರ್ಲಿಲ್ಲ, ಆರಾಮ್ ಇದ್ದಿದ್ದಿಲ್ಲ. ಅವಾಗ ಕರ್ಕೊಂಬಂದ ಅಂತಾರ ಅಕ್ಕಿನ ಊರಿಗತ್ತ. ಬೆಂಗಳೂರಾಗ ಇದ್ಲ ಅಲ್ಲಿಕಿನ, ಈಕಿನ ಅಲ್ಲಿ ಕರ್ಕೊಂಬಂದ ಅಂತಾರತ್ತ. ಹಿಂಗ್ ಕರ್ಕೊಂಬಂದಿದ್ದ, ಹಿಂಗ್ ಮಾಡಿದ ಅಂತ ಅಂದ್ರ ಸರ್. ನಾನು ಕೇಳಿದೆ ಸರ್ ಊರಿಗೆ ಬಂದ್ಮೇಲೆ. ನನಗ್ ಹೋಗಕ್ ಇದ್ದಿದ್ದಿಲ್ಲ. ಅಲ್ಲಿ ಬೆಂಗಳೂರಾಗ ಇದ್ದವ್ರು ಯಾರು ಏನಂತ ಕೇಳಿದೆ ಸರ್ ನಾನು. ನಮ್ಮವ್ವ ಅಂದ್ರೆ ಕೇಳ್ಬೇಡ, ಕೇಳಿದ್ರೆ ಮತ್ತೆ ಹೊಡಿತಾನ, ನಿನ್ ಮಗನಿಗೆ ಏನಾನ ಮಾಡ್ತಾನ, ಹೆಂಗಾನ ಮಾಡ್ಲಿ, ಹೆಂಗಾನ ಬಿಡ್ಲಿ, ಇಲ್ಲೇ ದುಡ್ಕಂತಿನ ಕಟ್ಟಿದ್ದಲ್ಲ, ಇಲ್ಲೇ ದುಡ್ಕಂತಿನ ಅಂತ ಅಂದ್ರು ಸರ್ ನಮ್ಮವ್ವ. ಅಂದ್ರೆ ನಮ್ಮ ಅಣ್ಣನವ್ರಿಗೆ 1-2-3 ಸಲ ಎಲ್ಲೇನ ದಾರ್ಯಾಗ ಹೋದಲ್ಲಿ ಹೊಡ್ಯೋದು, ಹಂಗ್ ಮಾಡಿದ ಸರ್ ಆತ ಬುಕ್ಲ ಹಾಕಿದ. ಅದೆಲ್ಲ ಆಯ್ತು ಸರ್. ಅದಾದ್ಮೇಲೆ ನಾನೇನಂದೆ, ಇಲ್ಲೇ ಊರಾಗಿದ್ರ ಬಗೆರದಿಲ್ಲವ, ನಾನ್ ಬೆಂಗಳೂರಿಗೆ ಹೋಗ್ತೀನಿ, ನನ್ ಮಗನ್ ನೋಡ್ಕೊಂಡ್ ಇಲ್ಲೇ ಇರ ಅಂತ ಅಂದೆ ಸರ್ ನಾನು. ಈಗ ನಾನ್ ಇಲ್ಲಿಗ್ ಬಂದ್ 2 ವರ್ಷ ಆಯ್ತು ಸರ್. ಅಲ್ಲಿ ಊರಾಗಿದ್ದಾಗ ಬರ್ತಿದ್ದ ಹೋಗ್ತಿದ್ದಲ್ಲ ಸರ್. ನಾನೇನಂದೆ, ಇರಂಗಿತ್ರ ಇಲ್ಲಿರು, ಹೋಗಿತ್ತಂದ್ರೆ ಅಲ್ಲಿ ಹೋಗ್ಬಿಡು, ಅಲ್ಲಿ ಇಲ್ಲಿಗ್ ಬಂದ್ ಹೋಗ ನನಗ್ ತಲೆ ಕಾಣೋದಿಲ್ಲ, ನೀನ್ ಬಂದ್ ಹೋದ್ರೆ ನನ್ಗೆ ಯಾರು ತಂದ್ ಹಾಕ್ಬೇಕಂತ ಕೇಳಿದೆ ಸರ್ ನಾನು. ಇಷ್ಟ ಬಂದಾಗ ಬರೋದು, ಇಷ್ಟ ಇರ್ಲಾರ್ದಾಗ ಹೋಗೋದು, ಹಿಂಗ್ ಮಾಡಿದ್ರಿ ಹಂಗ ಇದೇನು ಸಂಸಾರ ಅಂತ ಮಾಡಿದ್ದೆ, ಏನಂತ ಮಾಡಿದ್ದ, ಎಲ್ಲಾರು ಮಕ್ಕಂಡಾಗ ಬರೋದು, ಎಲ್ಲಾರು ಎದ್ದಾಳಾರ್ಕಿನ ಮುಂಚೆ ಹೋಗ್ಬಿಡ ಸರ್. ಹಂಗ್ ಮಾಡ್ತಿದ್ದ ಸರ್. ಏನನ್ನ ಅಂದ್ರೆ ಹೊಡೆದ್ ಬಿಡುತ್ತೆ ಸರ್. ಅಂದ್ರೆ ನಿಮ್ ಮನೆಗ್ ಬಂದಾಗ್ಲೂ ಅವ್ರು ಹೊಡಿತಾ ಇದ್ರ? ಹಾ ಸರ್, ಸಪ್ರೇಟ್ ಒಂದ್ ರೂಮ್ ಕಟ್ಟಿಟ್ಟಿದ್ರಲ್ಲ ಸರ್ ನಮ್ಮವನರು. ಅವ್ರು ಹೊಡಿತಾ ಇದ್ರು? ಹಾ ಸರ್, ಹೊಡಿತಾ ಇದ್ರು ಸರ್. ಅಲ್ಲ, ಈಗ ಮಗುವಿನ ಕುರಿತಾಗಿ ಒಂಚೂರು ಪ್ರೀತಿ ಇತ್ತ? ಇರ್ಲಿಲ್ಲ ಸರ್. ಇದು ನನ್ ಮಗ ಅಲ್ಲ ಅಂತ ಹಿಂಗ್ ಎತ್ಕೊಂಡಿಲ್ಲ ಸರ್. ಹಿಂಗ್ ಮುಟ್ಟಿಲ್ಲ ಮಗನ. ಏನಾದ್ರು ಸ್ವಲ್ಪ ತಿಂಡಿ ತಂದು ಕೊಡೋದು ಏನು ಮಾಡ್ತಿಲ್ಲ? ಏನಂದ್ರೆ ಏನಿಲ್ಲ ಸರ್. ಆತ ನನ್ ಮಗನ ಜೊತೆ ಒಂದ್ ದಿನ ಹಿಂಗ್ ಎತ್ಕೊಂಡಿಲ್ಲ ಸರ್. 5 ನಿಮಿಷ ಟೈಮ್ ಕಳ್ದಿಲ್ಲ ಆತ ಮಗನ ಜೊತೆ. ಆಯ್ತು ಸರ್, ನಾನು ಬೆಂಗಳೂರಿಗೆ ಬಂದೆ ಸರ್. ಈಗ ಬಂದು 1-2 ವರ್ಷ ಆಯ್ತು ಸರ್ ನಾನು ಬಂದು. ಈಗ ನೀವು ಬೆಂಗಳೂರಿಗೆ ಬರ್ತೀನಿ ಅಂದಾಗ ಮಗುವನ್ನ ಊರಲ್ಲೇ ಬಿಟ್ಟು ಬಂದ್ರಿ? ಅವನಲ್ಲಿ ಬಿಟ್ಟು ಬಂದೆ ಸರ್. ನಮ್ಮ ಅವನಲ್ಲಿ ಬಿಟ್ಟು ಬಂದೆ ನಾನು. ಏನ್ ಧೈರ್ಯ? ಅಂದ್ರೆ ಯಾರಿದ್ರು ಅಥವಾ ಯಾರು ಇಲ್ಲಿ ನನ್ನ ಮಾರ್ಗದರ್ಶನ ಮಾಡೋದು? ಇಲ್ಲಿ ಸರ್ ನಮ್ಮ ಅವನ ಅಣ್ಣ ತಮ್ಮ ಇದ್ರಲ್ಲ ಸರ್, ನಮ್ಮ ಫಾದರ್ ಮಾವನವರು. ಅವ್ರ ಅಕ್ಕಿನ ಹೇಳ್ತೀನಿ, ಅಕ್ಕ ತಂಗಿಯರು ಇದಾರೆ ಸರ್ ಇಲ್ಲಿ. ಫಾದರ್ ಮಾವನ್ ಹೇಳ್ತೀನಿ, ಅಕ್ಕ ತಂಗಿರ್ ಸರ್. ಬರೋಕ್ಕಿಂತ ಮುಂಚೆ ಇವ್ರಿಗೆ ತಿಳಿಸಿ ಬನ್ನಿ ಅಂತ? ರೂಮ್ ನೋಡ್ರಿ ನಾ ಹಿಂಗ್ ಬರ್ತೀನಿ ಅಂತ ಫೋನ್ ಮಾಡಿ ಹೇಳಿದ್ದೆ ಸರ್ ನಾನು. ಬಂದು ಸರ್ ಫಸ್ಟ್ ಬಂದು 6 ತಿಂಗಳು ಬೇರೆ ಕೆಲಸ ಮಾಡಿದೆ ಸರ್. ಶಾಲಿಗೆ ವ್ಯಾನಿಗೆ ಹುಡುಗರ್ನ ಕರ್ಕೊಂಡು ಹೋಗಿ ಬರೋದು ಮಾಡಿದೆ ಸರ್. ಅದು ಸಂಬಳ ಸಾಕಾಗಿಲ್ಲ ಸರ್ ನನಗ. ಅದ್ ಸಂಬಳ ಸಾಕಾಗಿಲ್ಲ ಸರ್. ಆಮೇಲೆ ಇದಕ್ಕ ಡೆಲಿವರಿ ಕೆಲಸ ಹಂಗ ಅಂತ ಅಂದ್ರಿ ಸರ್. ಹಂಗೆ ಕೆಲ್ಸಕ್ಕೆ ಹೋದಲ್ಲಿ ಅದು ಹೋಗಿ ಸರ್. ಅಲ್ಲಿ ಪರವಾಗಿಲ್ಲ ಸರ್, ಸಂಬಳ 40,000 ಬರ್ತದೆ ಸರ್ ತಿಂಗಳಿಗೆ ಡೆಲಿವರಿ ಕೆಲಸದಲ್ಲಿ. ಹಾ ಸರ್. ಅಲ್ಲಿ ಈಗ 4-5 ಅಂದ್ರೆ ಸರ್ ಊರಾಗಿದ್ದಾಗೆ 1.5 ಲಕ್ಷ 2 ಲಕ್ಷ ಆಗಿತ್ತು ಸರ್ ನಾನು ದುಡ್ದದ್ದು. ಇಲ್ಲಿ ನಾನು ಮುಂಜಾನೆ 6 ಗಂಟೆಗೆ ಹೋದ್ರೆ ಸರ್, ಈ ವರ್ಷ ಇಲ್ಲ ಸರ್. ಈ ವರ್ಷ 9 ಗಂಟೆಗೆ ಹೋಗ್ತೀನಿ, 6 ಗಂಟೆಗೆಲ್ಲ ಬಂದ್ಬಿಡ್ತೀನಿ ಸರ್. ವಾದರ್ಸ ಮುಂಜಾನೆ 6 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆ ತನಕ ಮಾಡಾಕ್ತಿ ಸರ್. ಈ ಮುಂಚೆ ಒಂದು ಕೆಲಸ ಮಾಡ್ತಿದ್ರಲ್ಲ, ಅಲ್ಲಿ ಏನ್ ಸಂಬಳ ಕೊಡ್ತಿದ್ರು? ಅಲ್ಲಿ 13,000 ಕೊಡ್ತಿದ್ರು ಸರ್. 13,000ದಿಂದ ಡೈರೆಕ್ಟ್ 40,000ಕ್ಕೆ ಬಂದ್ಬಿಟ್ರಾ? ಹಾ ಸರ್. ನಾನು ಇಲ್ಲಿ ಡೆಲಿವರಿ ಕೆಲಸ ಅಂದ್ರೆ ನನ್ಗೆ ಸಂಬಳ ಸಾಕಾಗಲ್ಲ. ಸುಮ್ನೆ ಯಾಕೆ ಬಂದ ನನ್ ಮಗನ್ ಬಿಟ್ಟ ಅಂತ ಅನ್ಸ್ಬೇಕು ಸರ್ ನನಗ. ತೊಂದ್ರೆ ಇಲ್ಲ, ಉಳ್ಸಕ್ ಆಗ್ತಿರ್ಲಿಲ್ಲ. ಆಮೇಲೆ ಇಲ್ಲಿ ಹಿಂಗ ಆದಂತ ಅಂದ್ರೆ ಸರ್, ಮುಂಜಾನೆ ಎದ್ದಾಣ 6 ಗಂಟೆಗೆ ಹೋಗ್ತಿದ್ ಸರ್, ರಾತ್ರಿ 10 ಗಂಟೆವರೆಗೂ ಮಾಡಕ್ ಸರ್. ತಿಂಗಳಿಗೆ ನನ್ ಖರ್ಚೆಲ್ಲ ತೆಗೆದು 40,000 ಮಟ್ಟ ಉಳಿಸ್ತಿದ್ದೆ ಸರ್ ನಾನು. 40,000 ಮಟ್ಟ ಉಳಿಸ್ತಿದ್ದೆ ಸರ್. ನನಗ್ ಫೋನ್ ಬೇಕಾಯ್ತು ಸರ್. ಅಲ್ಲಿ ಡೆಲಿವರಿ ಕೆಲಸ ಮಾಡಕ ದೊಡ್ಡ ಫೋನ್ ತಗೋಬೇಕಮ್ಮ ಅಂತಂದ್ರೆ ಸರ್, ನನ್ನಲ್ಲಿ ಸಣ್ಣದಿತ್ತು ಸರ್ ಅದು. ಇದೆಲ್ಲ ಇರಲ್ಲಮ್ಮ, ದೊಡ್ಡ ಫೋನ್ ತಗೋಬೇಕಂದ್ರೆ ಸರ್. ಆಯ್ತು ಅಂತಂದ್ರೆ ನಮ್ಮ ಅಣ್ಣಗ್ ಫೋನ್ ಮಾಡಿದೆ. ನಮ್ಮ ಅಣ್ಣ ಬಂದು 20,000 ರೂಪಾಯಿ ಫೋನ್ ಕೊಡಿಸೋದು ಸರ್. ಗಾಡಿ ತಗೊಂಡೆ ಸರ್. 1.5 ಲಕ್ಷ ಕೊಟ್ಟು ಒಂದ್ ಗಾಡಿ ತಗೊಂಡೆ. ಸ್ವಂತ ದುಡ್ಡು ತಗೊಂಡಿನಿ ಸರ್. ಎಷ್ಟು ವರ್ಷ ದುಡಿದ್ರಿ? ಅಂದ್ರೆ ಮೊದ್ಲು 13,000ಕ್ಕೆ 6 ತಿಂಗಳು ದುಡ್ದಿನಿ ಸರ್ ಅಷ್ಟೇ. ಬಟ್ ಊರಲ್ಲಿ ದುಡ್ದಿದ್ದು ಒಂದ್ ಸ್ವಲ್ಪ ಎಲ್ಲ ಸೇರಿಸಿ ಒಂದು ಗಾಡಿ ತಗೊಂಡ್ರಿ?
ಇಲ್ಲ ಸರ್, ಊರಾಗ ದುಡ್ಡು ಬಡ್ಡಿ ಕೊಟ್ಟು ಬಂದಿದ್ದೆ ಸರ್. ನಾನು ಇಲ್ಲಿ ಇಲ್ಲಿ ಫಸ್ಟಿಗೆ ಬಂದಲ್ಲ ಸರ್, ಇದು 200 ರೂಪಾಯಿ ಹಂಗ ಇದು ಬಾಡಿಗೆ ಸಿಗ್ತದೆ ಸರ್ ಗಾಡಿ. ಒಂದ್ ದಿನಕ್ಕೆ 200 ರೂಪಾಯಿ ಕರೆಂಟ್ ಚಾರ್ಜ್ ಇರ್ತದೆ ಸರ್. ಅದು ಅದ್ರ ಓಡಿಸಿದೆ ಸರ್. ಒಂದ್ 4-5 ತಿಂಗಳು ಓಡಿಸಿ ಲೋನ್ ಮೇಲೆ ಗಾಡಿ ತಗೊಂಡೆ ಸರ್. ಈಗ ಲೋನ್ ಎಲ್ಲ ಮುಟ್ಟೆ ಸರ್. ಅದು ಒಂದ್ 2-3 ಲಕ್ಷ ರೂಪಾಯಿ ಊರಿಗೆ ಕಳ್ಸಿನಿ ಸರ್. ಅಂದ್ರೆ ಅವಾಗ ಜಗ್ಗೆ ದುಡಿತಿದ್ದೆ ಸರ್. 40,000 ಮೇಲೆನೆ ಉಳಿಸ್ತಿದ್ದೆ ಸರ್ ಅವಾಗ. ಈಗಿಲ್ಲ ಸರ್. ಈ ವರ್ಷ ನನ್ನ ಮಗನ ಕರ್ಕೊಂಡ್ಬಂದು ಇಲ್ಲಿಗೆ ಸಾಲಿಗೆ ಹಚ್ಚಿದ್ರಾಯ್ತಂತ ಕೆಲಸ ಇಲ್ಲಿ 9 ಗಂಟೆಗೆ 6 ಗಂಟೆಗೆ ಬರೋ ಸರ್ ಇಲ್ಲಿ. ಈಗ ಎಷ್ಟು ದುಡಿತೀರಿ ಅಂದಾಜು? ಈಗ ಸರ್ ಎಲ್ಲ ಖರ್ಚಿಗೆ ಒಂದ್ 30,000 ಬರ್ತದೆ ಸರ್. 30 ಬರುತ್ತೆ ಅಂದ್ರೆ ಮೊದ್ಲು 40 ಬರ್ತಿತ್ತು. ಹಾ ಸರ್, ಅಂದ್ರೆ ಅಲ್ಲಿ 6 ಗಂಟೆಗೆ 10 ಗಂಟೆಗೆ ಬರ್ತದೆ. ಆಗ್ಲಿ. ಈಗ ಮಗುವನ್ನ ಅಂದ್ರೆ ಆಗ ನೀವು ತಾಯಿ ಹತ್ರ ಬಿಟ್ಟಿದ್ರಿ, ಈಗ ನೀವೇ ಕರ್ಕೊಂಡು ಬಂದು ಇಟ್ಕೊಂಡಿದ್ದೀರಾ? ಇಟ್ಕೊಂಡಿಲ್ಲ ಸರ್, ಇಟ್ಕೋಬೇಕು ಅಂತ ಈ ಕೆಲ್ಸಕ್ಕೆ ಬಂದೆ ಸರ್. ನಾನು ಈಗ ಓನರ್ಗೆ ಹೇಳ್ದೆ, ಈ 18ಗೆ ಬರ್ರ, 18 ತಾರೀಕು ಮನೆ ಖಾಲಿ ಮಾಡ್ತೀನಿ ಅಂಕಲ್. ನಾನು ಸ್ಕೂಲ್ಗೆ ಹತ್ರ ಆಗತ್ತಾರ ಮನೆ ನೋಡ್ತೀನಿ, ನನ್ ಮಗನ ಇಲ್ಲೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ ಸರ್. ನಾನು ಸರಿ ನಮ್ಮ ಆಯ್ತು ನಿಮ್ ಇಷ್ಟ ಅಂದ್ರ ಅವರು. ಇಲ್ಲೇ ಕರ್ಕೊಂಡ್ ಬರ್ಬೇಕಂತ ಆ ಕೆಲ್ಸ ಚೇಂಜ್ ಮಾಡಿ ಆ ಕೆಲ್ಸಕ್ಕೆ ಹೊಂಟೀನಿ ಸರ್. ಇವಾಗ ಅಂದ್ರ ಮಂದಿ ಈಗ ಮಂದಿ ಏನಂತಾರ ಸರ್, ಇತ್ತಂದು ಫೋನ್ ಬಾಳ ಸರ್ ನನ್ ಗಂಡಂದು. ಬ್ಲಾಕ್ ಲಿಸ್ಟ್ ನಾಗ ಹಾಕಿನಿ ಸರ್. ನನ್ಗ ಅದ ಹಾಕಕ್ಕೂ ಬರೋದಿಲ್ಲ. ನಮ್ಮ ಅಣ್ಣ ತೋರ್ಸ್ಕೊಟ್ಟು ಹೋದ, ಈ ಸಿಮ್ ಬೇರೆ ಸಿಮ್ ತಗ ಅಂದ ಸರ್ ನಮ್ಮ ಅಣ್ಣ. ಅಂದ್ರ ನಾನು ಅದು ಆಧಾರ್ ಕಾರ್ಡ್ಗೆ ಮತ್ತೆ ಬ್ಯಾಂಕಿಗೆ ಎಲ್ಲದಕ್ಕ ಅದೇ ಕೊಟ್ಟಿನಿ ಸರ್. ನಾನು ಅದೇ ಈ ನಂಬರ್ ಕೊಟ್ಟಿನಿ ಸರ್. ಅದು ನನಗ ಅಷ್ಟು ಎಲ್ಲಿ ಓಡಾಡ್ಬೇಕು ಎಲ್ಲಿಲ್ಲ ಅದೇನ್ ನಂಗೆ ಗೊತ್ತಾಗಲ್ಲ. ಇದೇ ಇಲ್ಲ ಅಂದ್ರೆ ಸರ್ ಬ್ಲಾಕ್ ಲಿಸ್ಟ್ ನಾಗ ಹಾಕಿ ಹೋದ ಸರ್. ಅಂದ್ರೆ ಈತ ನನ್ ಗಂಡ ಬಾಳ ಕಿರಿಕಿರಿ ಮಾಡಕತ್ತಾನ ಸರ್. ಈಗ ಏನಂದ್ರ ನಾನ್ ಬರ್ತೀನಿ ಅಂತ ಆಕಿನ ಮಾಡ್ಕೊಂಡ್ ಸರ್. ಇಲ್ಲಿ ಯಾರು ಬೆಂಗಳೂರಾಗ ಎಲ್ಲಾರ ಅಂಬದ್ ನನಗ್ ಗೊತ್ತದ. ಅಲ್ಲಿ ಅದ್ಯಾವ್ದು ಏರ ಸರ್ ನನಗೆ ಅನ್ನಕ್ ಬರೋದಿಲ್ಲ. ಗೋಲ್ರಟ್ಟಿ ಕಡೆಗೆ ಯಾರು ಸರ್ ಅವರು ಅಲ್ಲಿ ಯಾರ. ಈಗ ನಾನ್ ಬರ್ತೀನಿ ಅಂತ ಅಂದ ಸರ್ ಆತ ಅಂತನ್ ಸರ್. ನಾನ್ ಬ್ಲಾಕ್ ಲಿಸ್ಟ್ ನಾಗ ಹಾಕಿನಿ. ನಾನ್ ಮಾತಾಡಿಲ್ಲ 2 ವರ್ಷ ಆಯ್ತು. ಈಗ 1 ವಾರದಿಂದ 2 ವರ್ಷ ಆಯ್ತು ಸರ್ ನಾನ್ ಮಾತಾಡಿಲ್ಲ. 1 ವಾರದಿಂದ ಕಿರಿ ಇಟ್ಟಿದ್ದ. ಬೇರೆಯವ್ರದ್ದು ಫೋನ್ ತಗೊಂಡ್ ಮಾಡಿದ್ದೆ ದನಿ ಕೇಳೋಣ ಕಟ್ ಮಾಡ್ತಿದ್ದೆ ಸರ್ ನಾನು. ಅದಕ್ಕ ನಾನೇನು ನಮ್ ದೋಸ್ತ ಬೇಕಿಲ್ಲ ಸರ್, ಹಿಂಗ್ ಫೋನ್ ಮಾಡಿ ಕಿರಿಕಿರಿ ಕೊಡಕತ್ತನ್ಲೆ ಏನಂತ ಹೇಳಂದ್ ಆಕೆ ಅಂದ್ಲು. ನಿಮ್ ಅಣ್ಣನವ್ರನ್ನ ಕೇಳಂದ್ಲು ಸರ್. ನಮ್ಮ ಅಣ್ಣನ್ ಕೇಳ್ದೆ, ಹಿಂಗ್ ಫೋನ್ ಮಾಡಿ ಕಿರಿಕಿರಿ ಕೊಡಕತ್ತಾನ ಅಂತಂದೆ. ನೀನ್ ಫೋನ್ ಮಾಡಿದ್ರು ವಾಯ್ಸ್ ಕೇಳೋಣ ಕಟ್ ಮಾಡು, ಇಲ್ಲಾಂದ್ರೆ ಸಿಮ್ ಕಿತ್ತ ಕೊಡು, ಅಥವಾ ಏನಿದ್ರು ಊರಿಗೆ ಬರ್ಲಿ ನಾವ್ ಮಾತಾಡ್ತೀವಿ ಅಂದ್ರು ಸರ್ ನಮ್ಮ ಅಣ್ಣನವ್ರು. ಅಲ್ಲಿ ಜೊತೆ ಕೆಲಸ ಮಾಡಕ್ ಹೋಗ್ಬೇಕಾಗ್ತ ಏನಂದ್ಲು. ಅದಕ್ಕೆ ಯಾಕೆ ಅನ್ಸಿದ್ ನೀನು ಏನಂಬೋದು ಒಂದ್ಸರಿ ಕೇಳ್ಬಿಡು, ಫೋನ್ ಎತ್ತಿ ಏನಂತ ಕೇಳು ಅಂತ ಅಂದ್ಲು ಸರ್ ಆಕಿ. ಅದಕ್ಕೆ ಫೋನ್ ಎತ್ತಿ ಏನಪ್ಪ ನಿಂದಂದೆ. ಏನಿಲ್ಲ ನಾನ್ ಬರ್ತೀನಿ, ನನ್ ತಪ್ಪ ಅದ ಹಂಗ ಅದ ಹಿಂಗ ಅದ ಅಂದ ಸರ್. ನಾನು ಅಷ್ಟಕ್ಕೆ ಫೋನ್ ಕಟ್ ಮಾಡಿದೆ ಸರ್. ನಾನು ಕಟ್ ಮಾಡಿದೆ. ಈಗ ಮತ್ತೆ ಬೇರೆ ಫೋನ್ ತಗೊಂಡ್ ಮಾಡಿ ನಿನ್ನ ಹೊಡಿತೀನಿ, ನಿನ್ನ ಕೊಲ್ಸ್ನಿ, ನೀನು ಹಂಗ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಸರ್ ಬುಗುಲ್ ಇಟ್ಟದ. ಅಂದ್ರ ನನ್ ಜೊತೆ ಕೆಲ್ಸ ಮಾಡೋರ್ ಏನಂತಾರ, ನೀನ್ ಯಾಕೆ ಅನ್ಸತಿದ್ದಿ, ನೀನ್ ಊರ್ಗ್ ಹೋಗಿ ಕೇಸ್ ಮಾಡಿಬಿಡು, ಕಂಪ್ಲೇಂಟ್ ಕೊಟ್ಬಿಡು ಅಂದ್ರ ಸರ್. ನಮ್ಮ ಅವ್ಗ ಅಂದೆ ಸರ್ ನಾನು, ಹಿಂಗ್ ಮಾಡಕತ್ತನವ ನನಗ್ ಬುಗುಲಿಟ್ಟದಂದೆ. ನಮ್ಮವ್ವನಂತಲೂ ಊರಿಗೆ ಬಂದ್ಬಿಡಮ್ಮ, ನೀನ್ ಊರಿಗೆ ಬಂದ್ಬಿಡು, ಇಲ್ಲೇ ಇಟ್ಬಿಡು, ಅಣ್ಣನವ್ರ ಇರ್ತಾರ ಇಲ್ಲಿ, ನೀನ್ ಯಾಕ ಅಲ್ಲಿ ಒಬ್ಬಾಕಿ ಪರೀಕ್ಷೆ ಅಂತಿರ್ತ ಅಂತ ಅಂದ್ಲು ಸರ್ ನಮ್ಮವ್ವ. ನಂದೇನಂದ್ರ ಇಲ್ಲಿ ದುಡಿಯಕತ್ತೀನಿ ಸರ್. ಇನ್ನೊಂದ್ 4 ವರ್ಷ ದುಡಿದ್ರ 4 ರೂಪಾಯಿ ಆತವ. 4 ರೂಪಾಯಿ ಆತವ. ನಮಗ ಮನೆ ಪಿನ ಏನಿಲ್ಲ ಸರ್. ಮನೆ ಕಟ್ಕೊಂಡ್ರಾಯ್ತು. ಮಗನ್ ರೊಕ್ಕ ಸಾಲಿಗೆ ಹಚ್ತೀನಿ ಸರ್ ಅಲ್ಲಿ ಊರಾಗ. ನಾನ್ ಓದಿಲ್ಲ, ನನ್ ಮಗ ಓದ್ಲಿ ಅಂಬದ್ ನನಗ್ ಸರ್. ರೊಕ್ಕ ಸಾಲಿಗೆ ಹಚ್ತೀನಿ ಸರ್. ಈಗ ಕರ್ಕೊಂಡ್ ಬಂದ್ ಇಲ್ಲಿ ಹೆಚ್ಚಿಗೆಲ್ಲ ಏನ್ ಊರ್ಗ್ ಹೋಗ್ಲೆ, ಏನು ಊರ್ಗ್ ಹೋಗ್ಬಿಡು, ಮೇಲೆ ಕೇಸ್ ಮಾಡ್ಬಿಡು, ನಿನ್ಗೇನ್ ಮಾಡೋದಿಲ್ಲ ಅಂತ ಒಬ್ಬೊಬ್ರು ಅಂತಾರ ಸರ್. ನನಗೇನಂದ್ರೆ ದುಡಿದ್ ಬಿಟ್ಟು ನಾನ್ ಯಾಕೆ ಹೋಗ್ಲಿ, ದುಡಿದ್ 4 ರೂಪಾಯಿ ಆತಾವಲ್ಲ ಅಂಬದ್ ನನಗ್ ಮನ್ಸಿನ ಸರ್. ಏನ್ ಮಾಡ್ರಿ ನೀವ್ ಹೇಳ್ರಿ ಸರ್. ಬಟ್ ಈಗ ಆತ ಇನ್ನೊಂದು ಮದುವೆ ಆಗಿರೋದು ಖಾತ್ರಿನಾ? ಹಾ ಸರ್, ಮದುವೆ ಆಗ್ಯಾನ ಸರ್. ಈಗ ನಾನು ನಿಮ್ಮ ಜೊತೆ ಅಥವಾ ನಿಮ್ಮೊಂದಿಗೆ ಬರ್ತೀನಿ ಅಂತ ಆತ ಹೇಳ್ತಾ ಇರೋದು ನೋಡಿದ್ರೆ, ಅಂದರೆ ಅಲ್ಲಿ ಆ ಹೆಣ್ಣು ಇಲ್ಲ, ಹಾಗಾಗಿ ಇಲ್ಲಿಗೆ, ಅಥವಾ ಅದೇನೋ ಆಗಿರಬೇಕು, ಅಥವಾ ಅದೇನೋ ಮುಗಿದಿರಬೇಕು, ಅದಕ್ಕೆ ಇಲ್ಲಿಗೆ, ಅಂದರೆ ಅದನ್ನು ಬಿಟ್ಟು ಬರ್ತೀನಿ ಅಂತನ, ಅಥವಾ ಅದು ಇರಲಿ ನಿಂಬಳಿನೂ ಬರ್ತೀನಿ ಅನ್ನೋದು, ಅಂದ್ರೆ ಆತನ ಮಾತಲ್ಲಿ ಏನಿತ್ತು ಅವತ್ತಿಗೆ? ನಾನು ಏನು ಅನ್ಕೊಂತೀನಿ ಗೊತ್ತಾ ಸರ್, ಆತ ಅದಕ್ಕೆ ಬರ್ತಾನಂತಂದ್ರೆ ಇದಕ್ಕೂ ಮುಂಚೆ 2-3 ಸಲ ಹಿಂಗೆ ನಾನ್ ಬರ್ತೀನಿ ಅಂತ ಅಂತಿದ್ದೆ ಸರ್. ನಾನೇನಂದ್ರ ತಿಳ್ಕೊಂಡೇನು ಬುದ್ಧಿ ಬಂದದೇನು, ಬರ್ಲಿ ನನ್ ಮಗನಿಗನ್ನ ತಂದೆ ಬೇಕಲ್ಲ ಅಂತ ನಾನು ಹಂಗಾಗಿ ಕರ್ಸ್ಕೊಂಡಿದ್ದೆ ಸರ್. ಮನೆಗ್ ಬಂದಾಗ ಮನ್ಯಾಗ ನಾನು 4 ರೂಪಾಯಿ ಇರೋನ ಜಗಳ ರೊಕ್ಕ ಕಸ್ಕೊಂಡ್ ಹೋಗೋದು, ಮನ್ಯಾಗ ಬಂಗಾರ ಬೆಳೆ ಎಲ್ಲ ಇದು ತಗೊಂಡ್ ಹೋಗ್ಬಿಡೋದು, ಹಂಗ್ ಮಾಡ್ತಿದ್ದ ಸರ್ ಆತ. ಅಂದ್ರ
ನಾನು ದುಡಿತೀನಿ ಅಂತ ಗೊತ್ತು ಸರ್. ಬರ್ತನಂತ ಬರೋದು ಮನ್ಯಾಗ ಕರ್ಕೊಂಡ್ರೆ ಮೈ ಉಳಿಸ್ತಾನ ಸರ್, ಇಲ್ಲ ಅಂದ್ರೆ ಏನಂಗ್ ಹೊಡೆದು ಇದ್ದು 4 ರೂಪಾಯಿ ತಗೊಂಡು ಹೋಗ್ಬಿಡ ಸರ್. ಅವಕಾಶ ಕೊಟ್ಟಿದ್ದೀರಾ ಆಲ್ರೆಡಿ? ಹಾ ಸರ್, ನಾನು ಇಲ್ಲಿಗೆ ಬರ್ಲಾರ್ಕಿನ ಮುಂಚೆ ಸರ್ 2 ವರ್ಷದಿಂದ ಇಲ್ಲಿಗೆ ಬರ್ಲಾರ್ಕಿನ ಮುಂಚಕ ನಾನ್ ಬರ್ತೀನಿ ಅಂತಂದ ಸರ್. ನನಗೇನ್ ಅನಿಸ್ತಂದ್ರ, ನೋಡಮ್ಮ ಬುತ್ತಿಗಿನ ಬಂದದೇನು ತಿಳ್ಕೊಂಡೇನು, ಆ ಕಡೆ ಬೆಂಗಳೂರು ಕಡೆ ತಿರ್ಗಾಡಿ ಎಲ್ಲ ತಲೆ ಸುಟ್ಟಿರ್ತದ, ಬರ್ಲಿ ಅಂತ ನನ್ನ ಕೈಲೇಸಿ ನಾನಾಗೆ ಮಿಸ್ ಮಾಡ್ಕೊಂಡೆ, ಬುದ್ಧಿ ಬಂದಿರ್ತದ, ಒಂದ್ ಚಾನ್ಸ್ ಕೊಡಮಂತ ನಾನು ಸರಪ್ಪ ಬಾ ಚಂದ್ರಮಂತ ಅಂದೆ ಸರ್ ನಾನು. ಅಲ್ಲ, ಈಗ ಊರಲ್ಲಿದ್ದಾಗ ಕರ್ದಿದ್ರಿ ಬೇರೆ, ಬಟ್ ಬೆಂಗಳೂರಿಗೆ ಬಂದಾದ್ಮೇಲೆ ಕರ್ದಿದ್ರ ಅಂದ್ರೆ ಯಾವಾಗಾದ್ರೂ ಸೇರಿಸಿದ್ರ? ಇಲ್ಲ ಸರ್, ಬೆಂಗಳೂರಿಗೆ ಬಂದ್ಮೇಲೆ ಕರ್ದಿಲ್ಲ ಸರ್ ನಾನು. ಅಂಡ್ ಬೆಂಗಳೂರಿಗೆ ಬಂದಾದ್ಮೇಲೆ ಈತ ಬರುವ ವಿಚಾರವನ್ನ ಹೇಳೂ ಇಲ್ಲ ನಿಮಗೆ, ಅಥವಾ ನಾನು ಬರ್ತೀನಿ ಅಂತ ಅಂದ್ರೆ ಈಗ ಕೇಳ್ತಿರೋದು ಬಿಟ್ರೆ ಈ ಅಷ್ಟು ವರ್ಷದಲ್ಲಿ ಬೆಂಗಳೂರಿಗೆ ಬಂದಾಗ ಯಾವಾಗ್ಲೂ ಕೇಳಿಲ್ಲ ಆತ ಬರ್ತೀನಿ ಅಂತ? ಕೇಳಿಲ್ಲ ಸರ್, 2 ವರ್ಷ ಆಯ್ತು ಸರ್ ನಾ ಬಂದು, ಕೇಳಿಲ್ಲ ಸರ್. ಊರ್ಗ್ ಹೋಗಿದ್ದೆ ಸರ್ ಅಂದ್ರತ, ಊರ್ಗ್ ಹೋಗಿದ್ನಂತ ಅಲ್ಲಿ ಜಾಸ್ತಿಗೆ ಹೋದಾಗ ಮಂದಿ ಮುಂದ್ ಅಂದಾನಂತ ಸರ್, ನನ್ನ ಹೆಣ್ತಿನ ಕರೆಸ್ರಿ ನಮ್ಮೂರ್ ಗೌಡನ್ ಮುಂದ್ ಅಂದಾನಂತ ಸರ್ ಅತ್ತ. ನನ್ನ ಹೆಣ್ತಿನ ಕರೆಸ್ರಿ, ನನ್ನ ಹೆಣ್ತಿ ಜೊತೆಗೆ ನಾ ಇರ್ತನಂತ ಸರ್. ಅಷ್ಟೊತ್ತಿಗೆ ಒಂದ್ಸಲ ನಮ್ಮೂರ್ಗಳ ಲಾಯರ್ ಜೊತೆಗೆ ಸಹಿ ಮಾಡ್ಸ್ಕೊಂಡ್ ಕಳಿಸಿದ್ದ ಸರ್. ನಮ್ ಹುಡುಗಿಗೆ ಏನಾದ್ರೂ ನೀನೇ ಜವಾಬ್ದಾರಿ ಅಂತೇಳಿ ಕಳಿಸಿದ್ದ ಸರ್. ಅವ್ರ ಊರಾಗ 10 ಮಂದಿನ ಕರ್ಕೊಂಡ್ಬಂದು ಲಾಯರ್ ಕೂಡ ಸಹಿ ಮಾಡ್ಸ್ಕೊಂಡು ಕರ್ಕೊಂಡೋಗಿ ಬಿಟ್ಟು ಬಂದಿದ್ ಸರ್. ಅಷ್ಟೊತ್ತಿಗೆ ನಮ್ಮೂರ್ಗೌಡ ಒಂದ್ಸಲ ನಮ್ಮ ಅಣ್ಣನವ್ರು ಬ್ಯಾಡಪ್ಪ ಗೌಡ ಹೊಡಿತಾರವ್ರು, ಕಿರಿಕಿರಿ ಮಾಡ್ತಾರ ಅಂತಂದ್ರ ನನ್ ಮಾತಿಗೆ ಮರ್ಯಾದ ಕೊಡಪ್ಪ ದೊರಿ ಅಂದ ಸರ್ ನಮ್ಮ ಅಣ್ಣಗತ್ತ ಗೌಡ. ಸರ್ ಗೌಡ್ರ ಮಾತಿಗೆ ಮರ್ಯಾದ ಕೊಡ್ಬೇಕಲ್ಲ, ಹೋಗ್ಲಿ ಇದೊಂದ್ಸಲ, ಎಷ್ಟ್ ಸಲ ಹೋಗಿ ಬಂದಾಳಂತ ಇದೊಂದ್ಸಲ ಏನನ ಆಗ್ಲಿ ಅಂತ ಕಳಿಸ್ತಿರ್ ಸರ್ ನಮ್ಮ ಅಣ್ಣನವ್ರು. ಆತ ಲಾಯರ್ ಮತ್ತೆ ಅವ್ರ ಊರನವ್ರೆಲ್ಲಾರು, ಯಪ್ಪ ಗೌಡ ಬಂದ್ ಕರ್ಕೊಂಡ್ ಹೋಗ್ಬಿಡಪ್ಪ, ಯಪ್ಪ ಏನನಾದ್ರ ನಮ್ಮನ್ ಜೀವ ಹೊಡಿತೀರಿ ನೀವು, ಅವ್ರ ತಿದಕ್ಕೆ ನಂಗೆ ಕಾಣಂಗಿಲ್ಲ, ಬಂದ್ ಕರ್ಕೊಂಡ್ ಹೋಗ್ಬಿಡ ಅಂದ ಸರ್. ಬಂದ್ ಕರ್ಕೊಂಡ್ ಬಂದ್ಮೇಲೆ ಈಗ ಗೌಡ್ಗ ಹಂಗೆ ಅನ್ನಂತ ಸರ್, ನಿಂದೆಲ್ಲ ನೋಡಿನ್ಲೆ ಎಷ್ಟು ಸಲ ಕಳಿಸಿಲ್ಲ ನಾವು ಆಕಿನ ಮಗನೇ, ಇವಾಗ ಮತ್ತೆ 4 ರೂಪಾಯಿ ಮಾಡ್ಕೊಂಡ ಕಸ್ಕೊಂಡ್ ಹೋಗ್ಬೇಕಂತಗಿನ ಬಂದಿರ್ತೀವಿ, ನೀನು ನಿಂದೆಲ್ಲ ನೋಡ್ಕೊಂಡಿವಿ ನಾವು, ಪಾಪ ಹುಡುಗಿ ಎಲ್ಲ ದುಡ್ಕೊಂಡ್ ತಿನ್ನಕತ್ತದ, ಹೋಗಿ ನಿನ್ಗ್ ದಂಡ ಹರಿದ್ರು ದುಡ್ಕೊಂಡ್ ತಿನ್ಲಿ ಬಿಡಲ್ಲ, ಒಂದ್ ಮಗ ಅದ ಅಂತ ಅಂದ್ ಸರ್ ಅತ್ತ. ಅದಾದ್ಮೇಲೆ ಈಗ ನನಗ್ ಮೊನ್ನೆ ಮಾಡಿ ಸರ್, ನಾ ಅಷ್ಟೇ ಕೇಳ ಕಟ್ ಮಾಡಿದೆ, ಹಂಗ್ ಹೊಡಿತೀನಿ ಕೊಲ್ತೀನಿ ಮಾಡ್ತೀನಿ, ನಿನ್ಗ್ ಮಗ ಅನ್ನಂತ ದಿಮಾಕ್ ನಿನ್ಗ, ನಿನಗ್ 4 ರೂಪಾಯಿ ಮಾಡ್ಕೊಂಡ್ ನಿನ್ಗ ಇರ್ಬೋದು, ಆ ಮಗ ಇದ್ರಲ್ಲ ನೀನು ಉಲ್ಲಾಸದಿಂದ ಇರೋದು ಅದೇ, ಇಲ್ಲ ಅಂದ್ರ ನೀನೇನ್ ನಿನ್ಗ್ ದುಡಿತೀನಂತಾನು ಇರಲ್ಲ, ನಿನ್ಗೇನ್ ಇರಲ್ಲ, ಏನ್ ಮಾಡ್ತ ನೋಡ್ ಅಂತ ಅಂದ ಸರ್. ನಾನ್ ಅದೇನ್ ಮಾಡ್ತಾನ ಬಿಡಂತ, ಇಷ್ಟು ದಿನನೇ ಮಾಡ್ಲಾರ್ದ ಇವಾಗ ಏನ್ ಮಾಡ್ತಾನ ಬಿಡಂತ ನಾ ತಿಳ್ಕೊಂಡಿನ್ ಸರ್. ಸಾಲಿಗೆ ಹೋಗ್ಬಿಟ್ಟನ್ ಸರ್ ಅಲ್ಲಿ ಊರಿಗೆ, ಶಾಲೆಗೆ ಹೋಗಿವೆ ಸರ್. ಅಲ್ಲಿ ಮಾಸ್ಟರ್ ನಮ್ಮೂರತ್ತ ಸರ್ ಆತ ಗೋಕ್ಲಣ್ಣ ಅಂತ, ಅತಗೆಲ್ಲ ಗೊತ್ತ ಸರ್, ಊರನತ್ತ ಎಲ್ಲ ಅತಗೆಲ್ಲ ಗೊತ್ತದ. 10ನೇ ಮಾಸ್ಟ್ರು ಇತ್ತ ಯಾಕೆ ಬಂದಾನ, ಇದ್ರ ಸಲಾಗ ಬಂದಾನ ಅಂತ ಬಾಟ್ಲಿ ತಗೊಂಡ್ ಒಗದಾನಂತ ಸರ್. ನನ್ ಮಗನ್ ತೆಲಿಗೆ ಬಿದ್ದಿಲ್ಲ, ಅದು ನನ್ ಮಗನ್ ಮುಂದ್ ಗಾಡಿಗೆ ಬಿದ್ದು ಸಿಡ್ದಾವ್ ಸರ್ ಅವು ಗಾಜುಗಳು. ಹೌದಾ? ಹಾ ಸರ್. ಅದಾದ್ಮೇಲೆ ಫೋನ್ ಮಾಡಿ ಗೋಕ್ಲಣ್ಣ, ಅಮ್ಮ ಹಿಂಗಮ್ಮ ನಿನ್ ಗಂಡ ಹಿಂಗ್ ಬಂದಿದ, ಹೆಂಗ್ ಮಾಡಮ್ಮ ಅಂತ ಅಂದ ಸರ್ ನನಗ. ಅದಕ್ಕೆ ನಾನು, ಅಣ್ಣ ನೋಡೋಣ ನಿಮ್ ಗೊತ್ತಿದ್ ಸಲಾಗ ನಿಮ್ ಸಾಲಿಗೆ ಹಚ್ಚಿ, ನಾ ಎಲ್ಲಿ ಹಚ್ಚಿಲ್ಲ, ಹಿಂಗ ಆದಂತಾನೆ ಈಗ ಇಟ್ಕಂತೇನ್ ಕರ್ಕೊಂಬರ್ಲ ಅಂದ. ನೋಡಮ್ಮ ಆತ ಹಿಂಗ್ 2 ಸಲ ಆಯ್ತು ದಕ್ಕೆ ಕೊಡಾಕ, ನಾನು ಹೇಳಿದ್ದಿಲ್ಲ ಈ ಸಲ, ನನಗ ಏನನ ಆಯ್ತಂದ್ರ ನಮ್ಮೆಲ್ಲ ಬರ್ತದ, ನನ್ ಮಾರ ನೋಡಿ ನೀನ್ ಹಚ್ಚಿದ್ದಿ ನಿನ್ ಮಗನ, ಏನನ ಆದ್ರ ನಾ ಅಂದಿಲ್ಲ ಅಂತ ಅಂದಿಲ್ಲ ಅಂತ ನೀನ್ ಅನ್ಕೋಬಾರ, ಅದಕ್ಕೆ ತಿಳಿಸಿನಿ, ಇಲ್ಲಿ ಹಚ್ಚೋದು ಬಿಡೋದು ನಿನ್ ಕಡೆಗೆ ನೋಡಮ್ಮ ಅಂತ ಅಂದ ಸರ್ ಅತ್ತ. ಅದಕ್ಕೆ ಅತ್ತಗ ನಾನ್ ಇಲ್ಲಿ ಇರೋದು ಏರಿಯಾ ಗೊತ್ತಿಲ್ಲ ಸರ್, ಅದಕ್ಕೆ ನಾನು ಇರೋದು ಏರಿಯಾ ಗೊತ್ತಿಲ್ಲ, ಇಲ್ಲಿಗೆ ಕರ್ಕೊಂಬರ್ಲೇನು ನನ್ ಮಗನ್. ಅಲ್ಲಿ ಎಷ್ಟೊತ್ತು ಕಾಯ್ತಾರ ಸರ್, ಆತ ಸಾಲಿಗೆ ಹೋಗಿ ಬರ್ತಾನೆ, ಆಡಕ್ ಹೋತಾನ ಸರ್ ನನ್ ಮಗ, ಆಡಕ್ ಹೋತಾನ ಸರ್. ನಾವು ಹುಡುಗರ ಜೊತೆಗೆ ಆಡಕ್ ಹೋತಾನ, ಮನ್ಯಾಗ ಎಲ್ಲಿರ್ತ ಸರ್ ಹುಡುಗರು, ಮನ್ಯಾಗ ಇರೋದಿಲ್ಲ ಆತ. ಅದಕ್ಕ ನಾನು ಇಲ್ಲಿ ಕರ್ಕೊಂಬರ್ಲೇನು, ಊರಿಗೆ ಹೋಗ್ಬಿಡ್ಲ. ಶಾಲೆ ಹತ್ರ ಹೋಗಿ ಆತನ ಮಗು ಕೊಲ್ಲೋ ಪ್ರಯತ್ನ ಈತ ಮಾಡಿದ್ದಾನ? ಹಾ ಸರ್ ಮಾಡ್ಯಾನ ಸರ್, ಮೊನ್ನೆ ಮಾಡ್ಯಾನ ಸರ್. ಅಂದ್ರೆ ಇತ್ತೀಚೆಗೆ? ಹಾ ಇತ್ತೀಚೆಗೆ, ಈಗ ಒಂದು 15 ದಿನ ಆಯ್ತೇನ್ ಸರ್ ಮಾಡಿ. ಬಟ್ ನಿಮ್ಮ ಅಣ್ಣಂದಿರ್ಗೆಲ್ಲ ಅದು ಗೊತ್ತಾ? ಗೊತ್ತು ಸರ್, ಗೊತ್ತು. ನಾನು ಆತ ಹೋಗೋದು ನಮ್ ದೊಡ್ಡಣ್ಣ ನೋಡಿದ್ನಂತ ಸರ್, ನಮ್ದು ಅಂಗಡಿ ಸರ್ ಅಲ್ಲಿ ರೋಡಿಗೆ, ದೊಡ್ಡ ವ್ಯಾಪಾರ ಆತ ಸರ್ ನಮ್ದು. ದೊಡ್ಡಣ್ಣ ನೋಡಿದ್ನಂತ, ಯಮ್ಮ ಅವನು ಈ ಕಡೆ ಹೊಂಟಾನ, ಸಾಲಿ ಕಡೆಗೆ ಓದ್ತಾನ ಅಂತ ಅಂದ್ನಂತ ಸರ್ ನಮ್ ದೊಡ್ಡಣ್ಣ ನಮ್ಮ ಅವ್ಗ. ನಮ್ಮ ಅವ್ವ ನಂದ್ಲಂತ, ಅವ್ರು ದಾರಿ ಹಿಡಿದು ಹೋಗ್ತಾರ, ದಾರಿ ಹಿಡಿದು ಬರ್ತಾರಪ್ಪ, ನಮ್ಗೆ ಹಾಕ್ಬೇಕು, ಅವ್ನ್ ಸರಿ ಇಲ್ಲ, ನಮ್ಗೆ ಹಾಕ್ಬೇಕು, ಏನಂದ್ರ ದಾರಿ ಹಿಡ್ದು ಹೋಗೋರಿಗೆ ಯಾಕೆ ಅಂತೀರ ಅನ್ನಂಗ ಆಗ್ತದ, ನಮ್ಗೆ ಹಾಕ್ಬೇಕತ್ತ, ದಾರಿ ಹಿಡ್ದು ಹೋಗ್ತಾನ, ದಾರಿ ಹಿಡ್ದು ಬರ್ತಾನ,
ನಮ್ಗೆ ಯಾಕೆ ಬೇಕಂತ ಅನ್ಲನ್ ಸರ್ ನಮ್ಮವ್ವ. ನಮ್ಮ ಅಣ್ಣಗನ ಅಂದ್ರೂ ಡೌಟ್ ಬಂದ ಸರ್. ಹಿಂದ ಗಾಡಿ ತಗೊಂಡ್ ಹೋಗ್ಯಾನ ಸರ್. ಹಿಂದ ಇತ್ತು ಹೋಗಷ್ಟಿಗೆ ಆತ ಬಾಕ್ಲ್ ತಗೊಂಡ್ ಹೊಡೆದ್ಗೆ ಹೋಗ್ಬಿಟ್ಟಾನ ಸರ್. ಅಷ್ಟೊತ್ತಿಗೆ ಆತ ಗೋಕ್ಲನ ಮತ್ತೆ ಫೋನ್ ಮಾಡಿದ್ನಂತ, ಕೇಳವಲ್ದಿರಾನ ಬರಕತ್ನಿ ಇಲ್ಲ ಇನ್ನು 2 ನಿಮಿಷ ಹಳತಂಡಿಗೇನಂತ ಹೋದ್ನಂತ ಸರ್ ನಮ್ಮ ಅಣ್ಣ. ಹಿಂಗ್ ಮಾಡಿಗೆ ಹೋಗ್ಯಾನ ಅಂತ ಅಂದ್ರ ಸರ್. ಈಗ ನಮ್ಮವ್ವ ಬಂದ್ಬಿಡು ಕಂಪ್ಲೇಂಟ್ ಕೊಟ್ಟು ಬಿಡು ಆತನ ಮೇಲೆ ಅಂತ ನಮ್ಮವ್ವ ಅಂದ್ಲು ಸರ್. ನನಗೇನಂದ್ರೆ ಏನಿಲ್ಲ ಇಷ್ಟು ಮಾಡ್ಯಾನ ಸರ್. ಆತ ಎಲ್ಲಷ್ಟಕ್ಕೆ ರೆಡಿ ಸರ್. ತಾನು ಸಾಯಕ್ ರೆಡಿ, ನನ್ನ ಮಗನ ಕೊಲ್ಲಕ್ಕನು ರೆಡಿ ಸರ್ ಆತ. ನನ್ ಮಗ ಇದ್ರೆಲ್ಲ ಈಕಿ ನೆಮ್ಮದಿಯಾಗಿರೋದು, ಅದೇ ಇಲ್ಲ ಅಂದ್ರೆ ಈಕಿ ಏನ್ ನೆಮ್ಮದಿಯಾಗಿರ್ತಾಳ. ಅದಿದ್ರಲ್ಲ ನಿನಗ ಖುಷಿ ಇರೋದು, ದುಡಿಬೇಕಂತ ನಿನಗ ಛಲ ಇರೋದು ಅಂತ ಅಂತಾರ ಆತ. ಅದಕ್ಕೆ ಈಗ ಏನ್ ಮಾಡ ಸರ್ ನಾನು ಯೋಚನೆ ಮಾಡಕತ್ತೀನಿ ಸರ್. ಒಬ್ಬೊಬ್ರು ಏನಂತಾರ ಸರ್, ಒಬ್ಬೊಬ್ರು ಆತನ ನೀನು ಕೇಸ್ ಹಾಕು ಆತನ ಮೇಲೆ, ನಿನಗ ಇನ್ನ ತಿಂಗಳಿಗೆ ಇಷ್ಟ ಅಂತ ಕೊಡಂಗ್ ಮಾಡ್ತಾರ, ನೀನು ದುಡ್ಕೊಂಡ್ ನೀನೇ ತಿಂತಿದ್ದಿ, ನನ್ ಮಗನಿಗೆ ಹಿಂಗ ಸಾಲಿ ಓಸಕತ್ನಿ, ನನ್ ಮಗನ್ ಸಾಲಿಗೆ ಕೊಡಂತೇಳು ಅಂತ ಅಂತಾರ ಸರ್. ನಮ್ಗ ಏನೋ ಗೊತ್ತಿಲ್ಲ ಸರ್, ಎಲ್ಲಿ ಹೋಗ್ಬೇಕು ಏನ್ ಕೆಲಸ ಮಾಡ್ಬೇಕು ಅವ್ರಿಗೆಲ್ಲ ಅದೆಲ್ಲ ಗೊತ್ತ ಸರ್. ನನ್ ಗಂಡಗ ಅವ್ರಿಗೆಲ್ಲಾರು ಕೂನಾರ ಸರ್. ಅತ್ಗ ನನ್ ಗಂಡಗ ಎಲ್ಲಾರು ಕೂನಾರ ಸರ್. ಲಾಯರು ಪೀರ್ ಅವ್ರೆಲ್ಲಾರು ಕೂನಾರ ಸರ್. ನಮ್ಗೆ ಯಾರು ಗೊತ್ತಿಲ್ಲ ಸರ್, ಎಲ್ಲಿ ಹೋಗ್ಬೇಕು ಏನು ಗೊತ್ತಿಲ್ಲ ಸರ್ ನಮ್ಗ. ಮತ್ತ ಕೇಸ್ ಮಾಡಿ ಕುಂತ್ಕೊಂಡ್ರ ಸರ್. ಇನ್ನೊಂದಿಷ್ಟು ಸಿಟ್ಟು ಬರ್ತದ, ಏನನ್ನ ಮಾಡ್ತಾನ ಅನ್ನೋ ಬುಗ್ಲಿಗೆ ನಾನು ಮಾಡಿಲ್ಲ ಸರ್ ಕೇಸು. ಅಲ್ಲವಾ ಈಗ ಏನೋ ಕೇಸ್ ಮಾಡಿದ್ರೆ ಏನೋ ಮಾಡ್ತಾನೆ ಅಂತ ಇದ್ರೆ ಇಂಥದ್ದೊಂದು ಪ್ರಯತ್ನ ಮಾಡಿದ್ದಾನೆ ಎಂದಾಗ ಸುಮ್ಮನೆ ಕೂತ್ಕೊಳ್ಳೋದು ತಪ್ಪಾಗುತ್ತೆ. ನನಗೆ ಅರ್ಥವಾಗುತ್ತೆ ಈಗ ನೀವು ಹೇಳ್ತಿರೋ ಪರಿಸ್ಥಿತಿ, ಅಥವಾ ನಾವಿನ್ನೂ ಮುಂದುವರೆದ್ರೆ ಆತ ಇನ್ನಷ್ಟು ವ್ಯಾಘ್ರ ಆಗ್ತಾನೆ ಅಥವಾ ಇನ್ನಷ್ಟು ಏನೋ ಮಾಡಬಹುದು ಅದು ಇದು. ನೋಡಿ ತಾಯಿ, ಇಲ್ಲಿ ಈತ ಬಹುಶಃ ಯಾವ ಹೆಣ್ಣಿನ ಸಹವಾಸವನ್ನು ಹೊಂದಿದ್ದಾನೋ ಒಂದು ವೇಳೆ ಅದನ್ನೆಲ್ಲ ಬಿಟ್ಟು ಗೌರವಾನ್ವಿತವಾಗಿ ಬಂದು, ಇಲ್ಲ ನಾನಿನ್ನ ಆ ರೀತಿ ನಡ್ಕೊಳ್ಳಲ್ಲ, ನನ್ನ ತಪ್ಪಾಯಿತು ಅಂತ ಬಂದು ಬಹುಶಃ ಸುಮ್ಮನೆ ಮನೇಲಿ ಕೂತ್ಕೊಂಡ್ರು ನೀನು ದುಡ್ದಾಕುವಷ್ಟು ಸಂಸ್ಕಾರ ಅಥವಾ ಆ ಶಕ್ತಿಯನ್ನು ನಿನಗೆ ದೇವ್ರು ಕೊಟ್ಟಿದ್ದಾನೆ. ನಾನು ಅಂದಿನ ಸರ್ ಆ ಮಾತು ಊರಾಗಿದ್ದಾಗ, ನಾನ್ ದುಡ್ದಾಕ್ತೀನಿ ನೀ ಸುಮ್ಮನೆ ಕೂಸಿನ ಕರ್ಕೊಂಡ್ ಮನೆಯಾಗಿರ ಅಂತ ನುಡಿಗೆ 100 ಸಲ ಅಂದಿನ ಸರ್. ನಾವ್ ಮೂರನವ್ರ ಎಲ್ಲ ಅಂದ ಆ ಹುಡುಗಿ ದುಡಿಯಕ್ ಗಟ್ಟೆ ಅದ, ನೀ ಸುಮ್ಮನೆ ಮನೆಯಾಗಿದ್ರು ದುಡ್ದಾಗ್ತದ ಆ ಹುಡುಗಿ ಅಂತ. ಅದಕ್ಕೆ ಕಾಲ್ ನಿಂದ್ರದಿಲ್ಲ ಸರ್ ಒಂದಲ್ಲಿ, ಅದೆಲ್ಲ ಓಡಾಡ್ತಾನ ಸರ್. ಎಷ್ಟು ವರ್ಷ ಈಗ ಆತನಿಗೆ? ಈಗ ಎಷ್ಟಾವ ಸರ್, ನಾನು ಈಗ ನನ್ನ ಮದುವೆ 9 ವರ್ಷ ಆಯ್ತು ಸರ್. ಸರ್ ಏನೋ 40 ವರ್ಷ ಆಗಿರ್ಬೋದು. ಇರ್ಬೋದು ಸರ್. ಬಟ್ ಇಲ್ಲಿ ಮಗುವನ್ನು ಏನೋ ಈ ರೀತಿ ಕೊಲ್ಲಿಕ್ಕೆ ಬಂದಿದ್ದ ಅನ್ನೋದು ಯಾಕೆ ನೀವು ದೊಡ್ಡ ವಿಚಾರ ಮಾಡಿ ಅವ್ರ ಮನೆಯವ್ರಿಗೆಲ್ಲ ತಿಳಿಸಿ, ಅಥವಾ ಅವರಿಗೆ ಕಾನೂನು ವಿಚಾರ ಅಥವಾ ಕಂಪ್ಲೇಂಟ್ ಕೊಡೋದು? ನೋಡುವ, ಇಲ್ಲಿ ಎಷ್ಟು ಮುಖ್ಯವಾಗುತ್ತೆ ಇಂಥವನ್ನೆಲ್ಲ ಆರಂಭದಲ್ಲೇ ಕಾನೂನಿನ ಅಥವಾ ಪೊಲೀಸರ ಗಮನಕ್ಕೆ ತರೋದು ಅಂದರೆ, ನಾಳೆ ದಿನ ಏನೋ ಆದಾಗ ಒಂದೇ ಬಾರಿ ನೀವು ಹೋಗಿ ಒಂದೇ ಸಲ ತಿಳಿಸೋದಕ್ಕೂ ಇಂಥದ್ದೊಂದು ಪ್ರಯತ್ನ ನಡೆದಾಗ ಕಾನೂನಿನ ಸಹಾಯ ಪಡ್ಕೊಳ್ಳೋದು ಅಂದರೆ, ನೀವು ಹೆದರ್ಕೊಳ್ತಿದ್ದೀರಾ ಅಂತ ಗೊತ್ತಾದಾಗ ಇನ್ನೂ ಜಾಸ್ತಿ ಮಾಡ್ತಾನೆ. ನೀವು ಅಂದ್ಕೊಳ್ತಾ ಇದ್ದೀರಾ ನಾವು ಕಂಪ್ಲೇಂಟ್ ಕೊಟ್ಟರೆ ಇವನು ಜಾಸ್ತಿ ಮಾಡ್ತಾನೆ ಅಂತ. ಇಲ್ಲ, ನೀವು ಹೆದರ್ಕೊಳ್ತಿದ್ದೀರಾ ಅಂತ, ಅಥವಾ ಇಷ್ಟೆಲ್ಲ ಆದಮೇಲೂ ನೀವೇನು ಮಾಡ್ತಿಲ್ಲ ಅಂದಾಗ ನೀವು ಹೆದರ್ಕೊಳ್ತಿದ್ದೀರಾ ಅಂತ ಆತ ಅಂದ್ಕೊಳ್ತಾನೆ. ತಪ್ಪು, ಅವು ಅವಶ್ಯವಾಗಿ ತಪ್ಪು. ಅಂದರೆ ಹುಟ್ಟಿಸಿ ಅದಕ್ಕೆ ಬೇಕು ಬೇಡಗಳನ್ನು ನೋಡದೇ ಇರೋ ತಂದೆ ಆಗಲಿಕ್ಕೆ ಯೋಗ್ಯನೇ ಅಲ್ಲ. ಆದರೆ ಆ ಯೋಗ್ಯತೆ ಇಲ್ಲ ಅಂದರೆ ಅಟ್ಲೀಸ್ಟ್ ತಾಯಿಯಾದವಳು ಅದನ್ನು ಸಾಕ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತಿದ್ದಾಳೆ. ನಂದು ಯಾವುದೋ ಸುಖಕ್ಕೆ, ಯಾವುದೋ ಚಪಲಕ್ಕೆ ನಾನು ಇನ್ಯಾವಳನ್ನ ಹುಡುಕೊಂಡಿದ್ದೀನಿ, ನನ್ನ ಪಾಡಿಗೆ ನಾನು ಇರೋಣ ಅಂತ ಅಂದ್ಕೊಳ್ಬೇಕಿದ್ದವನು. ಅಂದರೆ ದುಡ್ದು ಹೆಂಡತಿ ಮಕ್ಕಳನ್ನ ಸಾಕೋಕ್ಕಾಗಲ್ಲ ಅಂದಾಗ ಅಟ್ಲೀಸ್ಟ್ ಸುಮ್ಮನಾದರೂ ಇರಬೇಕಲ್ಲ. ನೋಡುವ, ಇದು ನಿನ್ನೊಬ್ಬಳ ಕಥೆಯಲ್ಲ, ತುಂಬ ಹೆಣ್ಣು ಮಕ್ಕಳು ಇದೇ ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ನೀನೇನು ಮಾಡಬೇಕು, ಒಂದು ಮಗುವಿನ ಜವಾಬ್ದಾರಿ, ಅಥವಾ ಮಗು ಶಾಲೆಗೆ ಹೋಗುತ್ತೆ ನೋಡುವ, 24 ಗಂಟೆ ಯಾರನ್ನು ಕಾಯೋಕ್ಕಾಗಲ್ಲ. ಆದರೆ ಒಂದು ಇಂಥದ್ದೇನು ನಡೆದಿದೆ ಎಂದಾಗ ನಿಮ್ಮ ಹತ್ತಿರದ ಪೊಲೀಸ್ ಅಥವಾ ಅಲ್ಲಿನವ್ರಿಗೆ ನೀನು ಇದನ್ನು ಗಮನಕ್ಕೆ ತಂದಾಗ ಏನಾದರೂ ಕೂಡ ಅದು ಬೇರೆ ಯಾವುದೇ ಕಾರಣಕ್ಕೆ ಏನಾದರೂ ಕೂಡ ಈತನೇ ಹೊಣೆ ಅನ್ನೋ ಮಟ್ಟಿಗೆ ನೀವು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡದ ಹೊರತು, ಅಂದರೆ ಅವ್ರ ಮನೆಯವರಿಂದ ಹಿಡಿದು ಈತನಿಂದ ಹಿಡಿದು ಎಲ್ಲರನ್ನೂ ತಂದು ಬೀದಿಗೆ ನಿಲ್ಲಿಸ್ಬಿಡ್ಬೋದು ನೀನು ಮನಸ್ಸು ಮಾಡಿದ್ರೆ. ಯಾಕಂದರೆ ಒಂದು ಏನೂ ತಪ್ಪು ಮಾಡದ ಇನ್ನೂ ಚಿಗುರ್ತಾ ಇರೋ ಆ ಮಗುವನ್ನೇ ಚಿವುಟಿ ಹಾಕುವ ಬುದ್ಧಿ ಇದೆಯಲ್ಲ, ಇದು ಮನುಷ್ಯರ ಬುದ್ಧಿ ಅಲ್ಲ, ಇದು ರಾಕ್ಷಸರ ಬುದ್ಧಿ.
ನಿನ್ನ ಕುರಿತು ಏನೋ ಅಸಮಾಧಾನ ಇದೆ, ನೀವಿಬ್ಬರು ಏನೋ ಬೈದಾಡ್ಕೊಳ್ತೀರಾ, ಇದೆಲ್ಲ ಸರಿ. ಆದರೆ ಇವಳು ಇಷ್ಟು ನಗ್ನಗ್ತಾ ಅಥವಾ ಇಷ್ಟು ಕೆಲಸ ಮಾಡಿಕೊಂಡು ತನ್ನ ಪಾಡಿಗೆ ಇರೋದು ಆ ಮಗುವಿನ ಕಾರಣಕ್ಕಲ್ವೇ, ಅದನ್ನೇ ಚೂಟ್ ಹಾಕಿಬಿಡೋಣ ಅಂತ ಹೊರಡುವ ಇಂಥವ್ರನ್ನು ಒಂದು ಬಹುಶಃ ನಿಮ್ಮ ಮನೆ ಕಡೆಯವರು ಅಥವಾ ನಿಮ್ಮ ಊರಿನವರು ಅವ್ರನ್ನೆಲ್ಲ ಸ್ವಲ್ಪ ಇದನ್ನು ಮಾಡಿ, ಓಕೆ ಇವನನ್ನು ಕಟ್ಟಾಕಲಿಕ್ಕೆ ಅಥವಾ ಇವನಿಂದ ಏನೂ ತೊಂದರೆ ಆಗಲಿಕ್ಕೆ ನೀವು ಎಲ್ಲ ಒಗ್ಗಟ್ಟಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಆ ಮಟ್ಟಿಗೆ ನೀವು ಒಂದು ಭಯ ರೂಪಿಸದೆ ಹೋದರೆ ತುಂಬ ದುಡ್ಡು ನಷ್ಟ ಮಾಡ್ಕೊಳ್ಬೇಕಾಗುತ್ತೆ. ನೀವು ಈಗ ಇಲ್ಲಿ 4 ಕಾಸು ಮಾಡ್ಕೊಳ್ತೀನಿ ಅಂತ ಇದೆಯಾ ಸರಿಯವ, ಬಟ್ ಮಗುವಿಗಿಂತ ದೊಡ್ಡದಲ್ಲ ಯಾವುದು. ಹೌದು ಸರ್, ನಾನು ಬಂದಿದ್ದೆ ನನ್ನ ಮಗನ ಸಲ. ಅದೇ ಹೇಳ್ತಾ ಇದ್ದೀನಮ್ಮ, ಇಲ್ಲಿ ನಿನ್ನ ಮಗ ಅಲ್ಲಿ ಓದ್ಕೊಂಡು ಅಲ್ಲೊಳ್ಳೆ ಏನೋ ಅವ್ರು ನಿಮ್ಮ ತಾಯಿನೋ ನಿಮ್ಮ ಅಣ್ಣಂದಿರೋ ಯಾರೋ ಕಾವಲಾಗಿರ್ತಾರೆ, ಏನೋ ನಡೆಯುತ್ತೆ, ಓಕೆ ನಾನು ಇಲ್ಲಿಂದ ಒಂದಷ್ಟು ವರ್ಷ ದುಡ್ಕೊಂಡು ಹೋಗ್ತೀನಿ, ಇದೆಲ್ಲ ಸರಿ. ಆದರೆ ಮಗುವನ್ನು ಇಲ್ಲಿ ಕರ್ಕೊಂಡು ಬರ್ತೀನಿ, ಬಹುಶಃ ನಿಮ್ಮ ಊರಲ್ಲಿ ನಿಮ್ಮ ಮಗುವಿಗೆ ಸ್ವಲ್ಪ ಆಸುಪಾಸಲ್ಲಿ ಎಲ್ಲ ನಿಮ್ಮವರೇ ಇರೋದ್ರಿಂದ ಏನೋ ಒಂದು ಒಳ್ಳೇದಾಗಬಹುದು, ಅಥವಾ ಏನೋ ಒಂದು ಭರವಸೆ ಅಥವಾ ಒಂದು ರಕ್ಷಣೆ ಸಿಗಬಹುದು. ಆದರೆ ನೀನಿಲ್ಲಿ ಕರ್ಕೊಂಡು ಬಂದೆ, ಮುಂದೊಂದು ದಿವಸ ಶಾಲೆ ಅರ್ಧದಲ್ಲಿದ್ದಾಗ ನೀನಿರೋ ಜಾಗ ಇವ್ರಿಗೆಲ್ಲ ಗೊತ್ತಾಯಿತು, ಅಲ್ಲಿ ಏನೋ ಬಂದು ಏನೋ ಮಾಡಿದೆ, ಏನು ಮಾಡ್ತೀಯ? ನಿನ್ನ ಅದೇ ಅಂದ್ಲ ಸರ್ ನಮ್ಮವ್ವ, ನೀನ್ ಬಂದು ಕೇಸ್ ಮಾಡಿದ್ರ ಅದಕ್ಕೆ ಸ್ವಲ್ಪ ಬುಗ್ಲಿರ್ತದ ಸರ್, ಅಂದ್ರೆ ನನ್ನ ಮನ್ಸಿನಾಗ ಅಂದ್ರೆ ಇನ್ನೊಂದಿತ್ತು ಸಿಟ್ಟಿಗೆ ಇರ್ತಾನೇನು, ಅರೆ ಇನ್ನು ಏನು ಮಾಡ್ಬಿಡ್ತಾನೆ. ಅದೇ ಹೇಳ್ತಾ ನೀನ್ ಏನೂ ಮಾಡಿಲ್ಲದೆ ಇಷ್ಟು ಮಾಡಿದ್ದಾನೆ, ನೀನು ಏನೋ ಮಾಡಿದ್ರೆ ಇನ್ನೂ ಜಾಸ್ತಿ ಮಾಡ್ತಾನೆ ಅಂತ ಅಂದ್ಕೊಳ್ಳೋದಿದೆಯಲ್ಲ, ಅದು ಪುಕ್ಕಲರ ಲಕ್ಷಣ. ನೀನು ಆ ಪುಕ್ಕಲುತನ ತೋರಂಗಿಲ್ಲ. ನೀನು ಇಲ್ಲೇ ದುಡಿ ಏನೇ ಇರು, ಮೊದಲು ಇದನ್ನ ಕಾನೂನಿನ ಗಮನಕ್ಕೆ ತರಬೇಕು. ಇಲ್ಲ ಎಲ್ಲರನ್ನ ಸೇರಿಸಿ ನೋಡಪ್ಪ ನೀನು ಅಲ್ಲಿ ಯಾವುದೋ ಹೆಣ್ಣಿನ ಜೊತೆ ಇದೆಯೋ ಒಬ್ಬನೇ ಇದೆಯೋ ಏನು ಮಾಡ್ತಿದ್ಯೋ ಗೊತ್ತಿಲ್ಲ, ಎಲ್ಲ ಬಿಟ್ಟು ಇಲ್ಲಿ ಬಂದು ಇವಳ ಜೊತೆ ಅಂದರೆ ಇಲ್ಲ ಅವಳ ಜೊತೆ ಇರು, ಇಲ್ಲ ಇವಳ ಜೊತೆ ಇರು, ಇಲ್ಲಿ ಬರ್ತೀನಿ ಒಂದಷ್ಟು ದುಡಿದು ಕಷ್ಟಪಟ್ಟು ಇಕ್ಕಿರೋ ಹಣನ ಚಿನ್ನನೋ ಅಥವಾ ಏನೋ ತಗೊಂಡು ನಾನು ಹೊರಟೋಯ್ತೀನಿ, ಮತ್ತೊಂದಷ್ಟು ತಿಂಗಳಾದ್ಮೇಲೆ ಮತ್ತೆ ಬರ್ತೀನಿ, ಇದಕ್ಕೆಲ್ಲ ಅವಕಾಶ ಇಲ್ಲ. ಒಂದು ಅವಳ ಹತ್ರ ಇರು, ಇಲ್ಲ ಇವಳ ಹತ್ರ ಇರು. ಗುಣ ಗೊತ್ತಾಗ್ಬಿಡ ಸರ್ ನನಗೆಲ್ಲ. ಅದೇ ಹೇಳ್ತಾ ಇದ್ದಿ ನೀನು ಆ ಮಟ್ಟಿಗೆ ಉರಿ ನೋಡವಾ. ಈತನಿಗೂ ಕೂಡ ಒಂದು ಏನು ಹಿರಿಯರನ್ನೆಲ್ಲ ಕೂರಿಸಿ ಹೇಳಬೇಕು, ನೋಡಪ್ಪ ಕರ್ಕೊಳ್ಳೋಕೆ ಈಗಲೂ ತಯಾರಿದ್ದಾಳೆ, ಯಾಕಂದರೆ ಆ ಮಗುವಿಗೆ ತಂದೆ ಬೇಕು, ಇದೆಲ್ಲ ಸಾಮಾಜಿಕವಾಗಿ ನಾಳೆ ದಿನ ನೀನು ಒಬ್ಬ ಗಂಡ ಅಂತ ಇದ್ದರೆ ಅವಳಿಗೂ ಒಂದು ನೆಮ್ಮದಿ ಏನೋ ನಡೆಯುತ್ತೆ. ಆದರೆ 3 ದಿವಸಕ್ಕೆ ಬರೋದು, 3 ದಿವಸ ಓಡೋಗೋದು, 3 ತಿಂಗಳಿರೋದು, 3 ತಿಂಗಳು ಓಡೋಗೋದು, ಅಥವಾ ಅಲ್ಲಿ ಯಾವುದೋ ಇನ್ನೊಂದು ಹೆಣ್ಣಿನ ಜೊತೆ ಇರೋದು, ಇಲ್ಲ ಅಂತಹ ಬದುಕನ್ನು ನಾಳೆನೇ ಸತ್ರು ಪರವಾಗಿಲ್ಲ, ಇಂಥ ಹೊಲಸು ಬದುಕನ್ನು ಬದುಕಲಿಕ್ಕೆ ಈ ಹೆಣ್ಮಗಳು ತಯಾರಿಲ್ಲ. ದುಡಿತಾ ಇದ್ದಾಳೆ, ಬೇಕಾದ್ರೆ ನಿನಗೆ ಅವಳು ಬೆಂಗಳೂರಲ್ಲಿ ಇರೋದು ಇಷ್ಟ ಇಲ್ಲ, ಊರಿಗೆ ಬರಲಿ ಅಂದರೆ ಊರಲ್ಲೇ ಬಂದಿರ್ತಾಳೆ, ಏನು ತೊಂದರೆ ಇಲ್ಲ. ಆದರೆ ಮಗುವನ್ನು ಕೊಲ್ಲುವ ಇಂಥದ್ದೊಂದು ಯೋಚನೆ ಇದೆ ಅಂತ ಗೊತ್ತಾದ ಮೇಲೂ ನೀವು ಇದನ್ನ ಹೀಗೆ ಬಿಟ್ಕೊಂಡು ಹೋಗುವುದು ಒಳ್ಳೇದಲ್ಲ. ಸೊ ಈತ ಫೋನ್ ಮಾಡಿದಾಗ ಅಥವಾ ಅದನ್ನು ಕಟ್ ಮಾಡು, ಹೆದರೋಕೆ ಹೋಗಬೇಡ. ನೋಡಬಾ ಯಾವಾಗ ಏನಾಗಬೇಕು ಅದು ಆಗುತ್ತೆ, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಆದರೆ ಕೆಟ್ಟದ್ದೇ ಆಗುತ್ತೆ ಅಂತ ಅಂದುಕೊಳ್ಳಬೇಡ. ಆತನಿಗೆ ಆ ಮಟ್ಟಿಗೆ ಏನು ನಾನು ಕೊಲ್ಲೋಕ್ಕೂ ತಯಾರು, ಸಾಯೋಕ್ಕೂ ತಯಾರು, ಅದಕ್ಕೂ ತಯಾರು, ಇದಕ್ಕೂ ತಯಾರು, ಈ ಬುದ್ಧಿ ಇರೋರನ್ನ ಕರ್ಮವೇ ಕಟ್ಟಾಕುತ್ತೆ. ನೀನು ಭಯ ಪಡಬೇಡ. ಆದರೆ ನಿನ್ನ ಮಗುವನ್ನ ಇಲ್ಲಿ ಕರ್ಕೊಂಡು ಬಂದು ಇಟ್ಕೊಳ್ಳೋ ದುಸ್ಸಾಹಸಕ್ಕೆ ಹೋಗಬೇಡ. ನೀನು ದುಡಿ, ಬೇಕಾದ್ರೆ ನೀನು ಇಲ್ಲಿ ಖರ್ಚು ಮಾಡೋ ದುಡ್ಡನ್ನು ಅಲ್ಲೇ ಕೊಡು, ಇಲ್ಲಿ ಯಾಕೆ ತಗೊಂಬಂದು ಇಟ್ಕೊಳ್ತಿ? ಈಗ ನಿನ್ನ ಕಣ್ಣು ಮುಂದಿರಲಿ ಅಂತ ನೀನು ಅಂದ್ಕೊಳ್ಬೋದು, ಬಟ್ ಬೆಂಗಳೂರು ಪರಿಸ್ಥಿತಿ ಹಳ್ಳಿ ಥರ ಅಷ್ಟು ಸುಲಭ ಅಲ್ಲ. ಅಂದರೆ ಇಲ್ಲಿ ದುಡ್ಡು ಸಿಗಬಹುದು, ಬಟ್ ಮಗುವಿಗೆ ರಕ್ಷಣೆ ಸಿಗಲ್ಲ. ನಾನು ಕೆಲ್ಸಕ್ಕೆ ಹೋಗ್ಬಿಟ್ರೆ ಬಂದ್ಮೇಲೆ ನೋಡ್ಕೊಳ್ಳೋರು ಯಾರಿಲ್ಲ ಸರ್, ಅದನ್ನು ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಏನೂ ಆಗಲ್ಲ, ನೀನು ಏನೋ ಮಾಡ್ಬಿಡ್ತೀನಿ. ಇಲ್ಲವ್ವ ನೋಡು ತಾಯಿ, ಹುಟ್ಟಿಸಿದ ಭಗವಂತ ಎಲ್ಲಿ ಸಾಯಬೇಕು, ಹೇಗೆ ಸಾಯಬೇಕು, ಎಷ್ಟೊತ್ತಿಗೆ ಸಾಯಬೇಕು ಎಲ್ಲವೂ ವಿಧಿ ಲಿಖಿತ. ನೀನು ಮೊದಲೇ ಭಯಪಟ್ಟು ಸಾಯೋದು ಬೇಡ. ಸಾವು ಒಂದೇ ಗಳಿಗೆ ಬರಬೇಕು, ಅದನ್ನು ದಿವಸ ಕೊರಗಿ ಸಾಯೋದಲ್ಲ. ನೀನು ಇಲ್ಲೇ ದುಡಿ. ಆದರೆ ಒಂದು ಈ ಮಗುವಿಗೆ ಇಂಥದ್ದೊಂದು ಪ್ರಯತ್ನ ಆಯಿತು ಅಂತ ಶಾಲೆಯ ಮಂಡಳಿ ಅಥವಾ ಶಾಲೆಯ ವತಿಯಿಂದಲೂ ಅಥವಾ ನಿಮ್ಮ ವತಿಯಿಂದಲೂ ಅದನ್ನು ನಿಮ್ಮ ಹತ್ತಿರದ ಅಥವಾ ನಿಮ್ಮ ಆ ಊರಿನ ಹತ್ತಿರದಲ್ಲಿರುವ ಒಂದು ಪೊಲೀಸ್ ಸ್ಟೇಷನ್ ಗಮನಕ್ಕೆ ತಂದು ಒಂದು ಕಂಪ್ಲೇಂಟ್ ರೈಸ್ ಮಾಡಿ ಇವರೆಲ್ಲರ ಬಗ್ಗೆನೂ ಅಲ್ಲಿ ಮೊದಲೇ ಒಂದು ಮಾಹಿತಿ ಪೊಲೀಸ್ನವ್ರಿಗೆ ಕೊಟ್ಟರೆ ಅವ್ರಿಗೆ ಒಂದು ಎಚ್ಚರ ಇರುತ್ತೆ. ಅಥವಾ ನಾಳೆ ದಿನ ಏನು ಆದರೆ ನೀವು ಅವ್ರನ್ನ ಕೇಳ್ಬೋದು. ಆದರೆ ಈಗ ನೀವು ಈತ ಏನೋ ಮಾಡಿಬಿಡ್ತಾನೇನು ನೋಡವಾ,
ಈತನಿಗೆ ಯಾವ ಕಾರಣಕ್ಕೆ ಇಷ್ಟೆಲ್ಲ ದುರ್ಬುದ್ಧಿ ಬಂದಿದೆಯೋ ಗೊತ್ತಿಲ್ಲ, ಆದರೆ ತಿದ್ದುಕೊಂಡು ನಾನು ಎಲ್ಲ ಸರಿ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ನಾನು ಯಾವುದೇ ಹೆಣ್ಣಿನ ಚಟ್ಟಕ್ಕೆ ಹೋಗದೆ ಅಥವಾ ಮಗುವನ್ನು ಕೊಲ್ತೀನಿ ಅನ್ನೋ ಆ ಮಟ್ಟಿನ ದುಷ್ಟ ಸ್ಥಿತಿಗೆ ಹೋಗುವುದಿಲ್ಲ, ನಾನು ಇರ್ತೀನಿ ನಿಮ್ಮ ಜೊತೆ ಅಂತ ಬಂದರೆ ಇನ್ನೂ 10 ವರ್ಷ ಬಿಟ್ಟಾದರೂ ಸೇರಿಸ್ಕೊ, ತೊಂದರೆ ಇಲ್ಲ. ಆದರೆ ನೀನು ಈಗೇನು ದುಡಿತಾ ಇದ್ದೀಯಾ, ಇಲ್ಲೇ ದುಡಿಮೆ ಮಾಡು, ಮಗುವಿಗೆ ಅಲ್ಲೇ ಬಿಡು. ಆದರೆ ಇಲ್ಲಿ ಈತನ ಫೋನ್ ಎತ್ತೋದು ಇಲ್ಲ, ಏನಿದ್ರು ನಿಮ್ಮ ಅಣ್ಣ ಊರಿನವ್ರು ಮಾತಾಡ್ಕೊಳ್ಳಿ, ನೀನು ಮಾತಾಡೋಕೆ ಹೋಗಬೇಡ, ನೀನಿಲ್ಲೇ ಇರು, ನೀನು ಇಲ್ಲಿಂದ ಊರಿಗೆ ಹೋಗಬೇಡ, ಸದ್ಯಕ್ಕೆ ಇನ್ನೊಂದು 2 ವರ್ಷ ದುಡಿ. ಆದರೆ ಮಗುವನ್ನಿಲ್ಲಿ ಕರ್ಕೊಂಡು ಬರ್ತೀನಿ ಅನ್ನೋ ಆ ಸಾಹಸ ಕೈ ಹಾಕಬೇಡ. ಅಲ್ಲೇ ಇರಲಿ. ನಿಮ್ಮ ತಾಯಿ ಹೇಳ್ತಿರೋದೇ ಸರಿ ಇದೆ. ನೀನು ಕೂಡ ಇಲ್ಲಿ ತುಂಬ ವರ್ಷ ಇರೋಕೆ ಹೋಗಬೇಡ, ಒಂದಷ್ಟು ದುಡ್ಡು ಮಾಡ್ಕೊಂಡು ಹೋಗಿ ನಿಂದೇ ಊರಲ್ಲಿ ಒಂದು ಸ್ವಲ್ಪ ಜೀವಕ್ಕೆ ರಕ್ಷಣೆ ಮಾಡ್ಕೊ ಮೊದಲು. ಆದರೆ ಏನೋ ಒಂದು ಕಂಪ್ಲೇಂಟ್ ಕೊಟ್ಟರೆ ಇದು ಜಾಸ್ತಿ ಆಗ್ಬಿಡುತ್ತೆ ಅನ್ನೋ ಬುದ್ಧಿ ಇಲ್ಲವಾ? ಇನ್ನೂ ನಮ್ಮ ಸಮಾಜದಲ್ಲಿ ಒಳ್ಳೆ ಜನರು ಒಳ್ಳೇದು ಎಲ್ಲ ಇದೆ. ಏನು ಕಂಪ್ಲೇಂಟ್ ಕೊಟ್ಟರೆ ಇದು ಏನೋ ಮಾಡಿಬಿಡ್ತು ಅಷ್ಟೆಲ್ಲ ಇಲ್ಲ. ಪಾಪ ಏನೋ ಬಡವ್ರ ಮಗಳು ನಿನಗೆ ನನಗೆ ಅರ್ಥವಾಗುತ್ತೆ ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ, ಅಥವಾ ನಿಮ್ಮ ಮನೆ ಪರಿಸ್ಥಿತಿ ಏನು, ನಿಮ್ಮನ್ನು ಎದುರಿಸೋ ಅಥವಾ ನಿಮ್ಮನ್ನು ಹೆದರಿಸೋದು ಅವ್ರಿಗೆ ಎಷ್ಟು ಸುಲಭ. ಅದೇ ಸ್ವಲ್ಪ ಒಳ್ಳೆಯವರು ಮನೆ ಹೆಣ್ಮಕ್ಳಿಗೆ ಹಿಂಗೆ ಹಾಕಿದರೆ ಎಷ್ಟೊತ್ತಿ ತೋರಣ ಕಟ್ಬಿಡೋರು. ಸರ್ ನಾವು ನಮ್ಮ ಅಣ್ಣನವ್ರು ನೋಡೇನ್ ಸರ್, ನಾವು ಜಗದ್ ಮನ್ಸಾರಲ್ಲ ಸರ್, ನಮ್ಮ ಅಣ್ಣನವ್ರು ನಮ್ಗ ಅದೇನು ಗೊತ್ತಿಲ್ಲ ಸರ್, ಎಲ್ಲ ಜೊತೆಗೆ ಸೇರಿ ಎಲ್ಲ ಗೊತ್ತ ಸರ್ ಅತ್ತಗ. ಹೌದು, ಅದೇ ಸಮಸ್ಯೆ ನನಗೆ ಗೊತ್ತಾಯ್ತು. ನೀವು ನಿಮ್ಮ ಪರಿಸ್ಥಿತಿ ಎಲ್ಲ ಹೇಳಬೇಕಾದ್ರೆ ನನ್ನ ತಲೆಯಲ್ಲಿ ಅದೇ ಬಂತು. ಓಹೋ, ಅಂದರೆ ಈತ ಈ ಮಟ್ಟಿಗೆ ಅರೆ ಇವತ್ತಿಗೆ ಹೆಂಗಿದೆ ಅಂದರೆ ಎಲ್ಲ ಚೆನ್ನಾಗಿರೋ ಚೆನ್ನಾಗಿರೋ ಹುಡುಗರನ್ನೇ ಹುಡುಗಿದಿರು ಯಾವುದ್ಯಾವುದೋ ಕಾರಣಕ್ಕೆ ಬಿಟ್ಟು ಹೋಗ್ತಾರೆ. ಅಂಥದ್ರಲ್ಲಿ ಇಂಥವನ ಜೊತೆ ನೀನು ಇನ್ನೂ ಇದ್ದೀಯಾ, ಬದುಕ್ತಾ ಇದ್ದೀಯಾ ಅಂದಾಗ ಆತ ಅಯ್ಯೋ ಯಾರು ಹೆಣ್ಣು ಕೊಡದಿರೋ ಕಾಲದಲ್ಲಿ ನನಗೆ ಇವ್ರು ಹೆಣ್ಣು ಕೊಟ್ಟರು ಅಥವಾ ನನ್ನ ನಂಬಿ ಬಂದ್ಲಪ್ಪ ಅಂತ ಒಂದು ಎಷ್ಟು ಖುಷಿಯಾಗಿ ಬಾಳಿಸ್ಬೇಕಿತ್ತಲ್ಲ. ಆದರೆ ಇಲ್ಲೆಲ್ಲ ಉಲ್ಟ. ನೀನು ನೋಡಿದ್ರೆ ಉಳಿಸ್ಕೊಳ್ಳೋಕೆ ನೋಡ್ತೀಯ, ಆತ ನೋಡಿದ್ರೆ ಅದು ಹಂಗೇನವ, ಏನು ಮಾಡಲಿಕ್ಕಾಗಲ್ಲ. ಮನೆಯಲ್ಲಿ ಸಂಸ್ಕಾರಗಳು ಚೆನ್ನಾಗಿರಬೇಕು. ನೀನು ಭಯ ಪಡಬೇಡ. ಇದ್ರ ಬಗ್ಗೆ ನಿಮ್ಮ ತಾಯಿ ನಿಮ್ಮ ಹಿರಿಯರ ಜೊತೆ ಮಾತಾಡಿ ಒಂದು ಕಂಪ್ಲೇಂಟ್ ಕೊಡು. ಆ್ಯಂಡ್ ಈತನ ವಿಚಾರ, ಇವ್ರ ಮನೆಯವ್ರ ವಿಚಾರ ಎಲ್ಲ ಸೇರಿಸು. ಮಗುವಿಗಾಗಲಿ ನಿನಗಾಗಲಿ ಏನು ತೊಂದರೆ ಆದರೂ ಕೂಡ ಕಾನೂನಿಗೆ ನೀವು ಗಮನಕ್ಕೆ ತರಲಿಲ್ಲ, ನಾಳೆ ಏನೋ ಚಿಕ್ಕದಾಗಿ ಒಂದು ತೊಂದರೆ ಆಯಿತು ಅಂದರೂ ಕೂಡ ಅವತ್ತು ನೀವು ಧ್ವನಿ ಎತ್ತಬಹುದು. ಓ ನಾವು ಹಿಂಗೆ ಹೇಳಿದ್ದೋ ಹಿಂಗೆ ಮಾಡಿದ್ದೋ ಇವರಿಂದಲೇ ಅಂತ. ಹಾಗಾಗಿ ಅಂದ್ರೆ ನಾನು ಊರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅಲ್ಲೇ ಸಾಲಿಗೆ ಹಚ್ಚಿ ಬರಲ್ಲ ಸರ್ ಈಗ ನನ್ನ ಮಗನ ಮಾಡುವ. ನಿಮ್ಮ ಅಣ್ಣ ಅಮ್ಮನ ಮಾತು ಕೂಡ ಏನು ಅವ್ರೇನು ಹೇಳ್ತಾರೆ ಅಂದರೆ ನೀನು ಊರಿಗೆ ಬಾ ಅಂತಾರೆ ಹೌದು, ಬಟ್ ಮಗುವನ್ನ ಅಲ್ಲ ಮಗುವನ್ನ ಕರ್ಕೊಂಡು ಹತ್ರ ಇಟ್ಕೊ ಅಂತ ಹೇಳ್ತಾರೆ ಅವರು. ಹಂಗ ಅಂದಿಲ್ಲ ಸರ್. ನಾನಂದೆ ನಾನು ಬರೀ ಹೊರಗತ್ನಿ, ನನಗ ರಾತ್ರಿ ಮಕ್ಕಂಡ್ರ ಕನಸಿನಾಗ ನನ್ ಭಯ ನಿದ್ದೆ ಬರಲ್ಲ, ಬುಗುಲು ಒಬ್ಬಾಕಿ ಇರ್ತೀನಿ, ಬುಗುಲ್ ನನಗ ನನ್ ಮಗ ನನ್ನ ಎದುರಿಗಿರ್ಲ ಅಂದ ಸರ್. ನಮ್ಮವ್ವ ಸುಮ್ನೆ ಅಲ್ಲ ಸರ್, ನಮ್ ದೊಡ್ಡ ಅಣ್ಣನಂದ ನೀನ್ ಹಂಗ್ ಮಾಡ್ಬೇಡ ಹುಚ್ಚಮ್ಮ, ನೀನು ಊರಿಗೆ ಬಾ, ಹೋಗಿ ಕಂಪ್ಲೇಂಟ್ ಕೊಟ್ಟು ಬರಮ್ಮ ಗೌಡ್ನ ಕರ್ಕೊಂಡೋಗಿ. ನನಗ ನನ್ ಮಗನಿಗೆ ಏನನ್ನಾದ್ರ ನಮ್ ನಾದಿಂದರು ನನ್ ಗಂಡನ ಕಾರಣ ಹಿಂಗ್ ಹೊಡಿತೀನಿ ಬಡಿತೀನಿ ಅಂತಾನ, ನಾ ಹಿಂಗ್ ದುಡ್ಕೊಂಡ್ ತಿನ್ನಕ್ ಹೋದ್ರೂ ನಿರ್ಮೂಲ ಮಾಡವಲ್ಲ, ಹಿಂಗ್ ಕೂಸಿಗೆ ಹಿಂಗ್ ಮಾಡ್ತೀನಂತಾನ ಅಂತ ಒಂದ್ ಕಂಪ್ಲೇಂಟ್ ಕೊಟ್ಟು ಬರಮ್ಮ. ಅತ್ತ ಕೊಟ್ರನೆ ಮಾಡ್ತಾನಂತ ನೀನೇನ್ ತಿಳ್ಕೊಬೇಡ, ಅತನ್ ಗುಟ್ಟುಗುಣನೆ ಅದ ನಾವ್ ಏನ್ ಮಾಡವಲ್ವಲ್ಲ, ಅದಕ್ಕೆ ಆತ ಇವ್ರ ಏನ್ ಮಾಡದಲ್ಲ ಅಂಬದ್ ಅತಗ್ ಸಲಿಗೆ ಅದ. ನಾವ್ ಒಮ್ಮೆನ ಕಂಪ್ಲೇಂಟ್ ಕೊಟ್ರೆ ಅತಗ ಸುರು ಕುಡ್ತದ. ಹೌದಪ್ಪ ಇಷ್ಟು ದಿನ ತಡ್ಕೊಂಡಿದ್ರು, ಇವಾಗ ಅವ್ರು ಸಿಡಿದ್ ಬಿದ್ದಾರ, ಸುಮ್ನೆ ಇರ್ಬೇಕಂಬದ್ ಅತಗ ಆತದ. ನೀನ್ ಕರ್ಕೊಂಡ್ ಹೋಗ್ಬೇಡ ಅಲ್ಲಿಗೆ, ಆತ ಇಲ್ಲೇ ಇರ್ಲಿ ನಿನ್ ಮಗ, ನೀನ್ ಬಂದು ಒಂದ್ ಕಂಪ್ಲೇಂಟ್ ಕೊಟ್ಟು ಹೋಗ, ಅಲ್ಲೇ ದುಡಿ, ನಿನ್ಗೆ ಯಾರು ಬೇಡ ಅಂತಾರ ಅಂದ ಸರ್ ನಮ್ಮಣ್ಣ. ಅದೇನವ್ವ, ಈಗ ನಾನು ಹೇಳುವುದು ಕಂಪ್ಲೇಂಟ್ ಪೊಲೀಸ್ನವ್ರಿಗೆ ಮಾತ್ರ ಅಲ್ಲ, ಹಿರಿಯರನ್ನ ಕರ್ಕೊಂಡೋಗಿ ಸ್ವಲ್ಪ ಯಾರು ಅಲ್ಲೊಂಚೂರು ನೋಡುವ ಕೈಕಾಲು ಬಿದ್ದಾದರೂ ಇದನ್ನು ಸ್ವಲ್ಪ ಆ DC ಗಳಿಗೆ ಅಥವಾ ಪೊಲೀಸ್ಗಿಂತ ಇನ್ನೂ ಎತ್ತರದಲ್ಲಿರೋರ ಗಮನಕ್ಕೆ ತಂದು, ಅಂದರೆ ಒಂದು ಹೆಣ್ಮಗಳಾಗಿ ನಿನ್ನ ದುಃಖಕ್ಕೆ ಕರಗೋರು ಅಥವಾ ನಿನಗೆ ನೆರವಾಗೋರು ಇದ್ದೇ ಇರ್ತಾರವ. ನೀವು ಮರ್ಯಾದೆ ಅಯ್ಯೋ ನಾವು ಹಿಂಗೆ ಕೇಳ್ಕೊಂಡ್ರೆ ಇದು ಊರವ್ರಿಗೆಲ್ಲ ಗೊತ್ತು. ಅರೆ ಜೀವನವ ಹೋರಾಟ, ಇದು ಸಂಘರ್ಷ. ನಮ್ಮನ್ನು ಉಳಿಸ್ಕೊಳ್ಳೋಕೆ ನಾವು ಯಾರ ಕಾಲು ಬೇಕಾದರೂ ಹಿಡಿಬೇಕು. ಕೆಲವೊಮ್ಮೆ ಏನು ಇನ್ನೊಬ್ಬರು ತಲೆ ಹೊಡೆದೋ ಇನ್ನೊಬ್ಬರು ಬದುಕನ್ನು ಹಾಳು ಮಾಡಲಿಕ್ಕಲ್ಲ, ನಾವು ನಮ್ಮ ಮಗುವನ್ನು ಕಾಪಾಡ್ಕೊಳ್ಳೋ ನಮ್ಗೆ ಹಿಂಗೆ ಅನುಭವ, ನಮಗಿಂತ ಪರಿಸ್ಥಿತಿ ಬಂದಿದೆ, ನಾವು ಬಡವರು, ನಮ್ಗೆ ಹಿಂಗಿದೆ ಸ್ವಾಮಿ ಅಂತ ಪೊಲೀಸ್ನವ್ರಿಗಿಂತ ಎತ್ತರದಲ್ಲಿ DC ಗಳಿಗೆ DGPಗಳಿಗೆ ಅಥವಾ ಜಿಲ್ಲಾಧಿಕಾರಿಗಳಿಗೆ ನೀವು ಆ ಮಟ್ಟಿಗೆ ಹೋಗಿ ಇದನ್ನು ನಿಲ್ಲಿಸೋ ಥರ ಇರಬೇಕು.
ಯಾರು ನಿನಗೇನು ಅಡ್ಡ ಬರಲ್ಲವ. ಯಾಕಂದರೆ ನಿನ್ನ ಬದುಕು ಕಷ್ಟಪಡ್ತಾ ಇದೆಯಾ, ದುಡಿತಾ ಇದೆಯಾ, ಇದನ್ನು ನೀನು ಈ ಮಟ್ಟಿಗೆ ತಗೊಂಡು ಹೋಗದೆ ಹೋದರೆ ಇದಾಗಲ್ಲ. ಆಯಿತಾ, ನೀನು ಊರಿಗೋಗು, ನಿಮ್ಮ ಅಣ್ಣ ಅಥವಾ ನಿಮ್ಮ ಊರಿನವ್ರನ್ನ ಸೇರಿಸಿ ಇದನ್ನು ಸ್ವಲ್ಪ ಪೊಲೀಸ್ನವ್ರಿಗೆ ಮುಟ್ಟಿಸಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಒಂದು ಗಮನಕ್ಕೆ ತಂದು ಅದಕ್ಕಿಂತ ದೊಡ್ಡವರಿಗೂ ಸಾಧ್ಯವಾದರೆ ಮುಟ್ಟಿಸಿ, ಅಂದರೆ ಇವಳು ನಾನು ಎದುರಿಸ್ದಂಗೆ ಎದುರ್ಕೊಂಡು ನಿಲ್ಲೋಳಲ್ಲ ಅಂತ ಆತನಿಗೆ ಗೊತ್ತಾದರೆ ಒಂದು ನಿನ್ನ ಜೊತೆ ಬಂದು ಬದುಕ್ತಾನೆ, ಇಲ್ಲ ಆತನ ಪಾಡಿಗೆ ಇರ್ತಾನೆ. ನೋಡವಾ, ಧರ್ಮ ಬುದ್ಧಿ ಅಂದರೆ ಒಳ್ಳೆ ರೀತಿಯಲ್ಲಿ ಬದುಕೋದು, ನಮ್ಮ ದುಡಿಮೆ ನಾವು ಮಾಡಿಕೊಂಡು ಯಾರ ಅನ್ನನೂ ಯಾರ ದುಡ್ಡು ಯಾರ ಜೀವನನೂ ಹಾಳು ಮಾಡ್ದಂಗೆ ನಾವು ಬದುಕೋದು ಹೌದು. ಆದರೆ ನಮಗೆ ತೊಂದರೆ ಆಗುತ್ತೆ ಎಂದಾಗ ನಾವು ಸ್ವಯಂ ಉಗ್ರಾವತಾರವಾಗಿ ನರಸಿಂಹಾವತಾರವಾಗೇ ಇರಬೇಕು. ನೀನು ಅದನ್ನು ನಿನ್ನ ಪಾಡಿ ದುಡ್ಕೊಂಡಿದ್ದೀಯಾ, ಬೇರೆ ಹೆಣ್ಮಕ್ಳಂಗೆ ಈತನ ಮೇಲೆ ಹೋಗೊಂದು ಏನೋ ವರದಕ್ಷಿಣೆ ಕೇಸೋ ಇನ್ನೇನೋ ಕೇಸ್ ಹಾಕಿ ಅವ್ರ ಮನೆಯವ್ರನ್ನೆಲ್ಲ ಅಯ್ಯೋ ಅನ್ಸ್ಬಿಡ್ಬೋದಿತ್ತು. ನೀನು ಸುಳ್ಳೆ ಹಾಕಿ ಅಯ್ಯೋ ಅನ್ಸೋರು ಇದ್ದಾರಲ್ಲವ ಈ ಕಾಲದಲ್ಲಿ. ಅದ್ರ ಬದಲು ನಿನ್ನ ಪಾಡಿ ನೀನು ಇದ್ದೀಯ, ಆದರೂ ಇಷ್ಟೆಲ್ಲ ಇದೆ ಅಂದಾಗ ನೀನು ನಿನ್ನ ಪವರ್ ತೋರಿಸ್ಬೇಕು. ಒಂದು ಹೆಣ್ಣಾಗಿ ನಿನಗೆ ಶ್ರೀಮಂತಿಕೆ ಬೇಕಿಲ್ಲ, ಸಂವಿಧಾನಕ್ಕೆ ಆ ಶಕ್ತಿ ಇದೆ. ನೀನು ನಿನಗಾದ ಅವಮಾನವನ್ನು, ನಿನಗಾದ ತೊಂದರೆಯನ್ನು ನೀನು ಕಾನೂನು ಗಮನಕ್ಕೆ ತಗೊಂಡು ಬಾ, ನಿನಗಲ್ಲಿ ಒಳ್ಳೆಯದೇ ಆಗುತ್ತೆ. ಈತ ಅಥವಾ ಮಗುವನ್ನು ಕೊಲ್ಲೋ ಈ ವಿಚಾರ ಅನ್ನೋದಿದೆಯಲ್ಲ, ಇದು ಅಕ್ಷಮ್ಯ. ದಯವಿಟ್ಟು ಹೇಳ್ತೀನಿ, ನೀನು ಪೊಲೀಸ್ನವರಷ್ಟೇ ಅಲ್ಲದಲೇ ಇನ್ನು ಮೇಲಿನ ಅಧಿಕಾರಿಗಳಿಗೂ ದಯವಿಟ್ಟು ಕೈಕಾಲಿಡ್ದಾದರೂ ನೀನು ಇದ್ರ ಬಗ್ಗೆ ಒಂದು ಆ್ಯಕ್ಷನ್ ತಗೊಳ್ಳಿಕ್ಕೆ ಅಥವಾ ಇದ್ರ ಬಗ್ಗೆ ಅವನು ಕರೆಸಿ ಬುದ್ಧಿ ಹೇಳಿ ನಮಗೊಂದು ಸೆಕ್ಯೂರಿಟಿ ಕೊಡಬೇಕು, ನಮಗೊಂದು ರಕ್ಷಣೆ ಬೇಕು, ನಮಗಿದರಿಂದ ರಾತ್ರಿ ನಿದ್ದೆ ಇಲ್ದಂಗೆ ಆಗಿದೆ, ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇರೋ ನಮಗೆ ಯಾಕೆ ಇಷ್ಟು ಅಂತ ಕೈಕಾಲು ಹಿಡಿದು ಕಣ್ಣೀರು ಹಾಕಿ ಅವರು ಒಮ್ಮೆ ಅವ್ರನ್ನ ಕೇಳ್ಕೊಳ್ಬೇಕು. ಆಗ ನಿನಗೊಂದು ದಾರಿ ಕಾಣುತ್ತೆ. ಯಾಕಂದ್ರೆ ನೋಡವಾ, ನಿನ್ನ ಮಗುವಿಗೋಸ್ಕರ ನೀನೇನೋ ಮಾಡೋದು ಅಂದ್ರೆ ಅದರ ಅರ್ಥ ಬರೀ ದುಡ್ದು ಊರಿಗೆ ಕಳಿಸೋದ್ರೆ ಸಾಲದು. ಇಂಥದ್ದೇನೋ ಪ್ರಾಣಭಯ ಇದೆ ಎಂದಾಗ ಅಥವಾ ಇಂಥದ್ದೇನೋ ಇದೆ ಎಂದಾಗ ಆ ರಾಕ್ಷಸರನ್ನು ಮಟ್ಟ ಹಾಕಲಿಕ್ಕೆ ಏನೇನು ಮಾಡಬೇಕು. ನೀವೊಬ್ಳು ತಾಯಿಯಾಗಿ ನೀನು ಬರೀ ಸುಲಭದವಳಲ್ಲ, ಅಥವಾ ನೀನು ಸುಮ್ಮನೆ ಧೈರ್ಯಗೆಟ್ಟ ಹೆಣ್ಮಗಳಲ್ಲ, ನೀನು ಕಾಳಿ, ನೀನು ಏನೋ ಚಾಮುಂಡಿಯಾಗಿ ನಿಂತ್ಕೊಳ್ಬೇಕು. ನಿನ್ನಲ್ಲಿ ಆ ಶಕ್ತಿ ಇದೆ, ಆಗ ಮಾತ್ರ ಇವರೆಲ್ಲರೂ ಸುಮ್ಮನಾಗ್ತಾರೆ ಹೊರತು. ಯಾಕಂದರೆ ಇಲ್ಲಿ ಆತ ಕಂಪ್ಲೇಂಟ್ ಕೊಟ್ಟರೆ ಏನೋ ಮಾಡಿಬಿಡ್ತಾನೆ, ಅದು ಮಾಡಿಬಿಡ್ತಾನೆ, ಇದು ಮಾಡಿಬಿಡ್ತಾನೆ, ಇದು ನಿನ್ನೊಳಗಡೆ ಉಟ್ಕೊಂಡಿರೋ ಭಯ. ಆತನ ಮಾತು ಕೇಳಿದಾಗ ನಿನ್ಗೆ ಹಂಗೆ ಅನಿಸಿರ್ಬೋದು ಅಷ್ಟೇ, ಬಟ್ ಅದು ಸತ್ಯ ಅಲ್ಲ. ಹಾಗಾಗಿ ನೀನೊಂದು ಹೆಣ್ಮಗಳಾಗಿ ದುಡಿಮೆ ಮುಂದುವರಿಸು, ಯಾವ ಹೆದರಿಕೆನೂ ಬೇಡ. ನೋಡುವ, ಹುಟ್ಟಿದವನು ಒಂದೇ ಸಾಯಲೇಬೇಕು, ಆದರೆ ಹೆದರುಕೊಂಡು ದಿನ ಸಾಯೋದು ಬೇಡ. ಅಂದ್ರೆ ನಾನು ಈ ಊರಿಗೆ ಹೋಗಿ ನನ್ನ ಮಗಂಗ ಅಲ್ಲಿ ನಿಮ್ಮ ಅಣ್ಣ ಏನೋ ಹೇಳಿದ್ರಲ್ವಾ, ಅದೇ ಸರಿ ಇದೆ. ಸರ್ ಹಂಗೆ ಹೇಳಿದ್ರಿ ಸರ್, ನೀವು ಹೆಂಗೆ ಹೇಳಿದ್ರಿ ಸರ್ ಸೇಮ್ ಹಂಗೆ ಹೇಳಿದ್ರಿ ಸರ್. ಯಾಕೆ ನೋಡುವ, ಇಲ್ಲಿ ಒಂದು ಮಗುವನ್ನ ಸಿಂಗಲ್ ಪೇರೆಂಟ್ ಆಗಿ ತಾಯಿಯಾಗಿ ಏನೋ ಒಂದು ಸ್ವಂತ ಮನೆ ಇದ್ದು ಮನೇಲಿ ಯಾರೋ ನೋಡ್ಕೊಳ್ಳೋಕಿದ್ದು ಇದೆಲ್ಲ ಇದ್ರೆ ಆಯ್ತು ಕರ್ಕೊಂಬಾರವ ನೋಡ್ಕೊಳ್ಳಿ ಇಂತಿದ್ದೆ. ಹೌದು ಸರ್. ಆಯ್ತಲ್ವಾ, ನಾನು ಅದಕ್ಕೆ ಹೇಳಿದೆ, ಎಂದೋ ಒಂದು ದಿನ ನನ್ನ ಬದುಕು ಹಿಂಗೆ ಇತ್ತಂತೆ ನಮ್ಮ ತಾಯಿ ಹೇಳೋರು. ನನ್ನನ್ನು ಕೊಲ್ತೀನಿ ಅಂತ ಓಡಾಡ್ತಿದ್ರಂತೆ, ಹಾಗಾಗಿ ನನ್ನ ತಗೊಂಡೋಗಿ ಊರಿಗೆ ಬಿಟ್ಟಿದ್ದು ಅಂತ. ಈ ಕತೆ ಕೇಳ್ಬೇಕಾದ್ರೆ ನನ್ನ ಬದುಕೆ ನನ್ ನೆನಪಿ ಬರ್ತಾ ಇದ್ದ. ಅದು ನಮ್ಮ ತಾಯಿ ಹೇಳ್ತಾ ಇರ್ತಾರೆ ಆಗಾಗ. ಕೃಷ್ಣನನ್ನ ಕಂಸ ಕೊಲ್ತಾನೆ ಅನ್ನೋ ಕಾರಣ ಕೃಷ್ಣನ್ ತಾಂಡೋಗಿ ಎಲ್ಲೋ ಇಟ್ಟು ಬಂದ್ರಲ್ಲ, ಹಂಗೆ ನಿನ್ನನ್ನು ಇಟ್ಟು ಬಂದಿದ್ದೋ ಕಣಪ್ಪ ಅಂತ. ಹಂಗೆ ಇದೊಂದು ಎಲ್ಲರ ಬದುಕಲ್ಲೂ ಏನೋ ಒಂದು ಇಂಥವು ಇರ್ತವೆ. ಹಾಗೆ ನಿನ್ನ ಮಗುವಿನ ಬದುಕಲ್ಲೂ ಏನೋ ನಡೀತಾ ಇದೆ, ಏನು ತೊಂದರೆ ಇಲ್ಲ. ಆ ವ್ಯಕ್ತಿಗೆ ಒಳ್ಳೆ ಬುದ್ಧಿ ಬರಲಿ ಭಗವಂತ. ನೋಡಪ್ಪ, ನಾನು ಆ ವ್ಯಕ್ತಿಗೆ ಹೇಳೋದು, ಯಾರ್ಯಾರನ್ನೂ ಹಾಳು ಮಾಡೋಕ್ಕಾಗಲ್ಲ, ಯಾರ್ಯಾರನ್ನೂ ಉದ್ಧಾರ ಮಾಡೋಕ್ಕಾಗಲ್ಲ. ಸಾಧ್ಯವಾದರೂ ಒಬ್ರಿಗೆ ಉಪಕಾರ ಮಾಡಬೇಕು. ಎತ್ತು ಹುಟ್ಟಿಸಿದ ಮಗ, ಕಟ್ಕೊಂಡೆ ಹೆಂಡತಿ, ನಿಮ್ಗೆ ಅವ್ರ ಬಗ್ಗೆ ಅವಳು ಕಪ್ಪಿದ್ದಾಳೆ ದಪ್ಪ ಇದ್ದಾಳೆ ಏನೇನೋ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳಿರ್ಬೋದು. ಜಗಳ ನಿಮ್ಮಿಬ್ಬರಲ್ಲಿ ಮಾತ್ರ ಅಲ್ಲ, ಜಗಳ ಎಲ್ಲರ ಮನೆಯಲ್ಲೂ ಇದೆ, ಎಲ್ಲ ದಾಂಪತ್ಯಗಳಲ್ಲೂ, ಎಲ್ಲ ಗಂಡ ಹೆಂಡತಿಯಲ್ಲೂ ಇದ್ದೇ ಇದೆ. ಆದರೆ ನಾನು ಮಗುವನ್ನು ಕೊಂದು ಬಿಡ್ತೀನಿ, ಮಗು ಇದ್ದರೆ ತಾನೇ ಇವಳು ಹಿಂಗೆ ಆಡೋದು, ಇದೆಲ್ಲ ಇದೆಯಲ್ಲ, ಇದು ಈಕೆಗಾದರೆ ತವ್ರ ಮನೆ ಇದ್ದಾರೆ, ಆ ಮಗುವಿಗಾದರೆ ಈಕೆ ಇದ್ದಾಳೆ, ನಿಮ್ಮ ನರಕ ಅನುಭವಿಸ್ಬಿಡ್ತೀರಾ. ಬೇಡ, ಪರಿವರ್ತನೆ ಆಗಿ ಆಯಿತು. ನಿಮಗೆ ಈಕೆ ಬೇಡ, ಈಕೆ ಇಷ್ಟ ಇಲ್ಲ, ಇವಳು ಮನೆತನ ಇಷ್ಟ ಇಲ್ಲ, ಇವಳು ಯಾರೂ ಇಷ್ಟ ಇಲ್ಲ, ಬಿಟ್ಬಿಡಿ. ಅವ್ರಿಗೇನೋ ಮಾಡ್ಕೊಳ್ತಾರೆ ಅವ್ರ ಜೀವನ, ನಿಮಗೆ ಎಲ್ಲಿ ಬೇಕೋ ಅಲ್ಲಿರಿ. ಆದರೆ ಒಬ್ಬರ ಪ್ರಾಣ ತೆಗಿತೀನಿ ಅಂತ ಹೋಗೋದಿದೆಯಲ್ಲ, ಅದು ಭಗವಂತ ಮನುಷ್ಯನಾಗ ಏನಾದಂದ್ರ ಸರ್,
ನಾ ಇಷ್ಟು ಮಾಡಿದ್ರು ಈಕಿ ನಕ್ಕಂತಿರ್ತ ಖುಷಿ ಇದ್ರ ಸಂಗಟ ದುಡಿಬೇಕಂಬೋದು ಉಲ್ಲಾಸ ಅದಲ್ಲ ಈಕಿಗೆ. ಈಕಿ ನೆಮ್ಮದಿಯಿಂದ ಇರಬಾರ್ದು. ಅದು ಮಗು ಇದ್ರೆ ಈಕಿ ನೆಮ್ಮದಿಯಿಂದ ಇರ್ತಾಳ. ಆ ಮಗು ಇಲ್ಲ ಅಂದ್ರೆ ಈಕಿ ಹೆಂಗಿರ್ತಾಳ? ಅದಿದ್ರೇನೆ ಮೇನ್ ಅದೇ. ಅರ್ಥವಾಯ್ತು. ಆ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ. ಒಂದು ಮಗುವನ್ನ ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟರು ಅಂದಾಗ ಒಂದು ತಾಯಿಯಾಗಿ ನಿನಗೆ ಅದು ಹೆಂಗ್ ನಿದ್ದೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಅರ್ಥವಾಗುತ್ತೆ. ಯೋಚನೆ ಮಾಡಬೇಡ. ಇವತ್ತು ನೀನು ಇಲ್ಲಿ ಹೇಳ್ಕೊಂಡಿದ್ದೀಯಾ, ಮಂಜು ಕರಗಿದಂತೆ ನಿನ್ನ ಕಷ್ಟಗಳು ಕರಗ್ತಾವೆ ತಾಯಿ. ಧೈರ್ಯವಾಗಿ ಮಲಗು. ಇಲ್ಲಿಂದ ಈಚೆಗೆ ನಾನು ಹೇಳ್ದಂಗೆ ಅದೊಂದು ಪ್ರಯತ್ನ ಮಾಡು, ಅಥವಾ ಅದೊಂದು ಹೆಜ್ಜೆ ಇಡು. ಅಲ್ಲೇ ಓದಿಸು, ಅಲ್ಲೇ ಬೆಳೆಸು, ಏನು ತೊಂದರೆ ಇಲ್ಲ. ಏನು ಅನುಭವಿಸಬೇಕೋ ಅದನ್ನು ಭಗವಂತ ನಾನು ಅನುಭವಿಸ್ತೀನಿ, ಆದರೆ ನಿನ್ನನ್ನೇ ನಂಬಿದ್ದೀನಪ್ಪ ಅಂತ ಹೇಳಿ ಒಂದು ಪೊಲೀಸ್ನವ್ರ ಗಮನಕ್ಕೆ ಮತ್ತು ಅದಕ್ಕೂ ಮೇಲಿನವ್ರ ಗಮನಕ್ಕೆ, ಇವ್ರ ಕುಟುಂಬ ಈತ ಎಲ್ಲದಕ್ಕೂ ಗಮನ ತಂದು ನೀನು ಇಲ್ಲಿ ದುಡಿ, ಸಾಧ್ಯವಾದ್ರೆ ದುಡಿ. ಇಲ್ಲ ನನ್ನ ಮಗುವಿನ ಜೊತೆನೇ ಇರಬೇಕು ಅಂತ ನಿಂಗೂ ಅನ್ಸಿದ್ರೆ 1 ವರ್ಷನೋ 6 ತಿಂಗಳು ಏನೋ ನೋಡ್ಕೊ, ಇನ್ನು ನೀನು ಅಲ್ಲೇ ಹೋಗು. ಅಂದ್ರೆ ಎಲ್ಲಿದ್ರು ದುಡಿಬೇಕಲ್ಲವ, ಒಂಚೂರು ಇಲ್ಲಿ ಜಾಸ್ತಿ ದುಡಿಬೋದು ಅಷ್ಟೇ ಅಲ್ವಾ? ಒಂಚೂರು ಜಾಸ್ತಿ ದುಡಿಬೋದು, ತೊಂದರೆ ಇಲ್ಲ. ನೀನು ಎದುರ್ಕೊಂಡು ಓದೆ ಅನ್ನೋ ಥರ ಆಗೋದು ಬೇಡ. ಇಲ್ಲೇ ದುಡಿ, ಏನು ತೊಂದರೆ ಇಲ್ಲ. ಬಟ್ ಆರೋಗ್ಯ ಕೆಡಿಸ್ಕೊಂಡು ಅದು ಇದು ನೋಡುವ, ಬ್ಯಾಂಕಲ್ಲಿ ಹೋಗಿ ನಂಬರ್ ಬದಲಾಯಿಸು, ಎಲ್ಲದರಲ್ಲಿ ನಂಬರ್ ಬದಲಾಯಿಸು, ಏನು ತೊಂದರೆ ಇಲ್ಲ. ಹೌದಲ್ಲ? ಅಯ್ಯೋ ನಾನು ಎಲ್ಲದಕ್ಕೂ ಅದೇ ನಂಬರ್ ಕೊಟ್ಟಿದ್ದೀನಿ ಸರ್. ಅರೆ ಕಿರಿಕಿರಿ ಮಾಡುವ ಯಾವುದನ್ನು ಜೊತೆ ಇಟ್ಕೊಳ್ಬಾರ್ದು. ಅದು ಫೋನ್ ನಂಬರ್ ಸೇರಿ ಕೂಡ ಬ್ಯಾಂಕಲ್ಲಿ ಹೋಗಿ ನಂಬರ್ ಬದಲಾಯಿಸೋಕಲ್ವಾ? ಅದು ನಂಗೆ ಗೊತ್ತಿಲ್ಲ ಸರ್, ಎಲ್ಲಿ ಹೋಗ್ಬೇಕು ಏನಂತ. ಬ್ಯಾಂಕ್ ಯಾವ್ದು, ನೀನು ಬ್ಯಾಂಕ್ ಎಲ್ಲಿದೆ ಅಲ್ಲಿಗೆ ಹೋಗು, ಅವ್ರನ್ನ ಕೇಳು ನನ್ನ ನಂಬರ್ ಚೇಂಜ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಅವ್ರು ಒಂದು ಲೆಟ್ರ್ ಕೊಡ್ತಾರೆ, ಅದಕ್ಕೆ ಬರೆದು ಕೂಡ ಅವ್ರು ಚೇಂಜ್ ಮಾಡ್ತಾರೆ. ಅದಕ್ಕೇನು ಪ್ರಧಾನಿ ಮಂತ್ರಿ ಡೆಲ್ಲಿಗೆ ಹೋಗ್ಬೇಕಾ? ನಿನ್ನ ಬ್ಯಾಂಕ್ ಎಲ್ಲಿದೆ ಅಂತ ನಿನಗೆ ಗೊತ್ತು ತಾನೆ? ಊರಲ್ಲಿದೆಯೋ ಬೆಂಗಳೂರಲ್ಲಿದೆಯೋ? ಇದೇ ತಾನೆ? ಅಲ್ಲಿ ನಾನು ಫಸ್ಟ್ ಸ್ಕೂಲ್ ಕೆಲಸ ಕೊಟ್ಟಿದ್ನಲ್ಲ ಸರ್, ಅವ್ರು ಕೊಟ್ಟಿದ್ದಾರೆ. ಅದನ್ನೇ ಹೇಳಿದೆ. ಈಗ ನಿನ್ಗೊಂದು ಬ್ಯಾಂಕ್ ಅಕೌಂಟ್ ಇದೆಯಲ್ವನವ? ಅದು ಎಲ್ಲಿದೆ ಅಂತ ಗೊತ್ತಲ್ವ ಬ್ಯಾಂಕು? ಅಲ್ಲಿಗೆ ಹೋಗು, ಅಲ್ಲಿ ಇರೋರು ಯಾರೋ ಒಬ್ರನ್ನ ಕೇಳು, ನನಗೆ ಹಿಂಗೆ ನಂಬರ್ ಚೇಂಜ್ ಮಾಡು. ಒಂದು ಶೀಟ್ ಕೊಡ್ತಾರೆ, ಅದನ್ನು ಅಲ್ಲಿ ತುಂಬು ಕೊಡ್ತಾರೆ. ಅಥವಾ ಎಲ್ಪ್ ತಗೋ, ನಂಬರ್ ಚೇಂಜ್ ಮಾಡು, ಅಥವಾ ಅಡ್ರೆಸ್ ಚೇಂಜ್ ಮಾಡಬೇಕು, ನಂಬರ್ ಚೇಂಜ್ ಮಾಡಬೇಕು, ಏನೇನು ಎಲ್ಲ ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ, ಅದು ಮಾಡು. ಮೊದಲ ನಂಬರ್ ತೆಗೆದಾಕು. ಎಲ್ಲಿವರೆಗೂ ಆತನ ಫೋನ್ಗೆ ನೀನು ರಿಪ್ಲೈ ಕೊಡ್ತೀಯೋ ಅಲ್ಲಿವರೆಗೂ ಆತನ ದ್ವೇಷದ ಮಾತು ನಿನಗೆ ಕೇಳಿಸುತ್ತೆ. ಕೇಳಿಸಲ್ಲ ಅಂದರೆ ಏನು ಮಾಡುತ್ತೆ? ಬೇಡ. ಆ ಮಾತಾಡಿದ್ದೆ ತಾನೇ ಭಯ ಮೂಡಿಸೋದು, ಮಾತಾಡಬೇಡ. ಬಟ್ ಊರಿಗೆ ಹೋಗಿ ಇದನ್ನೇನು ಮಾಡಬೇಕು ಅದನ್ನು ಮಾಡು. ಆ್ಯಂಡ್ ಆತನಿಗೂ ಭಗವಂತ ಬುದ್ಧಿ ಕೊಡಲಿ. ಈ ರೀತಿ ಎಲ್ಲ ಮಾಡೋದ್ರಿಂದ ಯಾರಿಗೂ ಒಳ್ಳೇದಲ್ಲ. ಧೈರ್ಯವಾಗಿರುವ ಅಷ್ಟು ಮಾಡು. ಧೈರ್ಯ ತಂದುಕೋ, ದುಡಿಮೆ ಮಾಡು. ತಾಯಿ ತಂದೆ ಅಥವಾ ತಾಯಿ ಅಣ್ಣ ನೋಡಿ ಇವರೆಲ್ಲ ನಿನ್ನ ಬೆಂಬಲಕ್ಕೆ ನಿಂತಿದ್ದಾರೆ, ಅದು ನಿನ್ನ ಭಾಗ್ಯ. ಹೌದಲ್ಲ? ಹೌದು ಸರ್. ಎಷ್ಟು ಈಗ ತವ್ರ ಮನೆ ನಿನ್ನ ಬೆಂಬಲಕ್ಕೆ ಇರೋದ್ರಿಂದಲೇ ತಾನೇ ಇದೆಲ್ಲ ಒಂದು ಸ್ವಲ್ಪ ಧೈರ್ಯ ಬಂದಿರೋದು ನಿನಗೂ. ಹೌದು ಸರ್. ನಮ್ಮವ್ವ ಕೊರಗ್ತಾಳ ಸರ್, ಎಂತ ಮಗಳನ್ನ ಎಂತ ಕೊಟ್ಟೆ ಅದೇ ಕೊರಿ ಸರ್. ನಮ್ಮವ್ವ ಮೊದ್ಲೆಲ್ಲ ಚಂದಿಡು ಸರ್, ಇವಾಗ ಕಾಲೇ ಬರೋಲ್ಲ ಸರ್. ನಮ್ಮವ್ವ ಏನ್ ಮಾಡೋದು, ಕಾಲ್ ಬರೋಲ್ಲ, ಬರೀ ಹಳೇದು ಚಿಂತೆ ಮಾಡ ಸರ್. ನನ್ ಮಗಳನ್ನ ಇದು ಹೆಂಗ್ ಕೊಟ್ಟೆ, ಅವತ್ತು ಹೆಂಗ್ ಕೊಟ್ಟೆ, ಇದು ನನ್ ಮಗಳನ್ನ. ನಿಜ ಪರಿಸ್ಥಿತಿ ಹಂಗಿತ್ತು. ಹೌದು. ಆದ್ರೆ ಯಾವುದನ್ನ ಆ ಥರ ಬಿದ್ರೋ ಇವತ್ತು ಅವರೇ ಅನುಭವಿಸ್ತಿದ್ದಾರೆ. ನಿನ್ನದು ನರಳಾಟ ಒಂದು ರೀತಿ ಆದರೆ ತಾಯಿದು ಒಂದು ರೀತಿ. ಅದಕ್ಕೆ ಇದರಿಂದ ಪಾಠ ಕಲಿಬೇಕು. ಮನೆ ಮಕ್ಕಳು ಕಪ್ಪಗಿರ್ಲಿ ಕುಳ್ಳಗಿರ್ಲಿ ದಪ್ಪಗಿರ್ಲಿ ಹೆಂಗೋ ಇರಲಿ, ಆದರೆ ಆ ಥರ ಬಿದ್ದು ಯಾರ್ಯಾರಿಗೋ ಕೊಟ್ಬಿಡೋದು. ದುಡ್ಡಿದೆ ಅಂತಲೋ ಅಥವಾ ಜಮೀನಿದೆ ಅಂತಲೋ, ದುಡ್ಡು ಜಮೀನಿನ ಜೊತೆ ಎಲ್ಲ ಸಂಸಾರ ಮಾಡೋದು. ಗಂಡ ಒಳ್ಳೆ ಬುದ್ಧಿ, ಒಳ್ಳೆ ಗುಣ, ಪಾಪದ ಕೂಡ ತುಂಬಿದಾಗ ಎಲ್ಲರೂ ದುಷ್ಟವರ್ತನೆಗಳನ್ನು ಶುರು ಮಾಡ್ತಾರೆ. ಇಲ್ವಾ? ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡಲಿ. ನೀನು ಧೈರ್ಯವಾಗಿರು, ನಂಬರ್ ಚೇಂಜ್ ಮಾಡ್ಕೊ, ಮಗನಲ್ಲೇ ಓದಿಸು. ಊರಿನವ್ರಿಗೆಲ್ಲ ನಿನ್ನ ಈ ವಿಚಾರವನ್ನು ಗಮನಕ್ಕೆ ತಂದಿರಂದರೆ ನಮಗಿನ್ನೂ ನೆನಪಿದೆ. ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ಆದರೆ ನನ್ನ ಬಾಲ್ಯದಲ್ಲಿ ನನಗೊಂದು ಕತೆ ಹೇಳೋರು, ನನ್ನದೇ ಬದುಕಿನ ಕಥೆಯನ್ನು ನಮ್ಮ ಅಜ್ಜಿದಿರು ಹೇಳೋರು. ಯಾರೋ ನಿನ್ನನ್ನು ಕೊಲ್ಲಬೇಕು ಅಂತ ಸ್ಕೂಲ್ ತಕ್ಕೆ ಅಂತ ಬಂದರೆ ಊರಿನವರೆಲ್ಲ ಗೊತ್ತಾಗ್ಬಿಡೋದಂತೆ. ಓಹೋಹೋ ಈ ಹುಡುಗನ್ನ ಏನೋ ಮಾಡ್ತಾರೆ. ಊರವರೆಲ್ಲ ನಮ್ಮ ನಮ್ಮ ಅಜ್ಜಿದಿರು ಅಥವಾ ಕೆಲವೊಬ್ಬರೆಲ್ಲ ಓಡ್ಬಂದ್ಬಿಟ್ರೆ ನನ್ನ ಸ್ಕೂಲ್ ತಕ್ಕೆ ನನ್ನನ್ನು ಎತ್ಕೊಳ್ಳೋಕ್ಕೆ. ನಾನು ಅಂಥ ಬಾಲ್ಯವನ್ನು ನೋಡಿ ಬಂದಿರೋನು. ಏನೋ ನಡೀತು, ಏನೋ ಮನೆ ವಿಚಾರಗಳವಾಗೆಲ್ಲ
ಕೇಳಿದೀನಿ ಸರ್ ನಾನು ಅದೇ ಸೋದರ ಮಾವನ ಹತ್ರ ಯಾಕೆ ನಿಮ್ಮ ಊರವ್ರಿಗೆಲ್ಲ ಈ ವಿಚಾರ ಹೇಳಿರ್ಬೇಕು ಅಂದ್ರೆ, ನಮ್ಮ ಅಜ್ಜಿದಿರು ಅಥವಾ ನಮ್ಮ ತಾತಂದಿರ ಅವ್ರ ಹೆಂಡ್ತಿದಿರಲ್ಲ ಎಲ್ಲ ಸ್ಕೂಲ್ದಾಗ ಓಡ್ ಬಂದ್ಬಿಡೋರಂತೆ. ಓಯ್ಯೋ ಅವನು ಬಂದವನೇ ಮಗಿಗೇನೋ ಮಾಡ್ಬಿಡ್ತಾನೆ ಅನ್ನೋ ಭಯಕ್ಕೆ. ನನಗೆ ಅವನ್ನೆಲ್ಲ ನಮ್ಮವ್ರು ಹೇಳಬೇಕಾದ್ರೆ ಏನು ಹೆಂಗಿತ್ತಪ್ಪ ನನ್ನ ಬಾಲ್ಯ, ಇಷ್ಟು ಭಯಗ್ರಸ್ತವಾಗಿತ್ತ ನನ್ನ ಬಾಲ್ಯ. ಭಗವಂತ ಇವತ್ತು ಆಯಿತು ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾನೆ, ಏನು ತೊಂದರೆ ಇಲ್ಲ. ಜನ ಏನು ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡ್ತಾರೆ, ಅದು ನನಗೆ ಖುಷಿ ಇದೆ. ಆದರೆ ಆ ಬಾಲ್ಯ ಹೆಂಗಿತ್ತು ಅಂತ ನಾನು ನಿನ್ನ ಗಮನಕ್ಕೆ ಯಾಕೆ ತಂದೆ? ನಿನ್ನ ಮಗುವಿನ ಬಾಲ್ಯ ಬೇರೆ ಅಲ್ಲ, ನಂದು ಬೇರೆ ಅಲ್ಲ. ಅದಕ್ಕೆ ಊರಿನೂರಲ್ಲಿ ವಿಷಯವನ್ನು ಹೇಳು, ಹಿಂಗಿದೆ ಅಂದಾಗ ಅದಕ್ಕಿಂತ ಮುಂಚೆ ಕಾನೂನು ಗಮನಕ್ಕೆ ತರಬೇಕು. ಅಷ್ಟು ಮಾಡು, ನಿನಗೆ ಒಳ್ಳೇದಾಗಲಿ. ಧೈರ್ಯವಾಗಿರುವ. ನೀನೇ ಮುಂದೊಂದು ದಿವಸ ನಿನ್ನ ಮಗನಿಗೆ ಈ ಕಥೆಯನ್ನು ಕೂತಿ ಹೇಳ್ತೀಯ, ಹೌದಪ್ಪ ನಿನ್ನ ಬಾಲ್ಯನೂ ಹಿಂಗೆ ಇತ್ತಪ್ಪ, ಏನು ತೊಂದರೆ ಇಲ್ಲ, ಇಲ್ಲಿ ಯಾವುದು ಸಾವಿನ ಕುರಿತು ಏನು ಭಯ ಪಡೋದಿಲ್ಲ. ಆ ವ್ಯಕ್ತಿಗೂ ಭಗವಂತ ಒಂದೋ ನಿನ್ನ ಜೊತೆ ಬಂದು ಶುದ್ಧವಾಗಿ ಬದುಕು ಬುದ್ಧಿ ಕೊಡಲಿ, ಇಲ್ಲಾತ ಎಲ್ಲೋ ಒಂದು ಕಡೆ ಇಷ್ಟ ಬಂದವ್ರ ಜೊತೆ ಬದುಕುವಂತಾಗಲಿ. ಬಟ್ ಇಲ್ಲಿ ಯಾರ ಪ್ರಾಣಕ್ಕೂ ಯಾರೂ ತೊಂದರೆ ಕೊಡಬಾರ್ದು. ನಾನು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ತಾಯಿ ಇಷ್ಟು ಹೇಳಿದಷ್ಟು ಮಾಡು. ಯಾರ ಬಗ್ಗೆನೂ ನೋಡಿ ಅವನಿಗೇನು ಮಾಡಿಸ್ಬಿಡ್ತೀನಿ, ಮಾಟ ಮಂತ್ರ ಮಾಡಿಸ್ಬಿಡ್ತೀನಿ, ಏನೇನೋ ಮಾತುಗಳು ಬರ್ತವೆ, ಏನೋ ಸಲಹೆಗಳು ಬರ್ತವೆ ಕೆಲವೊಮ್ಮೆ, ಅದು ಯಾವುದನ್ನು ಕೇಳೋಕೆ ಹೋಗ್ಬೇಡ. ಆಯ್ತಲ್ಲವಾ? ನಂಬರ್ ಚೇಂಜ್ ಮಾಡು, ಈಗ ಹೇಳದಷ್ಟು ಮಾಡು. ಸ್ವಲ್ಪ ದೊಡ್ಡವ್ರ ಗಮನಕ್ಕೆ ಇದನ್ನು ತಂದಿರು. ಬಡವಿ ನಾವಿರೋದು ಹಿಂಗೆ, ನಮ್ಗೆ ಯಾರೂ ಇಲ್ಲ, ನೀನು ಹಂಗೆ ಅಂದ್ಕೊಳ್ಳೇಬೇಡ. ಅಂಗಲಾಚಿ ಬೇಡ್ಕೊಂಡ್ರೆ, ನನ್ನ ಬದುಕಿಗೆ ಹಿಂಗಾಗಿದೆ ಅಂತ ಬೇಡ್ಕೊಂಡ್ರೆ ಸಹಾಯ ಮಾಡೋ ಜನ ಇನ್ನೂ ಇದ್ದಾರೆ ಲೋಕದಲ್ಲಿ. ನೀನು ಅವ್ರಿಗೆ ನೆಂಟ್ರೆ ಆಗಬೇಕು ಅಂತ ಏನಿಲ್ಲ. ಒಳ್ಳೇದಾಗ್ಲವ, ಧೈರ್ಯವಾಗಿರು, ಶುಭವಾಗಲಿ. ಒಳ್ಳೇದಾಗಲಿ. ನೋಡಿ, ಇಲ್ಲಿ ತುಂಬ ಅಮಾನವೀಯ ಅನಿಸೋದು, ತಾನು ಹುಟ್ಟಿಸಿದ ಮಗುವನ್ನೇ ಕೊಲ್ತೀನಿ ಅಂತ ಹೊರಡುವ ಆ ತಂದೆಯ ಆ ಬುದ್ಧಿಗೆ ಏನು ಪ್ರಚೋದನೆ, ಯಾರು ಆ ಬುದ್ಧಿಗೆ ಕಾರಣ ಆಗಿರ್ಬೋದು, ಅಥವಾ ಯಾವ ಸುಖಕ್ಕೋಸ್ಕರ ಆತ ಅದನ್ನು ಮಾಡ್ತಿರ್ಬೋದು. ಬೇಡಪ್ಪ, ಅದು ಒಳ್ಳೇದಲ್ಲ. ಸುಮ್ಮನೆ ಯೋಚನೆ ಮಾಡು. ಹಿಂಗೇನೋ ನೀನು ಮಾಡಿದೆ ಅಂದಾಗ ನಿನ್ನಂತಾನೆ ಸುಮ್ಮನೆ ಬಿಡ್ತಾರಾ? ಕೆಟ್ಟದ್ದು ಮಾಡಿ ಒಳ್ಳೇದನ್ನು ಬಯಸೋಕ್ಕಾಗಲ್ಲ. ಒಳ್ಳೇದನ್ನು ಮಾಡಿದ್ರೆ ಒಳ್ಳೇದು ಸಿಗುತ್ತೆ ಅನ್ನೋ ಖಾತ್ರಿ ಇಲ್ಲ. ಇನ್ನು ಕೆಟ್ಟದ್ದು ಮಾಡಿ ಒಳ್ಳೇದು ಪಡ್ಕೊಳ್ತೀನಿ ಅನ್ನೋದು ಯಾವ ಖಾತ್ರಿ? ಅದು ಬೇಡ. ಈಕೆದೇನೋ ತಪ್ಪಿರ್ಬೋದು, ಈಕೆ ನನ್ನ ಹತ್ರ ಹೇಳದೇ ಇರ್ಬೋದು, ಅದು ನಿಮಗೆ ಗೊತ್ತಿರ್ಬೋದು. ಹೌದು, ಅವಳು ಸರಿ ಇಲ್ವಾ, ಬಿಡು, ಆಕೆಯನ್ನು ಬಿಡು. ಇಲ್ಲ, ನಂದು ಇಲ್ಲಿವರೆಗೂ ಏನೋ ನನ್ನ ಬುದ್ಧಿ ಕೆಟ್ಟಿತ್ತು, ನನ್ನ ಹಣೆ ಬರ ಸರಿ ಇರಲಿಲ್ಲ, ನನ್ನ ತಲೆಯಲ್ಲಿ ಏನೇನೋ ಬಂತು, ನಾನು ಇನ್ನು ಮೇಲೆ ನನ್ನ ಹೆಂಡ್ತಿ ನೋಡ್ಕೊಂಡು ನಾನು ಒಂಚೂರು ದುಡಿಮೆ ಮಾಡಿಕೊಂಡು, ಇಲ್ಲ ಆಗಲ್ಲಪ್ಪ ಹೆಂಡ್ತಿ ದುಡ್ದಾಕೆ ಅಂತ ನೀವು ಮನೇಲಿ ಕೂತ್ಕೊಳ್ತಿರೋ, ಏನು ಮಾಡ್ತಿರೋ, ಅವಳ ಜೊತೆ ಹೋಗಿ ಬದುಕಿ. ಗಂಡ 3 ದಿನ ಮನೇಲಿಲ್ಲ ಅಂದರೆ ಕೆಟ್ಟ ದಾರಿ ಹಿಡಿಯೋರ ನಡುವೆ ಈಕೆ ಬಂದು ಇಲ್ಲೆಲ್ಲೋ ಡೆಲಿವರಿ ಕೆಲಸ ಮಾಡಿಕೊಂಡು 4 ಕಾಸು ದುಡ್ಕೊಂಡು ಬದುಕಬೇಕಾದ್ರೆ, ಒಂದು ತಾಯಿ ಒಂದು ಮಗು ಸರ್ವಸ್ವ ಅಲ್ಲಿ ಊರಲ್ಲಿ ಬಿಟ್ಟು ಬದುಕುತ್ತಿದ್ದಾರೆ. ನಾನು ಅಲ್ಲಿ ಹೋಗಿ ಮಗುಗೇನೋ ಮಾಡಿಬಿಡ್ತೀನಿ ಅಂತ ಅಂದಾಗ, ಒಂದು ತಂದೆಯಾಗಿ ಅಲ್ಲ, ಒಬ್ಬ ಮನುಷ್ಯನಾಗಿ ಒಂದು ಕರುಣೆ ಇರಬೇಕಲ್ಲಪ್ಪ. ಬೇಡ, ಅದು ಯಾರಿಗೂ ಒಳ್ಳೇದಲ್ಲ. ಆ ಬುದ್ಧಿ ಒಳ್ಳೇದಲ್ಲ. ಸಾಧ್ಯವಾದ್ರ ಜೊತೆ ಬದುಕಿ. ಹೆಂಡ್ತಿದೇನೋ ತಪ್ಪಿದ್ರೆ ಬೈದೋ, ಹಿರಿಯರಿಗೆ ಹೇಳೋ, 2 ಪೆಟ್ಟು ಕೊಟ್ಟಿಸಿ ಸರಿ ಮಾಡಿಸ್ಕೊಳ್ಳಿ. ಆದರೆ ಮಗುವಿನ ಹಂತಕ್ಕೆ ಹೋದರೆ ಭಗವಂತ ಅವಶ್ಯವಾಗಿ ಆ ಮಗುವಿನ ರಕ್ಷಣೆ ಮಾಡಲಿ. ಯಾವ ದುಷ್ಟ ಕಣ್ಣುಗಳು ಕೂಡ ಆ ಮಗುವಿನ ಮೇಲೆ ಬೀಳುತ್ತೋ, ಅಥವಾ ಯಾರ ಕೆಟ್ಟ ದೃಷ್ಟಿ ಆ ಮಗುವಿನ ಮೇಲೆ ಬೀಳುತ್ತೋ, ಈ ತಾಯಿ ಇಲ್ಲಿರೋವರೆಗೂ ಅಥವಾ ಈ ತಾಯಿಗೆ ಆ ಮಗುವೇ ಸರ್ವಸ್ವ ಅನ್ನುವಾಗ, ಹೇಗೆ ಸಾಕ್ಷಾತ್ ಅಭಿಮನ್ಯುವಿನ ಮಗನಾದ ಪರೀಕ್ಷಿತ ರಾಜನನ್ನು ಸಾಕ್ಷಾತ್ ಭಗವಂತ ಗರ್ಭದಲ್ಲಿ ನಿಂತು ಕಾದ್ನೋ, ಹಾಗೆ ಈ ಮಗುವಿಗೆ ಭಗವಂತನ ರಕ್ಷಣೆ ಸಿಗಲಿ. ಆ ಊರಿನವರ ಕರುಣೆ, ಪ್ರೀತಿ ಹಾಗೂ ರಕ್ಷಣೆ
ಆ ಮಗುವಿಗೆ ಸಿಗಲಿ. ಆ್ಯಂಡ್ ದಯವಿಟ್ಟು ಈ ಕತೆ ಕೇಳ್ತಿರೋ ಯಾರಾದರೂ ಆ ಭಾಗದವರಿದ್ದರೆ ಈ ಹೆಣ್ಮಗಳಿಗೆ ಸಹಾಯ ಮಾಡಿ. ಕೆಲವು ಕೆಟ್ಟ ಹುಳುಗಳಿರ್ತಾವೆ, ಅವುಗಳನ್ನು ಚಿಗುರಿನಲ್ಲಿ ಚೂಟಾಕಬೇಕು. ಇವೆಲ್ಲ ನೋಡಿದಾಗ ಏನಪ್ಪ ಮನುಷ್ಯ ಈ ಮಟ್ಟಿಗೆ ಕೆಡ್ಲಿಕ್ಕೆ ಸಾಧ್ಯ ಇದೆಯಾ ಅನಿಸ್ಬಿಡುತ್ತೆ. ಪರಮಾತ್ಮ ಒಳ್ಳೇದಾಗ್ಲವಾ, ಧೈರ್ಯವಾಗಿರು. ಶುಭವಾಗಲಿ.